ಬಾ ಇಲ್ಲಿ ಬೇಡ ಅಣ್ಣ. ಸರ್ವರಿಗೂ ನಮಸ್ಕಾರ. ಪ್ರೀತಿಯ ಬಂಧುಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ವಿಸ್ತರಣಾ ಕೇಂದ್ರ, ಮಾನಸಿಕ ನೌಕರಿ ಮೈಸೂರು ಮತ್ತು ಮಹಾಬೋಧಿ ಸೊಸೈಟಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಸಹ 2570ನೇ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಲ್ಪಿಸಿದ ನಮ್ಮ ಎದುರುಗಡೆ ಮುಖ ಕಟ್ಟ ಎಂಬ ವಿಷಯ ಕುರಿತು ಈ ಕಡೆಯಿಂದ ಗುಡ್ ಬ್ಯೂಟಿಫುಲ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಲ್ಪಿಸಿದ ನಮ್ಮ ಬದುಕಿನಲ್ಲಿ ಬುದ್ಧರ ಪ್ರಸ್ತುತತೆ ಎಂಬ ವಿಷಯ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸಹ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನ ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಬುದ್ಧ ವಂದನೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಗೋಪಾಲ್ ಮತ್ತು ನವೀನ್ ಕುಮಾರ್ ಅವರು. ಅರಳು ಮನವೇ ಅರಳು, ಇನ್ನಾದರೂ ನೀ ಅರಳು. ಅರಳು ಮನವೇ ಅರಳು, ಇನ್ನಾದರೂ ನೀ ಅರಳು. ಬುದ್ಧ ತತ್ವವ ತಿಳಿದು ಸತ್ಯ ಪಥದಲ್ಲಿ ನಡೆದು, ಬುದ್ಧ ತತ್ವವ ತಿಳಿದು ಸತ್ಯ ಪಥದಿ ನಡೆದು, ಅರಳು ಮನವೇ ನೀ ಅರಳು. ನೀ ನುಡಿದಂತೆ ನಡೆ ನೀ, ನಡೆದಂತೆ ನುಡಿ ನೀ. ಕರ್ಮಗಳಿಗೆ ಸತ್ಫಲ ತಪ್ಪದು, ದುಷ್ಕೃತ್ಯಗಳಿಗೆ ದುಷ್ಫಲ ತಪ್ಪದು. ನರಕಕ್ಕೂ ನೀನೇ ಹೊಣೆ, ಸ್ವರ್ಗಕ್ಕೂ ನೀನೇ ಹೊಣೆ. ಆಸಕ್ಕೂ ನೀನೇ ತ್ರಿಶೂಲ, ನಿನ್ನ ನಿರ್ಮಲವೇ ಜಗದ ಪ್ರಬಲ. ಅರಳು ಮನವೇ ಅರಳು, ಇನ್ನಾದರೂ ನೀ ಅರಳು. ಧ್ಯಾನ ಸಿದ್ಧಿಯ ಪಡೆದು ನಿಬ್ಬನ ಸವಿಯ ಸವಿದು ನೀನು ಜೀವನ್ಮುಕ್ತ ಆಗು ಮನವೇ. ನಡೆನುಡಿಯಲ್ಲೇ ಪ್ರಬುದ್ಧನಾಗುವೆ. ನೀ ನಡೆದರೆ ತಾನೇ ಮುಂದಕ್ಕೆ ಸಾಗುವೆ, ನೀ ಹತ್ತಿದರೆ ತಾನೇ ಶಿಖರವನ್ನೇರುವೆ. ഇരുಳನ್ನು ನೆರಳು ಎಂದು ನೀ ಭ್ರಮಿಸದೆ, ಬೆಳಕಿನ ನೆರಳನ್ನು ನೀ ಕಾಣಬೇಕಿದೆ. ಎಲ್ಲರ ಪ್ರೀತಿಸಲು ಕಲಿ, ಪರಿವರ್ತನೆಯನ್ನು ತಿಳಿ. ಎಲ್ಲರ ಪ್ರೀತಿಸಲು ಕಲಿ, ಪರಿವರ್ತನೆಯನ್ನು ತಿಳಿ. ಗಾಜಿನ ಚೂರ ವಜ್ರವು ನೀನು, ಒಲೆ ಹಚ್ಚಿ ನೋಡು ಹಿಂದೆ ನೀನು. ಜ್ಞಾನ ವಿಜ್ಞಾನದಲ್ಲೇ ಬದುಕು ನೀನು. ಬುದ್ಧ ವಂದನೆಯನ್ನು ಪ್ರಸ್ತುತಪಡಿಸಿದ ಕೇಂದ್ರದ ಸಂಶೋಧನಾರ್ಥಿ ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಎಂ ರಾಜಪ್ಪಾಜಿ ಅವರು. ನಮೋ ಬುದ್ಧಾಯ. ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಚರಣಗಳಿಗೆ ವಂದಿಸುತ್ತಾ ಎಲ್ಲರಿಗೂ 2570ನೇ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ, ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ, ಮಹಾಬೋಧಿ ಸೊಸೈಟಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 2570ನೇ ಬುದ್ಧ ಜಯಂತಿಯನ್ನು ಆಚರಿಸ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಲ್ಪಿಸಿದ ನಮ್ಮ ಬದುಕಿನಲ್ಲಿ ಬುದ್ಧರ ಪ್ರಸ್ತುತತೆ ಎಂಬ ವಿಚಾರದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ
ಗೌರವಾನ್ವಿತ ಬಿಕ್ಕು ಆನಂದ ತೇರ, ಪ್ರಧಾನ ಕಾರ್ಯದರ್ಶಿಗಳು ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಉಪಾಧ್ಯಕ್ಷರು ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ನವದೆಹಲಿ ಇವರಿಗೆ ಕಾರ್ಯಕ್ರಮದ ಪರವಾಗಿ, ಮೈಸೂರು ಸಂಘದ ಪರವಾಗಿ, ಅಂಬೇಡ್ಕರ್ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನ ಕೋರ ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕೇಂದ್ರದ ನಿರ್ದೇಶಕರು ಹಾಗೂ ನನ್ನ ನೆಚ್ಚಿನ ಗುರುಗಳು ಆದಂತಹ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಸರ್ ಅವರು ಕೂಡ ಎಲ್ಲರ ಪರವಾಗಿ ಭೀಮ ಸ್ವಾಗತಗಳನ್ನು ಕೋರಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರು ಹಾಗೂ ನನ್ನ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಜೆ ಸೋಮಶೇಖರ್ ಸರ್ ಅವರು ಕೂಡ ಭೀಮ ಸ್ವಾಗತವನ್ನ ಕೋರಬಯಸುತ್ತೇನೆ. ಹಾಗೆ ಬಿಕ್ಕು ಆನಂದ್ ಬಂತೇಜಿ ಅವರ ಜೊತೆ ಬಂದಿರುವಂತಹ 3 ಬಂತೇಜಿಗಳಿಗೂ ಕೂಡ ಭೀಮ ಸ್ವಾಗತವನ್ನ ಕೋರಬಯಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ಹೊರ ಜಗತ್ತಿಗೆ ಪ್ರಸರಿಸುವಂತಹ ಮಾಧ್ಯಮ ಸ್ನೇಹಿತರಿಗೂ ಹಾಗೂ KLHನ ವೈದ್ಯಾಧಿಕಾರಿ ಆಗಿರುವಂತಹ ಜಗನ್ನಾಥ ಅವರಿಗೂ ಕೂಡ ಹಿರಿಯರಾದಂತಹ ಪುರುಷಾಮಿ ಸರ್ ಮತ್ತು ದಂಪತಿಗಳಿಗೂ ಆಗ ಎಲ್ಲ ಆಗಮಿಸಿರುವಂತಹ ಎಲ್ಲ ಸಂಶೋಧಕರು, ವಿದ್ಯಾರ್ಥಿಗಳು, ನಮ್ಮ ಮೈಸೂರು ನಗರದ ಹಿರಿಯ ನಾಗರಿಕರು ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಮತ್ತೆ EMRCಯ ಮಾಧ್ಯಮವನ್ನು ವಿತರಿಸುವಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಭೀಮ ಸ್ವಾಗತಗಳನ್ನು ಬಯಸ್ತೇನೆ. ಥ್ಯಾಂಕ್ ಯು. ಮೊಬೈಲ್ ಸರ್ ಪುಷ್ಪಾರ್ಚನೆಯನ್ನು ನೆರವೇರಿಸಿದ ಗಣ್ಯರಲ್ಲಿರುವ ಧನ್ಯವಾದಗಳು. ಬುದ್ಧ ಗುರುವಿಗೆ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಭಗವಾನ್ ಬುದ್ಧ, ಧಮ್ಮ, ಸಂಘ ತ್ರಿರತ್ನಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಪೂಜ್ಯ ಗುರುಗಳಾದ ಬಡಬಂತೆ ಗುರುಬಂತೆ ಎಲ್ಲ ಗುರುಗಳಿಗೆ ನಮಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನಂತ ಅನಂತ ಕೃತಜ್ಞತೆಯಿಂದ ನೆನೆಸುತ್ತಾ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಜೆ ಸೋಮಶೇಖರ್ ಅವರಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ನಾನು ಯಾವುದೇ ಕೆಲಸ ಇದ್ರೆ, ಈ ಕಾರ್ಯಕ್ರಮ ಏನಾದಿದ್ರೆ ಅವ್ರಿಗೆ ಒಂದು ಮಾತು ಹೇಳಿದ್ರೆ ಅವ್ರು ಯಾವಾಗಲೂ ಉತ್ಸುಕರಾಗಿ ವೆಲ್ಕಮಿಂಗ್ ಸ್ವಾಗತವನ್ನು ಮಾಡ್ತಾ ಇರ್ತಾರೆ, ಇನ್ಸ್ಪಿರೇಷನ್ ಕೊಡ್ತಾ ಇರ್ತಾರೆ. ಆದ್ದರಿಂದ ತುಂಬ ಧನ್ಯವಾದಗಳು, ಕೃತಜ್ಞತೆಗಳು. ನಮ್ಮ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಅವರು ನಿರ್ದೇಶಕರು ಈ ಬುದ್ಧ ಜಯಂತಿಯನ್ನ ಮಾಡೋಣ, ಇದನ್ನ ಯಾವುದೇ ಎರಡನೇ ಯೋಚನೆ ಇಲ್ಲ, ಇದು ಮಾಡ್ಬಿಡೋಣ, ಇದನ್ನ ಚೆನ್ನಾಗಿ ಮಾಡ್ಬಿಡೋಣ ಹೇಳಿ ಥಿಯೇಟರ್ದೆಲ್ಲ ಇದು ಮಾಡಿರ್ತಕ್ಕಂಥದ್ದು. ನಿಮ್ಮನ್ನು ತುಂಬಾ ಕೃತಜ್ಞತೆಯಿಂದ ಧನ್ಯವಾದಗಳೊಂದಿಗೆ ಶುಭಾಶಯಗಳನ್ನ ಕೋರ್ತೇನೆ. ಬುದ್ಧ ಜಯಂತಿ ಶುಭಾಶಯಗಳು. ಮತ್ತು ಇವತ್ತು ಇಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥ ತಾವೆಲ್ಲರೂ ಬಂದಿದ್ದೀರಿ. ನಮ್ಮ ಬೆಸ್ಟ್ ನಿರ್ದೇಶಕರು ಡಾಕ್ಟರ್ ಜಗನ್ನಾಥ್ ಅವರು ಬಹಳ
ವತಿಯಿಂದ ಇಲ್ಲೆಲ್ಲ ಮೈಸೂರು ಏರಿಯಾದಲ್ಲಿ ಅನೇಕ ಕಾರ್ಯಕ್ರಮಗಳು, ಪುಟ್ಟಸ್ವಾಮಿಯವರು ಬ್ರಹ್ಮಚಾರಿ ಉಪಾಸಕರು, ಅವರು ಆಮೇಲೆ ಎಲ್ಲ ತುಂಬ 25-30 ವರ್ಷಗಳಿಂದ ಈ ಬೌದ್ಧ ಸಾಮಾಜಿಕ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವರಿಗೆಲ್ಲ, ಮತ್ತು ಡಾಕ್ಟರ್ ಗೋಪಾಲ್ ಎಸ್ ಮತ್ತು ನವೀನ್ ಕುಮಾರ್ ಅವರು ವಂದನೆ ಮಾಡಿದ್ದೀರಿ. ರಾಜಪಲ್ಲಿ, ಥ್ಯಾಂಕ್ಸ್ ಫಾರ್ ಯುವರ್ ಸ್ವಾಗತ. ಕಲಾವತಿ ಅವರು ನಿರೂಪಣೆ ಮಾಡ್ತಾರೆ, HK ಕಲಾವತಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆಲ್ಲರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು. 2570 ವರ್ಷಗಳು ಕಳೆದವು. ಇವತ್ತಿಗೂ ನಾವು ಭಗವಾನ್ ಬುದ್ಧರನ್ನ ಎಷ್ಟು ಪ್ರೀತಿಯಿಂದ, ಗೌರವದಿಂದ, ಅಷ್ಟೇ ಅಲ್ಲ ನಮಗೆ ಬೇಕೇ ಬೇಕು ಇವತ್ತು ಅನ್ನೋ ಒಂದು ಮನಸ್ಸಿನಿಂದ ನಾವು ಅವರನ್ನ ನೆನೆಸ್ಕೊಳ್ತೀವಿ. ಇವತ್ತು ನಾವು ಯಾರಾದರೂ ನಾವೇನೋ ಬೆಳಿಗ್ಗೆ ಹೇಳಿದ್ರೆ ಮಧ್ಯಾಹ್ನ ನಮ್ಮನ್ನ ನೆನೆಸ್ಕೊಳ್ಳಲ್ಲ, ಇವತ್ತು ಹೇಳಿದ್ರೆ ನಾಳೆ ಯಾರು ಯಾರಪ್ಪ ಅಂತ ಕೇಳ್ತಾರೆ. ಅಂತದ್ರಲ್ಲಿ 26 ಶತಮಾನಗಳು ಕಳೆದರೂ ಭಗವಾನ್ ಬುದ್ಧ ಬೇಕು ಅಂತ. ಅದು ಯಾವ ರೀತಿಯಲ್ಲಿ ಇನ್ನೂ ಜಾಸ್ತಿ ಬೇಕು ಅಂತ. ಕೇವಲ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ನಾವು ಎಲ್ಲೇ ಹೋದ್ರು ಬುದ್ಧರ ಹೆಸರಲ್ಲಿ ಇವತ್ತು ಪಣ್ಯಕಾರ ಭರ್ತೇಜಿಯವರು ಒಂದು ಭಾರತದ ನಾಯಿ ಕರ್ಕೊಂಡು ಹೋದ್ರೆ ನಾಯಿ ಕೂಡ ಇವತ್ತು ಎಷ್ಟು ಒಂದು ಶಾಂತಿ ಸಂದೇಶದ ಸಂಕೇತವಾಗಿ ಬುದ್ಧರ ಒಂದು ಹೆಸರೊಂದಿಗೆ ಒಂದಾಗಿದೆ. ಸೊ ಯಾವ ರೀತಿ ಶಕ್ತಿ ಇರ್ಬೋದು ಭಗವಾನ್ ಬುದ್ಧರ ಶಕ್ತಿ ಅಲ್ವಾ? ಅಂತ ಶಕ್ತಿ ನಮ್ಮ ಭಾರತವನ್ನು ಉಳಿಸಬಹುದು ಅಂತ ಹೇಳಿ ಒಂದು ದೂರ ದೃಷ್ಟಿಯನ್ನು ಇಟ್ಟುಕೊಂಡು ಈ ನಮ್ಮ ಯುಗದಲ್ಲಿ ಬೌದ್ಧ ಧರ್ಮವನ್ನ ಮತ್ತೆ ಪರಿಚಯ ಮಾಡಿ ಅದರ ಮೂಲ ಉದ್ದೇಶಗಳನ್ನ ಜನರಿಗೆ ತಂದುಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್. ಸೊ ಇವತ್ತು ಈ ಬುದ್ಧ ಜಯಂತಿಯ ಅಂಗವಾಗಿ ಈ ಉಪನ್ಯಾಸದ ವಿಷಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಲ್ಪಿಸಿದ ನಮ್ಮ ಬದುಕಿನಲ್ಲಿ ಬುದ್ಧರ ಪ್ರಸ್ತುತತೆ. ಭಗವಾನ್ ಬುದ್ಧರು ಯಾಕೆ ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನೇಕ ವರ್ಷಗಳವರೆಗೆ ಸತತವಾಗಿ ಅವರ ಸಂಶೋಧನೆ ನಡೀತಾ ಬಂತು. ಆ ಸಂಶೋಧನೆಯ ಉತ್ತುಂಗ ಅಕ್ಟೋಬರ್ 14, 1956ರಲ್ಲಿ ದೀಕ್ಷೆ ತೆಗೆದುಕೊಳ್ಳೋದ್ರೊಂದಿಗೆ ಪೂರ್ಣ ಆಯಿತು. ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಈ ನಮ್ಮ ಬಾಬಾ ಸಾಹೇಬರ ಬಗ್ಗೆ ಅವ್ರು ಯಾಕೆ ಭಗವಾನ್ ಬುದ್ಧರ ಧರ್ಮವನ್ನ ಅಷ್ಟು ಒಪ್ಕೊಂಡ್ರು ಅಂತ, ಅದು ಒಂದು ಕೇವಲ ಭಾವನಾತ್ಮಕವಾಗಿ ಎಮೋಷನಲ್ ಫೀಲಿಂಗ್ ಆಗಿರಲಿಲ್ಲ, ಅಥವಾ ಈ ಬೌದ್ಧಿಕ ಇಂಟೆಲೆಕ್ಚುವಲ್ ಆಗಿರಲಿಲ್ಲ. ಬರೀ ಇಂಟೆಲೆಕ್ಚುವಲ್ ಆಗಿ ಏನೋ ಒಂದು ಯೋಚನೆ ಮಾಡಿ, ಡಿಬೇಟ್ ಮಾಡಿ, ಅದು ಮಾಡಿ, ಇದು ಮಾಡಿ ತಿಳ್ಕೊಂಡಿದ್ಬಿಟ್ರೆ ಅದರಿಂದ ಕೆಲಸಗಳಾಗಲ್ಲ. ಆ ಥರ ಮಾಡಿದ್ರೆ 1 ವರ್ಷ 2 ವರ್ಷ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಜನ ಬಿಟ್ಬಿಟ್ಟಿರೋರು. ಆದ್ರೆ ಇವತ್ತು 70 ವರ್ಷ ಆಯ್ತು ದೀಕ್ಷೆ ತಗೊಂಡು ಬೌದ್ಧ ಧರ್ಮದ ಬಗ್ಗೆ ಅಂಬೇಡ್ಕರ್ ಅವರು ಪ್ರಚಾರ ಮಾಡಿದ್ರು. ಅದು ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಅದು ಬರೀ ಬೌದ್ಧಿಕತೆಗೆ ಅಷ್ಟೇ ಸೀಮಿತ ಆಗಿಲ್ಲ, ಭಾವನಾತ್ಮಕಕ್ಕೆ ಸೀಮಿತ ಆಗಿಲ್ಲ, ಅದಕ್ಕೂ ಮೀರಿ ಹೋಗಿರ್ತಕ್ಕಂಥ ನಮ್ಮ ಇಡೀ ಜೀವನದ ಆಧಾರ, ಜೀವನದ ನಮ್ಮ ಬೆಳವಣಿಗೆ, ಮನಸ್ಸಿನ ಬೆಳವಣಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಆಧಾರ ಶಿಲೆ ಬುದ್ಧ ಧರ್ಮ ಅಂತ ಅವ್ರು ಕಂಡುಕೊಂಡ್ರು. ಕೆಲವೊಂದು ನಾನು ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಇದು ಮಾಡಿದ್ದೀನಿ. ಭಗವಾನ್ ಬುದ್ಧರ ಧರ್ಮದ ಉದ್ದೇಶ ಏನು?
ಸುಖಂಚ ಪ್ರಜ್ಞಾಪೇಮಿ ದುಃಖ ಸಜನಿರೋಧೋ. ನಾನು ಭಗವಾನ್ ಬುದ್ಧರು ಹೇಳ್ತಾರೆ ಪಾಳಿ ಭಾಷೆಯಲ್ಲಿ, ಪಾಳಿ ಭಾಷೆ ಆಗಿನ ಜನಸಾಮಾನ್ಯರ ಭಾಷೆ, ಭಗವಾನ್ ಬುದ್ಧರು ಅದನ್ನು ಉಪಯೋಗಿಸ್ಕೊಂಡ್ರು. ಜನಸಾಮಾನ್ಯರ ಭಾಷೆಯಲ್ಲಿ ಗಂಭೀರ ತತ್ವವನ್ನು ಕೂಡ ಹೇಳಬಹುದು. ಯಾಕೆಂತಂದ್ರೆ ಸಾಮಾನ್ಯರ ಹೃದಯಕ್ಕೆ ತಾಕ್ತಕ್ಕಂಥ ಭಾಷೆ ಆಗಿತ್ತು. ಆದ್ದರಿಂದ ಅದರಲ್ಲಿ ಗಂಭೀರವಾದ ವಿಚಾರಗಳನ್ನೆಲ್ಲ ಭಗವಾನ್ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಎರಡೇ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಒಂದು ದುಃಖ, ಇನ್ನೊಂದು ದುಃಖದಿಂದ ಮುಕ್ತಿ, ಸ್ವಾತಂತ್ರ್ಯ. ದುಃಖದಿಂದ ಸ್ವಾತಂತ್ರ್ಯಕರವಾಗಿರ್ತಕ್ಕಂಥ ಸ್ಥಿತಿ. ಈ ಎರಡನ್ನ ನಾನು ಬೋಧನೆ ಮಾಡ್ತೀನಿ. ಇದು ಸ್ವಾತಂತ್ರ್ಯ ಅಥವಾ ವಿಮುಕ್ತಿ, ಮುಕ್ತಿ, ಪಾಳಿ ಭಾಷೆಯಲ್ಲಿ ವಿಮುಕ್ತಿ, ಇದು ನಮಗೆ ಬಹಳ ಮುಖ್ಯವಾಗಿದೆ. ಸೊ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೈ ಸೋಷಿಯಲ್ ಫಿಲಾಸಫಿ may be said to be enshrined in 3 words: liberty, equality, fraternity. ನನ್ನ ಇಡೀ ತಾತ್ವಿಕ ಇದು ಆಧಾರನೇ ಈ ಒಂದು ಸ್ವಾತಂತ್ರ್ಯ ಇದೆ, ಇನ್ನೊಂದು ಸಮಾನತೆ ಇದೆ, ಇನ್ನೊಂದು ಭ್ರಾತೃತ್ವ, ಪ್ರೇಮ, ಪ್ರೀತಿ, ವಿಶ್ವಾಸದಿಂದ ಇರ್ತಕ್ಕಂಥದ್ದು. ಈಗ ನೀವು ನೋಡಿ, ಭಗವಾನ್ ಬುದ್ಧರು ಯಾಕೆ ಭಗವಾನ್ ಬುದ್ಧರನ್ನ ಅವರು ಇಲ್ಲಿ ತಗೊಂಡು ಬಂದಿದ್ದಾರೆ ಅಂತಂದ್ರೆ, ಭಗವಾನ್ ಬುದ್ಧರ ಮೂಲ ಉದ್ದೇಶನೂ ಅದೇ, ಸ್ವಾತಂತ್ರ್ಯ. ಏನು, ಯಾವುದರಿಂದ ಸ್ವಾತಂತ್ರ್ಯ? ದುಃಖದಿಂದ ಸ್ವಾತಂತ್ರ್ಯ, ಅಜ್ಞಾನದಿಂದ ಸ್ವಾತಂತ್ರ್ಯ, ಲೋಭ ದ್ವೇಷಗಳಿಂದ ಸ್ವಾತಂತ್ರ್ಯ, ಈ ಹೊಡೆದಾಟಗಳಿಂದ ಸ್ವಾತಂತ್ರ್ಯ. ಆಮೇಲೆ ಈ ಒಂದು ಮಹಾ ರೋಗವಾಗಿರ್ತಕ್ಕಂಥ ಈ ಜಾತಿಯಲ್ಲಿ ಅದು ಇದು ಸಣ್ಣತನಗಳಿಂದ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅನ್ನೋದು ನಮ್ಮ ಬಂಧನಗಳಿಂದ ಹೊರಗಡೆ ಬಂದಾಗ, ಇವಾಗ ನೀವು ಕುಳಿತುಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ನಾನು ಇವಾಗ ನಿಮಗೆ ಒಂದು 2 hours ಇದೇ ತರ ಒಂದೇ ಆಸನದಲ್ಲಿ ಕುಳಿತುಕೊಳ್ಳಿ, ಕೈ ಕೂಡ ಅಲುಗಾಡಿಸ್ಬೇಡಿ ಅಂತ ಹೇಳಿದ್ರೆ 1 hour 2 hours ಅಲ್ಲಿ ಏನಾಗುತ್ತೆ? ಚಟ್ಪಡಿಸೋದಕ್ಕೆ ಶುರು ಮಾಡ್ತೀವಿ. ಈ ಕೈ ಹೀಗಿಟ್ಟಿರೋದನ್ನ ಹೀಗಿಡ್ಲಿಕ್ಕೆ ಇಚ್ಛೆ ಆಗುತ್ತೆ ಅಲ್ವಾ? ಅದು ಒಂದು ಬಂಧನದಲ್ಲಿದೆ. ಸ್ವಲ್ಪ ಹೊತ್ತು ಪರವಾಗಿಲ್ಲ, ಆಮೇಲೆ ಅದು ಬಂಧನ ಆಗ್ಬಿಡುತ್ತೆ. ಆ ಬಂಧನದಿಂದ ಬಿಡುಗಡೆ ಹೊಂದುವ ಮನಸ್ಸಿದೆ. ಸೊ ನಮ್ಮ ಎಲ್ಲ ಜೀವಿಗಳ ಒಂದು ಮೂಲ ಮನಸ್ಸಿನ ಇಚ್ಛೆ ಏನು ಅಂತಂದ್ರೆ, ದುಃಖದಿಂದ ನಾನು ಮುಕ್ತಿ ಹೊಂದಬೇಕು, ದುಃಖದಿಂದ, ಬಂಧನದಿಂದ ಈ ಬಿಡುಗಡೆ ಹೊಂದುತ್ತಾ ಇರಬೇಕು. ಎಲ್ಲಕ್ಕಿಂತ ದೊಡ್ಡ ಬಂಧನ ಯಾವುದು? ಎಲ್ಲಕ್ಕಿಂತ ದೊಡ್ಡ ಬಂಧನ ಅಜ್ಞಾನ. ಎಲ್ಲಕ್ಕಿಂತ ದೊಡ್ಡದು ಅಜ್ಞಾನದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಇವತ್ತು ಈ ಎಲ್ಲ ದುಃಖಗಳು ಜಾಸ್ತಿ ಆಗ್ತಾ ಇದೆ. ಈಗ ಹಿಂಸೆಯನ್ನ ಪ್ರತಿಪಾದನೆ ಮಾಡ್ತಾರೆ ಕೆಲವು ಜನ, ಅದು ಅಜ್ಞಾನ ಇಲ್ಲ ಅಂತಂದ್ರೆ ಆಗ್ತಾ ಇತ್ತಾ? ಆಗ್ತಾ ಇದೆ. ಭಗವಾನ್ ಬುದ್ಧರು ಏನ್ ಹೇಳ್ತಾರೆ? ಮೈತ್ರಿ, ಭ್ರಾತೃತ್ವ ಅಂತ ಏನ್ ಹೇಳ್ತಾ ಇದಾರಲ್ಲ, ಅದೇನು? ಭಗವಾನ್ ಬುದ್ಧರು ಮೈತ್ರಿ ಸೂತ್ರದಲ್ಲಿ ಹೇಳ್ತಾರೆ, ಮೆತ್ತಾ ಸೂತ್ರದಲ್ಲಿ, ಮಾತಾ ಯಥಾ ನಿಯಂ ಪುತ್ರನ್ ಆಯುಷ ಏಕ ಪುತ್ರನನ್ನು ರಕ್ಷೆ ಏವಂಪಿ ಸರ್ವಭೂತೇಷು ಮಾನಸನ್ ಭಾವೇ ಅಪರಿಮಾಣ. ಯಾವ ರೀತಿ ಒಬ್ಬ ತಾಯಿ ತನ್ನ ಒಂದೇ ಒಂದು ಮಗು ಇದ್ದಾಗ ಅದನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಾಳೋ, ಅಂತ ಪ್ರೀತಿಯನ್ನ ನಾವು ಎಲ್ಲರೊಂದಿಗೆ, ಮನುಷ್ಯರೊಂದಿಗೆ, ಎಲ್ಲ ಜೀವಿಗಳೊಂದಿಗೆ, ಭೂತೇಸು ಎಲ್ಲ ಜೀವಿಗಳಿಗೆ ನಾವು ಹಂಚ್ಕೊಳ್ಳೋಣ. ಅಪರಿಮಾಣ ಅಂದ್ರೆ ಲಿಮಿಟ್ಲೆಸ್, ಅದಕ್ಕೆ ಲಿಮಿಟ್ ಇಲ್ಲ. ಅಂತ ಒಂದು ಮೈತ್ರಿ, ಕರುಣೆಯನ್ನು ನಾವು ಬೆಳೆಸ್ಕೊಳ್ಳೋಣ ಎಲ್ಲ ಜೀವಿಗಳೊಂದಿಗೆ. ಸೊ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಹೇಳ್ತಾರೆ.
ನಾನು ಇದನ್ನ ಎಲ್ಲಿಂದ ತಗೊಂಡಿದ್ದೀನಿ ಅಂತ ಗೊತ್ತಾ? ಇದು ನನ್ನ ಎಲ್ಲಕ್ಕಿಂತ ಶ್ರೇಷ್ಠ ಗುರು ಆಗಿರ್ತಕ್ಕಂಥ ಬುದ್ಧ ಗುರುವಿನಿಂದ ಈ ಮೂರನ್ನ ತೆಗೆದುಕೊಂಡಿದ್ದೀನಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಅಲ್ಲಿ ಸೋರ್ಸ್ ಇರೋದಲ್ಲಿ. ಭಗವಾನ್ ಬುದ್ಧರ ಧಮ್ಮ ಇವತ್ತು ನಮಗೆ ಪ್ರಸ್ತುತತೆ ಇಲ್ವಾ? ಒಂದೊಂದು ಶಬ್ದವು ನಮಗೆ ಬೇಕು. ಭಗವಾನ್ ಕೊಟ್ಟಿರೋ ಸ್ಟ್ಯಾಂಡರ್ಡ್, ಒಂದು ಕ್ವಾಲಿಟಿ, ಗುಣಮಟ್ಟ ಯಾವುದು ಅಂತಂದ್ರೆ ಮಾತಾಯತ ಏಕಪುತ್ರ. ತಾಯಿ ತನ್ನ ಒಂದೇ ಮಗುವಿಗೆ ಕೊಡ್ತಕ್ಕಂಥ ಪ್ರೀತಿ, ಆ ಲೆವೆಲ್ಗೆ ನಮ್ಮ ಪ್ರೀತಿಯನ್ನ ತೆಗೆದುಕೊಂಡು ಹೋಗ್ಬೇಕು ಎಲ್ಲ ಮನುಷ್ಯರ ಮೇಲೆ, ಎಲ್ಲ ಜೀವಿಗಳ ಮೇಲೆ. ಅಂತ ಮನಸ್ಸಿದ್ರೆ ಈ ಎಲ್ಲ ಚಿಕ್ಕ ಪುಟ್ಟ ಜಾತಿ ಗೀತಿ ಇದೆಲ್ಲ ಬರುತ್ತೆ. ಅದೊಂದು ದೊಡ್ಡ ರೋಗ. ಭಗವಾನ್ ಹೇಳ್ತಾರೆ, ಇದು ಒಂದು ರೋಗ ಮತ್ತು ಒಂದು ನಶೆ. ಮನಸ್ಸಿಗೆ ಯಾವ ರೀತಿ ಹೆಂಡ ಕುಡಿದು ಅಥವಾ ಡ್ರಗ್ಸ್ ತಗೊಂಡ್ರೆ ಮನಸ್ಸಿಗೆ ನಶೆ ಬಂದು ಕೆಟ್ಟು ಹೋಗುತ್ತಲ್ಲ, ಆದ್ರೆ ಆ ನಶೆಯಲ್ಲಿ ಇರ್ಲಿಕ್ಕೆ ಒಬ್ಬ ಹುಡುಗನಿಗೆ ತುಂಬಾ ಇಷ್ಟ. ಯಾಕೆಂತಂದ್ರೆ ಅದು ಅವನಿಗೆ ಸಂತೋಷ ಕೊಡುತ್ತೆ, ಅದರಲ್ಲೇ ಇರಬೇಕು ಅಂತ. ಸೊ ಇದು ಗೋತ್ತಮದ, ಜಾತಿ ಮದ, ಗೋತ್ತಮದ ಅಂತ ಹೇಳ್ತಾರೆ. ಇದೊಂದು ನಶೆ. ಜಾತಿಯಲ್ಲೇ ಒಂದು ನಶೆ ಮನಸ್ಸಲ್ಲಿ ಸೇರ್ಕೊಂಡ್ಬಿಡ್ತಂದ್ರೆ ಅದರಲ್ಲೇ ಇರಬೇಕು. ಅದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದನ್ನ ಚರ್ಚೆ ಮಾಡೋದು. ನೀವು ನೋಡಿ, ಜನಗಳಿಗೆ ಜಾತಿ ಬಗ್ಗೆ ಚರ್ಚೆ ಮಾಡೋದು ಎಂಜಾಯ್ ಮಾಡ್ತಿರ್ತಾರೆ. ಯಾಕಂದ್ರೆ ಅದೊಂದು ನಶೆ ಆಗಿಬಿಟ್ಟಿದೆ. ಅದನ್ನ ಗುರುತಿಸುವುದನ್ನ ಭಗವಾನ್ ಬುದ್ಧರು ಕಲಿಸ್ಕೊಡ್ತಾರೆ ಸತಿಪಠಾಣದ ಮೂಲಕ. ಈ ಜಾಗೃತ ಭಾವವನ್ನು ನಾವು ಬೆಳೆಸ್ಕೊಂಡ್ರೆ, ಸತಿಯನ್ನ ಬೆಳೆಸ್ಕೊಂಡ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಓ, ಇದೊಂದು ನಶೆ, ಇದೊಂದು ಮೂರ್ಖತನ, ಇದೊಂದು ಅಜ್ಞಾನದಲ್ಲಿ ನಾನು ಕಂಫರ್ಟ್ ಆಗಿದ್ದೀನಿ. ಅದರಲ್ಲಿ ಕಂಫರ್ಟ್ ತಗೊಳ್ಳೋದು ಅದು ಎಂತ ದುರ್ದೈವ ನಮಗೆ ನಮ್ಮ ಜೀವನದಲ್ಲಿ. To get comfort, convenience in this intoxication of caste, religion, ನಾನು ಬೇರೆ ನೀನು ಬೇರೆ, ನಾನು ಬೇರೆ ನೀನು ಬೇರೆ. ಸೈಕಾಲಜಿಕಲಿ ಅದನ್ನ ನೋಡಿದ್ರೆ ಅಭಿಧಮ್ಮದಲ್ಲಿ ಭಗವಾನ್ ಹೇಳ್ತಾರೆ, ಅಭಿಧಮ್ಮದ 3 ಪೀಠಕಗಳಿವೆ ಅಲ್ಲ, ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಅಭಿಧಮ್ಮ ಪೀಠಕ ಸೈಕಾಲಜಿ ಮತ್ತು ಎಲ್ಲ ಅಲ್ಟಿಮೇಟ್ಸ್ ಅಲ್ಲಿ ಈ ಭೌತಿಕ ವಸ್ತು, ರೂಪ, ಶರೀರ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಚಿತ್ತಗಳು, ಚೇತಸಿಕಗಳು. ಸೊ ಈ ರೀತಿಯ ಯೋಚನೆಯ ಮೂಲವನ್ನ ದಿಟ್ಟಿ, ತಪ್ಪು ದೃಷ್ಟಿಕೋನ ಅಂತಕ್ಕಂಥ, ದಿಟ್ಟಿ ಅಂತಕ್ಕಂಥ ಒಂದು ಚೇತಸಿಕ, ಅದು ಮನಸ್ಸಿನ ಒಂದು ಗುಣ. ಅದನ್ನು ನಾವು ಪುಷ್ಟಿ ಮಾಡ್ತಾ ಇರ್ತೀವಿ. ಆ ಜಾತಿ ಈ ಜಾತಿ ಅಂತ ಹೇಳಿ ನಾವೇನಾದ್ರು ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಹೋದ್ರೆ ಆ ದಿಟ್ಟಿ ಒಂದು ನೆಗೆಟಿವ್, ಮೋಸ್ಟ್ ಹಾರಿಬಲ್ ನೆಗೆಟಿವ್ ಕ್ವಾಲಿಟಿ ಆಫ್ ದ ಮೈಂಡ್. ಅದು ಪಕ್ವಾಗ್ತಾ ಹೋಗುತ್ತೆ, ಅದು ಗಟ್ಟಿ ಆಗ್ತಿದ್ದಾಗೆ ನೆಕ್ಸ್ಟ್ ಅದೇನ್ ತರುತ್ತೆ? ಮಾನ. ಮಾನ ಅಂತಂದ್ರೆ ಅಹಂಕಾರ, ನಾನು. ಫಸ್ಟ್ ಅದನ್ನ ಮಾನ ಅಂತ ಕ್ರಿಯೇಟ್ ಮಾಡೋದು, ಒಂದು ಇಮೇಜ್. ಆ ಇಮೇಜ್ ಕ್ರಿಯೇಟ್ ಮಾಡಿಬಿಟ್ಟು ನಾನು ದೊಡ್ಡವನು ಅಥವಾ ನಾನು ಚಿಕ್ಕವನು ಅಥವಾ ನಾನು ಸಮಾನ, 3 ಮಾನಗಳೇ. ಅದರಲ್ಲಿ ಆ ಒಂದು ಕಾಲ್ಪನಿಕ ನಾನು ಅಂತ ಹೇಳಿ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಎಲ್ಲೋ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆ ತಪ್ಪು ದೃಷ್ಟಿ ಅಂದ್ರೆ ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆಯಿಂದ ಈ ನಾನು ಅಂತಕ್ಕಂಥ ಒಂದು ಮಾನ. ಇದಾದ್ಮೇಲೆ ಇನ್ನೂ ಬಹಳ ಒಂದು ಡೇಂಜರಸ್ ಸೈಕಾಲಜಿಕಲ್ ಪ್ರೊಸೆಸ್ ಆಗುತ್ತೆ. ಅದು ಯಾವುದು ಅಂತಂದ್ರೆ ಲೋಭ ಉಪಾದಾನ, ತನ್ನ ಉಪಾದಾನ ಅಂದ್ರೆ ಅಂಟುವಿಕೆ. ಈ ಒಂದು ಐಡಿಯಾ ಇದಲ್ಲ, ಈ ಐಡಿಯಾ ಕ್ರಿಯೇಟ್ ಆದ್ಮೇಲೆ ಅದಕ್ಕೆ ಅಂಟ್ಕೊಂಡ್ಬಿಡೋದು, ಅದನ್ನ ಮೊದಲು ಲೈಕ್ ಮಾಡೋದು,
ಆಮೇಲೆ ಅಂಟ್ಕೊಂಡ್ಬಿಡೋದು, ನಾನು ಆ ಜಾತಿ ಈ ಜಾತಿ, ನಾನು ಹೀಗಿರ್ಬೇಕು, ನಾನು ಅದಕ್ಕೆ ಬಿಲಾಂಗ್ ಆಗ್ತೀನಿ, ನಾನು ಇದಕ್ಕೆ ಬಿಲಾಂಗ್ ಆಗ್ತೀನಿ, ಅದನ್ನ ಹಿಡ್ಕೊಂಡು ಕೂತ್ಕೊಳ್ಳೋದು. ಜೀವ ಬಿಡಕ್ ತಯಾರಿದ್ದಾರೆ ಜನ, ಪ್ರಾಣ ಬಿಡಕ್ ತಯಾರಿದ್ದಾರೆ. ಆದ್ರೆ ಆ ಒಂದು ಅಜ್ಞಾನದ ಒಂದು ಅಂಟುವಿಕೆಯನ್ನ ಬಿಡುವುದಿಲ್ಲ. ನನ್ನನ್ನು ಹೊಡೀರಿ ಬಡೀರಿ, ಅಥವಾ ನಾನು ಹೊಡಿತೀನಿ ಬಡಿತೀನಿ, ಜಗಳ ಮಾಡೋಣ, ಯುದ್ಧ ಮಾಡೋಣ, ಸಾಯಿಸೋಣ, ಎಲ್ಲ ನಾಶ ಮಾಡೋಣ, ಆದ್ರೆ ಅಜ್ಞಾನ ಮಾತ್ರ ಬಿಡುವುದಿಲ್ಲ. ಅಂತ ಘೋರ ಅಂಟುವಿಕೆ. ಸೊ ಇದು ಸೈಕಾಲಜಿಕಲಿ ಡೆವಲಪ್ ಆಗಿರುತ್ತೆ. ಒಂದ್ಸಾರಿ ಅಂಟುವಿಕೆ ಬಂದ್ಬಿಟ್ರೆ ನಾನು ಜ್ಞಾನದಲ್ಲಿದ್ದೀನಿ, ಈ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಹೊರಗಡೆ ಬರಬೇಕು ಅನ್ನುವ ಮನಸ್ಸು ಕೂಡ ಬರುವುದಿಲ್ಲ. ಸೊ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲಿಗೆ ಅವರು ಯಾವಾಗ ಸ್ವಾತಂತ್ರ್ಯದ ಬಗ್ಗೆ, ಸ್ವಾತಂತ್ರ್ಯ ಅಂದ್ರೆ ಅವಾಗಿನ ಪೊಲಿಟಿಕಲ್ ಸ್ವಾತಂತ್ರ್ಯ, ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಾಯ್ತು. ಇನ್ನೊಂದು ಕಡೆ ಹೇಳ್ತಾರೆ ಪೊಲಿಟಿಕಲ್ ಸ್ವಾತಂತ್ರ್ಯಕ್ಕಿಂತ ನಮಗೆ ಸಾಮಾಜಿಕ ಸ್ವಾತಂತ್ರ್ಯ ಬರ್ಬೇಕು, ಇಂಡಿವಿಜುವಲ್ ಸ್ವಾತಂತ್ರ್ಯ ಅದೆಲ್ಲಕ್ಕಿಂತ ಮುಖ್ಯ ಅಲ್ವಾ. ಅದು ಪೊಲಿಟಿಕಲ್ ಸ್ವಾತಂತ್ರ್ಯಕ್ಕಿಂತ ಪ್ರೆಸಿಡೆನ್ಸ್ ತಗೊಳುತ್ತೆ. ಯಾಕಂದ್ರೆ ಅದು ಜೀವನಕ್ಕೆ, ನನ್ನ ಜೀವನ ನಾನಿವತ್ತು ಎದ್ದಾಗ, ಕುಳಿತಾಗ, ನಿಂತಾಗ ನನ್ನ ಮನಸ್ಸಿನಲ್ಲಿ ನಡೀತಕ್ಕಂಥ ಅನುಭವಗಳಿಗೆ ಸಂಬಂಧವಾಗಿರ್ತಕ್ಕಂಥ. ಸೊ ಅದು ಸರಿ ಇಲ್ಲ ಅಂತಂದ್ರೆ ಹೊರಗಡೆ ಬೇರೆ ಎಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ನಾವು ಸ್ವಾತಂತ್ರ್ಯವಾಗಿರಲ್ಲ. ಆದ್ರಿಂದ ಈ ಲಿಬರ್ಟಿ, ಸ್ವಾತಂತ್ರ್ಯ, ಸಮಾನತೆ, ಭಗವಾನ್ ಬುದ್ಧರು ಈ ಲಿಬರ್ಟಿ ಬಗ್ಗೆ ಭಗವಾನ್ ಬುದ್ಧರು ಅಂತ ಹೇಳ್ತಾರೆ, ಸಯ್ಯಥಾಪಿ ಭಿಕ್ಕವೇ ಮಹಾಸಮುದ್ರೋ ಏಕರಸೋ ಲೋಣರಸೋ ಏವಮೇವಕೋ ಭಿಕ್ಕವೇ ಅಯಂ ಧಮ್ಮೋ ಏಕರಸೋ ವಿಮುಕ್ತಿರಸೋ. ಭಗವಾನ್ ಬುದ್ಧರು ಹೇಳ್ತಾರೆ, ಯಾವ ರೀತಿ ಮಹಾಸಮುದ್ರಕ್ಕೆ ಒಂದೇ ಒಂದು ರುಚಿ ಇದೆ, ಅದು ಯಾವ ರುಚಿ? ಲೋಣರಸ, ಅಂದ್ರೆ ಉಪ್ಪಿನ ರುಚಿ. ಅದೇ ರೀತಿ ಭಿಕ್ಷುಗಳೇ, ಈ ನನ್ನ ಧಮ್ಮಕ್ಕೆ ಒಂದೇ ಒಂದು ರುಚಿ ಇದೆ, ಏಕರಸೋ, ಒಂದೇ ರುಚಿ. ಯಾವುದು? ವಿಮುಕ್ತಿ ರಸೋ, ವಿಮುಕ್ತಿಯ ರಸ, ವಿಮುಕ್ತಿಯ ರುಚಿ, ಸ್ವಾತಂತ್ರ್ಯದ ರುಚಿ. ಅರ್ಥ ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಇದು ನಾವು ಭಗವಾನ್ ಬುದ್ಧರ ಧಮ್ಮ ಯಾಕೆ ಅಂಬೇಡ್ಕರ್ ಅವರು ಆಯ್ಕೆ ಮಾಡ್ಕೊಂಡ್ರು ಅಂತ ನೋಡಿ, ಇಂಥದನ್ನೆಲ್ಲ ನೀವು ಇಷ್ಟು ಸ್ಪಷ್ಟವಾಗಿ ಇದನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಸಮಾನತೆಯ ಬಗ್ಗೆ ಹೇಳಿದಾಗ ಭಗವಾನ್ ಹೇಳ್ತಾರೆ, ಇದು ದೊಡ್ಡ ರೋಗ, ಈ ಮಾನ ಮೇಲೆ ದಿಟ್ಟಿ, ಈ ಗೊತ್ತ ಮದ, ಜಾತಿ ಮದ, ನಾನು ಮೇಲು ನಾನು ಕೀಳು ಅನ್ನೋದು ಇದೊಂದು ಮದ. ಇದು ನಶೆಯಿಂದ ಹೊರಗಡೆ ಬನ್ನಿ. ಯಾವಾಗ ನಾವು ಎಲ್ಲ ಮನುಷ್ಯರನ್ನಾಗಿ ನೋಡುವ ಕೆಪಾಸಿಟಿ ಬೆಳೆಸ್ಕೊಳ್ತೀವಿ, ಅವಾಗ ಅದು ಕಳೆದು ಹೋಗುತ್ತೆ. ಮನುಷ್ಯರನ್ನ ನಾವು ಒಬ್ಬ ಜಾತಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆ ಜಾತೀಯತೆ ಅಂತ ಉಳಿಯುತ್ತೆ. ಆದ್ರೆ ನಾವು ನಮ್ಮನ್ನ ತುಂಬಾ ಮಾನಸಿಕವಾಗಿ ಕೆಳಗಡೆ ಬೀಳಿಸ್ತಾ ಇದ್ದೀವಿ. ನಾವು ಅರ್ಥ ಮಾಡ್ಕೋಬೇಕು. ಭಗವಾನ್ ಬುದ್ಧರ ಧಮ್ಮ ಇನ್ನು ಕ್ಷಣ ಕ್ಷಣದಿಂದ ನಮ್ಮಲ್ಲಿ ಮನಸ್ಸನ್ನ ಬೆಳೆಸುವ ಮಾರ್ಗ. ಈಗ ಮನಸ್ಸನ್ನು ಬೆಳೆಸಬೇಕು ಅಂತಂದ್ರೆ ಇವುಗಳನ್ನೇ ಚೇಂಜ್ ಮಾಡಬೇಕು. ಇವತ್ತು ಜಾತಿ ಹೆಸರಲ್ಲಿ ಎಷ್ಟೊಂದು ಜಗಳಗಳಾಗ್ತಾ ಇವೆ. ಅಂಬೇಡ್ಕರ್ ಅವರು ದೀಕ್ಷೆ ತಗೊಂಡು 70 ವರ್ಷ ಆಯ್ತು. ನೀವು ಜಾತಿ ಪಾತಿ ಅದರಲ್ಲೆಲ್ಲ ಇರ್ಬೇಕಾಗಿಲ್ಲಪ್ಪ, ಬಂದ್ಬಿಡಿ, ಬುದ್ಧ ಧಮ್ಮವನ್ನ ಒಪ್ಕೊಂಡು ಬಿಡಿ. ಎಷ್ಟು ಸರಳವಾದ ನೇರವಾದ ಸೊಲ್ಯೂಷನ್, ಯಾವ ಕಾಂಪ್ಲಿಕೇಶನ್ಸ್ ಇಲ್ಲ ಇದರಲ್ಲಿ. ಇದ್ರ ಬಗ್ಗೆ ನಾವು ಡಿಬೇಟ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗಿಲ್ಲ, ಅದು ಅವೆಲ್ಲ ವ್ಯರ್ಥ. ಜಾತಿ ಗೀತಿ ಇದ್ರಲ್ಲಿದ್ರೆ ಮೇಲು ಕೀಳು ಇದ್ದೇ ಇರುತ್ತೆ. ನಾನ್ ಬೆಟರ್, ನೀನ್ ಸರಿ ಇಲ್ಲ, ನಿನ್ಗಿಂತ ನಾನು ಅದು ಹಾಗೆ ಅಂತ ಇರಲ್ವಾ? ಈ ಜಾತಿ ಅನ್ನೋ ದೊಡ್ಡ ರೋಗ ಅದು ಇದ್ದೇ ಇದೆ. ಇವಾಗ ಮೇಲ್ಜಾತಿ ಕೆಳಜಾತಿ ಇದು ಒಂದು ಭೇದ ಭಾವ. ಮೇಲ್ಜಾತಿನಲ್ಲೇನೆ ಮತ್ತೆ ಅದರಲ್ಲೇ ಮತ್ತೆ ಇನ್ನು ಸ್ಟೆಪ್ಸ್, ಆ ಭೇದ ಭಾವ. ಕೆಳಜಾತಿನಲ್ಲಿ ಇನ್ನೂ ಒಂದಿಷ್ಟು ಸ್ಟೆಪ್ಸ್, ಅವರಲ್ಲೇ ನಾನು ಮೇಲು ಕೀಳು. ಇದೆಯೋ ಇಲ್ವೋ? ದೂರ
ಒಂದು 110 ಜಾತಿಗಳಿದೆ ಇವಾಗ ಶೆಡ್ಯೂಲ್ ಕಾಸ್ಟ್ ಲೀಸ್ಟ್ ಮಾಡ್ಕೊಂಡ್ಬಿಟ್ಟು. ಇವಾಗ ಅದರಲ್ಲೇ ಕೆಲವೊಂದು ಜನ ನಾವು ಸುಪೀರಿಯರು, ನೀವು ಇನ್ಫೀರಿಯರು ಅಂತ ಅದೊಂದು ಮೆಂಟಾಲಿಟಿ. ನಾನೊಂದು ಹೊಸ ಶಬ್ದ ಕೇಳಿದೆ ಮೊನ್ನೆ. ಇಲ್ಲಿ ಮೀಸಲಾತಿ ಬಗ್ಗೆ ಪ್ರೊಟೆಸ್ಟ್ಗಳು ನಡೀತಾ ಇತ್ತು ನಮ್ಮ ಮಹಾಬೋಧಿ ಸೊಸೈಟಿ ಗಾಂಧಿನಗರ ಅದು ಎದುರುಗಡೆ ಫ್ರೀಡಮ್ ಪಾರ್ಕ್ ಅಲ್ಲಿ. ಸೊ ಮೊದಲು ಒಂದು ಗ್ರೂಪ್ ಬಂದ್ರು, ಅವ್ರು ಬಂದು ಪ್ರೊಟೆಸ್ಟ್ ಮಾಡಿ ಹೋದ್ರು. ನೆಕ್ಸ್ಟ್ ವೀಕ್ ಇನ್ನೊಂದು ಗ್ರೂಪ್ ಬಂದ್ರು. ನಾನು ಕೇಳಿದೆ, ಯಾರು ನೀವು ಮೊನ್ನೆ ಮಾಡಿ ಹೋಗಿದ್ರಿ ಮತ್ತೆ ಬಂದಿರೋದು? ಇಲ್ಲ ಇಲ್ಲ ಇಲ್ಲ, ಅವ್ರು ಮಾಡಿದವರು ಬೇರೆ ಲೆಫ್ಟ್, ನಾವು ಇವಾಗ ಮಾಡ್ತಾ ಇರೋರು ರೈಟ್. ನಾನದು ಮತ್ತೆ ಇದರಲ್ಲೇ ಭೇದ ಭಾವ ಇದ್ರೆ ಅದು ಹೆಂಗ್ರಿ ಒಂದಾಗ್ತೀವಿ? ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಬ್ರು ಹೇಳಿದ್ರು, ಬತ್ತೇಜಿ ಇಲ್ಲಿಯೇ ನಿಲ್ಲಲ್ಲ, ನೆಕ್ಸ್ಟ್ ವೀಕ್ ಇನ್ನೊಂದಿದೆ. ನಾನು ಕೇಳಿದೆ, ಅದು ಯಾವ್ದ್ರಪ್ಪ? ಅವ್ರು ಹೇಳಿದ್ರು ಇದು ಲೆಫ್ಟ್ ರೈಟ್, ಇದ್ರಲ್ಲಿ 2 ಗ್ರೂಪ್ ಇದೆ. ಒಂದು ಟಚಬಲ್ ದಲಿತ್ಸ್ ಅಂತ ಇದ್ದಾರೆ, ಇನ್ನೊಬ್ರು ಅನ್ಟಚಬಲ್ ದಲಿತ್ಸ್ ಅಂತ ಇದ್ದಾರೆ. ಈಗಾಗಿರೋದು ಅನ್ಟಚಬಲ್ ದಲಿತ್ಸ್ ಪ್ರೊಟೆಸ್ಟ್ಗಳು, ನೆಕ್ಸ್ಟ್ ವೀಕ್ ಬರೋದು ಟಚಬಲ್ ದಲಿತ್ಸ್ ಪ್ರೊಟೆಸ್ಟ್ ಅಂತ ಹೇಳಿದ್ರು. ನನ್ನ ತಲೆನೇ ಸುತ್ತೈತು, ಎಂದು ಕೇಳಿರ್ಲಿಲ್ಲ ಈ ತರ ಈ ಲೋಕದಲ್ಲಿ ಅಂತ. ಈ ತರ ಮನಸ್ಸು ಇತ್ತು ಅಂತಂದ್ರೆ ಒಂದು ಅನ್ನುವ ಮನೋಭಾವ ಎಲ್ಲಿ ಬರುತ್ತೆ? ಕೇವಲ ಈ ಜಾತಿಗಳಲ್ಲಿ ಒಂದು ಸೆಕ್ಷನ್ ಅಲ್ಲಿ ಇಷ್ಟ ಭೇದ ಭಾವ ಇದ್ರೆ ಬೇರೆ ಸೆಕ್ಷನ್ ಟು ಸೆಕ್ಷನ್ ಎಷ್ಟಿರುತ್ತೆ, ಇನ್ನು ನಂತರ ರಿಲಿಜನ್ ಟು ರಿಲಿಜನ್ ಎಷ್ಟು ಬರುತ್ತೆ? ಅದಕ್ಕೆ ಭಗವಾನ್ ಬುದ್ಧರು ಹೇಳಿದ್ರು, ತಾಯಿಯಂತೆ ಮನಸ್ಸನ್ನು ಬೆಳೆಸ್ಕೊಳ್ಳಿ. ಫ್ರೆಟರ್ನಿಟಿ ಅಂದ್ರೆ ಏನು? ಬಹಳ ಪ್ರೀತಿ ಗೌರವದಿಂದ ಇರ್ತಕ್ಕಂಥದ್ದು. ಸೊ ಇಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ, ಸಮಗಾನನ್ ತಪೋಸುಖೋ. ಬಾಬಾ ಸಾಹೇಬ್ ಹೇಳ್ತಾರೆ ಒಂದ್ ಕಡೆ, ದ ರಿಲಿಜನ್ ವಿಚ್ ಡಿಸ್ಕ್ರಿಮಿನೇಟ್ಸ್ ಬಿಟ್ವೀನ್ ಇಟ್ಸ್ ಫಾಲೋವರ್ಸ್ ಇಸ್ ನಾಟ್ ಎ ಟ್ರೂ ರಿಲಿಜನ್. ರಿಲಿಜನ್ ಯಾವುದೇ ಧರ್ಮ ಆಗಿರಲಿ ಒಗ್ಗಟ್ಟು, ಒಂದು ಮಾಡಬೇಕು. ಆ ಮನುಷ್ಯತ್ವ, ಆ ಪ್ರೀತಿ. ದ ಪರ್ಪಸ್ ಆಫ್ ರಿಲಿಜನ್ ಇಸ್ ಟು ಟೀಚ್ ಮ್ಯಾನ್ ಹೌ ಟು ಲಿವ್ ಇನ್ ಎ ವೇ ದಟ್ ವಿಲ್ ಮೇಕ್ ಹಿಮ್ ಹ್ಯಾಪಿ. ಬಹಳ ಸಿಂಪಲ್. ಧರ್ಮದ ಉದ್ದೇಶ ಏನು? ಜೀವನದಲ್ಲಿ ಸಂತೋಷ ಪಡಬೇಕು, ದುಃಖದಿಂದ ಮುಕ್ತಿ. ಹೇಳಿದಲ್ಲ, ಅದೇ ಕೊಟ್ಟಿಲ್ಲ ಅಂತಂದ್ರೆ ಆ ಧರ್ಮ ಅಂತಲೂ ಹೇಳಕ್ಕಾಗಲ್ಲ. ಭಗವದ್ ಬುದ್ಧರ ಧಮ್ಮದ ಡೆಫಿನೇಷನ್ ಏನು? ಸತ್ಯಂ ಧಾರೇತಿ ಇತಿ ಧಮ್ಮ. ಸತ್ಯವನ್ನ ನಾವು ಯಾವಾಗ ಧಾರಣೆ ಮಾಡ್ತೀವಿ ಅವಾಗ ಅದು ಧಮ್ಮ ಆಗುತ್ತೆ. 4 ಸತ್ಯಗಳಲ್ಲಿ ದುಃಖ ಅಂದ್ರೆ ಏನು, ದುಃಖದ ಕಾರಣ ಏನು, ದುಃಖದ ಅಂತ್ಯ, ಸುಖ ಅಂದ್ರೆ ಏನು, ಸುಖದ ಮಾರ್ಗ ಏನು, ಈ 4 ಇವುಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿರೋದು. ಸೊ ಸಮಗಾನನ್ ತಪೋಸುಖೋ ಅಂತ ಭಗವಾನ್ ಬುದ್ಧರು ಹೇಳಿರೋದು. ಅಂಬೇಡ್ಕರ್ ಅವರು ಅದನ್ನ ಒಂದಲ್ಲ, 2 ಅಲ್ಲ, 100 ಕಡೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಈಗ ಭಗವಾನ್ ಬುದ್ಧರು ಅದನ್ನು ಬರೀ ಹೇಳಲಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು. ಭಗವಾನ್ ಬುದ್ಧರ ಶಿಷ್ಯರಲ್ಲಿ ಎಲ್ಲರಿದ್ರು, ರಾಜರಿದ್ರು, ಬಡವರಿದ್ರು, ಶ್ರೀಮಂತರಿದ್ರು, ರೋಗಿಗಳಿದ್ರು, ಯಾವುದೇ ಕೆಲಸ ಮಾಡುವವರಿದ್ರು. ಸುನೀತ ಅಂತ ಒಬ್ಬ ಜಾಡಮಾಲಿ, ಅವನು ಇದನ್ನ ಮಾಡ್ತಾ ಇದ್ದ, ಪ್ರತಿದಿನ ಕ್ಲೀನ್ ಮಾಡ್ತಾ ಇದ್ದ. ಏನ್ ಕ್ಲೀನ್ ಮಾಡ್ತಾ ಇದ್ದ ಅಂದ್ರೆ ಹೂಗಳು. ಜನ ಎಲ್ಲ ಹೂಗಳೆಲ್ಲ ಯೂಸ್ ಮಾಡಿ ಎಸಿತಿದ್ರಲ್ಲ, ಅದು ಹೂಗಳನ್ನು ತಗೊಂಡೋಗಿ ಒಂದ್ ಕಡೆ ಡಿಸ್ಪೋಸ್ ಮಾಡೋದು, ಕಸ ಗುಡಿಸಿ ಅಂತವನಿದ್ದ. ಭಗವಾನ್ ಬುದ್ಧರು ರಾಜನಿಗೂ ಅಷ್ಟೇ ಪ್ರೀತಿಯಿಂದ ಧರ್ಮ ಬೋಧಿಸಿದ್ರು. ಪಸೆ ನದಿ ರಾಜನಿಗೂ ಬೈಕ್ಬಿಟ್ಟು ಹೇಳ್ತಾ ಇದ್ರೆ, ಊಟ ಕಡಿಮೆ ಮಾಡಿದ ನೀನ್ ಹೆಲ್ತ್ ಕೆಡ್ತಾ ಇದೆ ಅಂತ ರಾಜನಿಗೂ ಹೇಳ್ತಾ ಇದ್ರು. ಅನಾಥ ಪಿಂಡಿಕರು ಶ್ರೀಮಂತರಿಗೂ ಹೇಳ್ತಾ ಇದ್ರು, ಯಾರೋ ರಸ್ತೆನಲ್ಲಿ ಹೋಗೋರ್ಗೂ ಹೇಳ್ತಾ ಇದ್ರು. ಈ ಸುನೀತ ಅಂತಕ್ಕಂಥ ಜಾಡಮಾಲಿಗೂ ಅವರು ಭಗವಾನ್ ಬುದ್ಧರು ಒಂದ್ಸಾರಿ ಬರ್ತಾರೆ ಮಾರ್ಗದಲ್ಲಿ, ಪಿಂಡ ಪಾತ್ರ ಬೆಳಿಗ್ಗೆ ಆದ್ಮೇಲೆ ಆಹಾರ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ರು, ಮನೆಯಿಂದ ಮನೆಗೆ ಹೋಗ್ತಾ ಇದ್ರು. ಸೊ ಒಂದ್ಸಾರಿ ದಾರಿಯಲ್ಲಿ ಹೋಗುವಾಗ ಇವ್ನು ನೋಡ್ತಾನೆ, ಸುನೀತ
ಅವನ ಹೆಸರು ಸುನೀತ ಅಂತ. ಅವ್ನು ನೋಡ್ತಾನೆ, ನೋಡಿ ಅವನು ಅಸ್ಪೃಶ್ಯ. ಅವನಿಗೆ ಎಷ್ಟು ಅಸ್ಪೃಶ್ಯ ಅಂತ ಮಾಡಿಟ್ಟಿದ್ರು ಅಂತಂದ್ರೆ ಅವನ ನೆರಳು ಕೂಡ ಬೇರೆಯವ್ರ ಮೇಲೆ ಬೀಳಬಾರ್ದಂತೆ. ಆ ರೀತಿ ಸಿಸ್ಟಮ್ ಇದು. ಮನುಷ್ಯತ್ವ ಗಿಮಿಷತ್ವ ಅನ್ನೋ ಆ ಶಬ್ದಗಳಿಗೆ ತುಂಬಾ ದೂರ ಹತ್ರನೇ. ಸೊ ಅವನು ಭಯ ಪಟ್ಕೊಂಡು ರಸ ಗುಡಿಸಿ ಅದನ್ನೆಲ್ಲ ಇದು ಮಾಡ್ತಾ ಇದ್ದ. ಭಗವಾನ್ ಬುದ್ಧರು ಬಂದ್ರಲ್ಲ, ಅವನು ಭಯ ಪಟ್ಕೊಂಡು ಒಂದ್ ಕಡೆ ಹೋಗಿ ಒಂದು ಗೋಡೆಗೆ ಅಂಟ್ಕೊಂಡು ಮುಖ ತಿರುಗಿಸಿ ಆ ಕಡೆ ಮಾಡಿ ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಅವನ ಮನಸ್ಸಿನಲ್ಲಿ ಏನಾಗಿದೆ, ಭಗವಾನ್ ಬುದ್ಧರ ಭವ್ಯ ವ್ಯಕ್ತಿತ್ವವನ್ನು ನೋಡಿ ಬಹಳ ಶ್ರದ್ಧೆ ಬರ್ತಾ ಇದೆ. ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಹೋಗಿ ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಇವತ್ತು ಭಗವಾನ್ ಜೊತೆ ಭಿಕ್ಷುಗಳಿದ್ದಾರೆ, ದೊಡ್ಡ ದೊಡ್ಡ ಉಪಾಸಕಿಯರೆಲ್ಲ ಹಿಂಬಾಲಿಸ್ತಾ ಇದ್ದಾರೆ. ಇವಾಗ ಅವ್ರ ಮಧ್ಯೆ ನಾನು ಹೋಗಿ ಇದು ಮಾಡೋದು ಸರಿ ಇರಲ್ಲ. ಬಟ್ ಆದ್ರೆ ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಇಚ್ಛೆ ಆಗ್ತಾ ಇದೆ. ಭಗವಾನ್ ಬುದ್ಧರಿಗೆ ಗೊತ್ತಾಗುತ್ತೆ ಬುದ್ಧತ್ವ ಅಂತಂದ್ರೆ ಅದೊಂದು ದೊಡ್ಡ ಶಕ್ತಿ. ಅವ್ರ ಮನಸ್ಸನ್ನು ಅವ್ರು ಅರ್ಥಕೊಳ್ಳೋದಾಯ್ತು, ಬೇರೆಯವ್ರ ಮನಸ್ಸನ್ನು ನೋಡುವ ಶಕ್ತಿ. ಧ್ಯಾನ ಮಾಡಿದ್ರೆ ಅದು ಬರುತ್ತೆ. ಧ್ಯಾನ ಮಾಡಿದ್ರೆ ಪರಚಿತ್ತ ವಿಜಾನನ ಅಂತ ಹೇಳ್ತಾರೆ, ಬೇರೆಯವರ ಮನಸ್ಸನ್ನು ಓದುವ ಶಕ್ತಿ. ಭಗವಾನ್ ಬುದ್ಧರಿಗೆ ಅದು ಯಾವಾಗಲೂ ಬಹಳ ಇದಿತ್ತು. ಸೊ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ರೆ ಯಾರ ಮನಸ್ಸಲ್ಲಿ ಏನೇನು ನಡೀತಾ ಇದೆ ಅಂತ. ಸುನೀತ ಮನಸ್ಸಲ್ಲಿ ಆ ಶ್ರದ್ಧೆ ಉಕ್ಕಿ ಬರ್ತಾ ಇದೆ. ಸೊ ಆಗ ಭಗವಾನ್ ಬುದ್ಧ ನಿಂತ್ಕೊಳ್ತಾರೆ, ರಸ್ತೆ ಮಧ್ಯೆ ನಿಂತ್ಕೊಂಡು ಅವನನ್ನು ಕರೀತಾರೆ, ಬಾ ಅಂತ. ಕರೆದ ಮೇಲೆ ಅವನು ಬಂದು ನಮಸ್ಕಾರ ಮಾಡ್ತಾನೆ. ಭಗವಾನ್ ನಿಮಗೆ ನಾನು ಗೌರವವನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಸರಿ, ನಮಸ್ಕಾರ ಮಾಡ್ತಾನೆ, ಆಶೀರ್ವಾದ ಮಾಡ್ತಾರೆ. ಅವನಿಗೆ ಎಷ್ಟು ಸ್ಫೂರ್ತಿ ಬರುತ್ತೆ ಅಂದ್ರೆ, ಭಗವಾನ್ರೆ ನನಗೆ ದೀಕ್ಷೆ ಕೊಟ್ಟು ಭಿಕ್ಷು ಮಾಡಿ ಅಂತ ಕೇಳ್ಕೊಳ್ತಾನೆ. ಅಲ್ಲೇ ರಸ್ತೆ ಮಧ್ಯೆ, ಎಲ್ಲರ ಮಧ್ಯೆ. ಭಗವಾನ್ ಬುದ್ಧರಿಗೆ ಕರುಣೆ ಇದೆ. ಸರಿ, ಭಿಕ್ಷು ಬಾರಪ್ಪ ಭಿಕ್ಷು ಅಂತ ಹೇಳಿ ಅವನಿಗೆ ಅಲ್ಲೇ ಭಿಕ್ಷು ಮಾಡಿಬಿಡ್ತಾನೆ. ಅಲ್ಲೇ ಭಿಕ್ಷು ಆದ್ಮೇಲೆ ಅವನಿಗೆ ಚೀವರ ಪಿಂಡಪಾತ ಎಲ್ಲ ಇದು ಆಗಿ ತಯಾರಾಗಿಬಿಡ್ತಾನೆ. ತಯಾರಾಗಿ ಧ್ಯಾನವನ್ನು ಹೇಳ್ಕೊಡ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಅರ್ಹಂತನಾಗಿಬಿಡ್ತಾರೆ. ಸುನೀತ ಥೇರ ಮಹಾ ಅರ್ಹಂತ ಥೇರ ಆಗಿಬಿಡ್ತಾರೆ. ಆ ಸುನೀತ ಥೇರ ಅರ್ಹಂತ ಆದಾಗ ಯಾರು ಬಂದು ನಮಸ್ಕಾರ ಮಾಡ್ತಾರೆ? ರಾಜರು ಬಂದು ಕಾಲಿಗೆ ಬೀಳ್ತಾರೆ, ಬ್ರಾಹ್ಮಣರು ಬಂದು ಕಾಲಿಗೆ ಬೀಳ್ತಾರೆ, ಕ್ಷತ್ರಿಯರು ಬಂದು ಕಾಲಿಗೆ ಬೀಳ್ತಾರೆ, ಬಿಸ್ನೆಸ್ ಮ್ಯಾನ್ ಅವ್ರು ಬಂದು ಕಾಲಿಗೆ ಬೀಳ್ತಾರೆ, ಏನೆಲ್ಲ ದುಡ್ಡು ಕೊಡ್ತಾರೆ, ಏನೆಲ್ಲ ದಾನಗಳನ್ನು ಮಾಡ್ತಾರೆ. ಸೊ ಇಂಥ ಒಂದು ಸ್ಥಿತಿಗೆ ಭಗವಾನ್ ಬುದ್ಧರು ಆ ಅಸ್ಪೃಶ್ಯ ಎನಿಸಿಕೊಳ್ಳುವವನನ್ನ ತೆಗೆದುಕೊಂಡು ಹೋಗ್ತಾರೆ. ಕೇವಲ ಅದೊಂದು ಸಾಮಾಜಿಕ ಪರಿವರ್ತನೆ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಪರಿವರ್ತನೆ ಆಗಿರುತ್ತೆ, ಮನಸ್ಸಿನ ಪರಿವರ್ತನೆ ಆಗಿರುತ್ತೆ. ಕೇವಲ ಸುನೀತನ ಮನಸ್ಸು ಪರಿವರ್ತನೆ ಅಲ್ಲ, ಸುನೀತನ ಮೇಲೆ ಬೇರೆಯವರು ನೋಡ್ತಕ್ಕಂಥ ಆ ಮನಸ್ಸುಗಳನ್ನು ಕೂಡ ಪರಿವರ್ತನೆ ಮಾಡಿಬಿಡ್ತಾರೆ. ಇದು ಪರಿವರ್ತನೆ, ನಿಜವಾದ ಪರಿವರ್ತನೆ. ಸೊ ಅವಾಗ ಭಗವಾನ್ ಬುದ್ಧರ ಸಂಘದಲ್ಲಿ, ಭಗವಾನ್ ಬುದ್ಧರ ಶಿಷ್ಯರಲ್ಲಿ ಸಮಗ್ಗಾನಂದ ತಪೋಸುಕೋ ಅಂತ ಭಗವಾನ್ ಹೇಳ್ತಾರೆ. ಅಂದ್ರೆ ನಾವೆಲ್ಲರೂ ಸೇರಿ ಸಾಧನೆ ಮಾಡಬೇಕು, ಅದು ಎಲ್ಲಕ್ಕಿಂತ ಸುಖಕರ. ಇವಾಗ ನಾನ್ ಬೇರೆ ಪ್ರಾಕ್ಟೀಸ್ ಮಾಡ್ತೀನಿ, ನೀನ್ ಬೇರೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಲ್ಲ. ಸಮಗ್ಗಾನಂದ ತಪೋ ಸುಖೋ. ಸೊ ಆದ್ರಿಂದ ಬಾಬಾ ಸಾಹೇಬ್ರು ಇನ್ನೊಂದು ಹೇಳ್ತಾರೆ, ಮೈ ಧಮ್ಮ ಹ್ಯಾಸ್ ಎ ಸೋಷಿಯಲ್ ಮೆಸೇಜ್ ಟು ಎಸ್ಟಾಬ್ಲಿಷ್ ಎ ಕಿಂಗ್ಡಮ್ ಆಫ್ ರೈಚಿಯಸ್ನೆಸ್ ಆನ್ ಅರ್ತ್. ಕಿಂಗ್ಡಮ್ ಆಫ್ ರೈಚಿಯಸ್ನೆಸ್, ಕಿಂಗ್ಡಮ್ ಆಫ್ ಮಿಥ್ಯಾದೃಷ್ಟಿ ಅಲ್ಲ, ಕಿಂಗ್ಡಮ್ ಆಫ್ ಅದು ಇದು ನಂಬಿಕೆಗಳಲ್ಲ. ಬಾಬಾ ಸಾಹೇಬ್ ಏನ್ ಹೇಳ್ತಾರೆ? ಕಿಂಗ್ಡಮ್ ಆಫ್ ರೈಚಿಯಸ್ನೆಸ್ ಅಂದ್ರೆ ಒಳ್ಳೆತನ, ಧಾರ್ಮಿಕತೆ. ಧಾರ್ಮಿಕತೆ ಅಂದ್ರೆ ಈ ಧರ್ಮ, ಮತ ಧರ್ಮ ಅಂತಾರೆ.
ಧರ್ಮ ಅಂತಂದ್ರೆ ಉತ್ಕೃಷ್ಟವಾದ ಸತ್ಯಕ್ಕನುಸಾರವಾದ ಒಳ್ಳೆಯ ಮಾರ್ಗ, ಅದು ಧಮ್ಮ. ಆದ್ದರಿಂದ ನಾವು ಧರ್ಮ ಅಂತ ಅವ್ರ ಶಬ್ದ ಯೂಸ್ ಮಾಡೋದಕ್ಕೂ ಹೆಸಿಟೇಟ್ ಮಾಡ್ತೀವಿ. ಯಾಕೆಂದ್ರೆ ಧಮ್ಮ ಮತ್ತು ಧರ್ಮ ಅದು ಭಾಷೆಯಲ್ಲಿ ಒಂದೇ ತರ ಇದ್ರೂ ಕೂಡ ಅದರ ಅರ್ಥದ ಒಂದು ಇದು ಬೇರೆನೇ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅಲ್ವಾ. ಧಮ್ಮ ಧರ್ಮ, ರೈಚಿಯಸ್ನೆಸ್, ನೈತಿಕತೆ, ಒಳ್ಳೆತನ, ಅದನ್ನ ನಮ್ಮ ಈ ಭೂಮಿಯ ಮೇಲೆ ಎಸ್ಟಾಬ್ಲಿಷ್ ಮಾಡಬೇಕು. ಅದನ್ನ ಯಾವ್ದು ಕೊಡೋದು? ಮೈ ಧಮ್ಮ ಅಂತ ಹೇಳ್ತಾರೆ. ನನ್ನ ಧಮ್ಮ, ಭಗವಾನ್ ಬುದ್ಧರ ಧಮ್ಮ, ನನ್ನ ಧಮ್ಮ ಅಂತ ಅಷ್ಟು ಒಂದು ಗರ್ವದಿಂದ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಮನಸ್ಸು ಕೊಟ್ಟು ನೋಡ್ಬೇಕಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ನಂತರ ಸ್ವಲ್ಪ ಪ್ರಶ್ನೋತ್ತರ ಇದು ಮಾಡೋಣ. ಇವತ್ತು ಹಿಂಸೆ ನಡೀತಾ ಇದೆ. ಹಿಂಸೆ ಬಗ್ಗೆ ಭಗವಾನ್ ಬುದ್ಧರು, ನಾನು ಅದಕ್ಕೆ ಹೇಳಿದೆ ಮೊದಲೇ, ಮಾತಾ ಯಥಾನಿ ಅಂತ ನೆನಪಿಟ್ಕೊಂಡ್ಬಿಡಿ ನೀವು. ಯಾರ ಮೇಲೆ ಅದ್ರ ಕೋಪ ಬಂತು, ಅದು ಬಂತು, ಇದು ಬಂತು ಅಂದ್ರೆ ಭಗವಾನ್ ಬುದ್ಧರನ್ನ ನೆನೆಸ್ಕೊಳ್ಳಿ. ಮಾತಾ ಯಥಾನಿ ಅಂತ ಒಬ್ಬ ತಾಯಿಯ ಏಕ ಪುತ್ರನಿಗೆ ಯಾವ ರೀತಿ ಪ್ರೀತಿ ಮಾಡ್ತಾಳೋ ಆ ರೀತಿ ನಾನು ಪ್ರೀತಿ ಮಾಡ್ಬೇಕೆಲ್ಲರನ್ನ, ಅದು ಸ್ಟ್ಯಾಂಡರ್ಡ್ ಕೊಟ್ಟಿರೋದು ಭಗವಾನ್ ಬುದ್ಧರು. ಸೊ ನಾನು ಎಲ್ಲಿ ನಿಂತಿದ್ದೀನಿ, ನಾವು ಮೈತ್ರಿ ಧ್ಯಾನ ಮಾಡ್ತೀವಲ್ಲ, ಅದು ಬೆಳೆಸ್ತಾ 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 ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ನಿಮಗೆ ಯಾರು ಒಳ್ಳೆಯದನ್ನ ಮಾಡ್ತಾರಲ್ಲ ಅವ್ರ ಮೇಲೆ ಪ್ರೀತಿ ಬಂದೇ ಬರುತ್ತೆ. ನಂತರ ಇದು ಬೆಳೆಸ್ತಾ ಬೆಳೆಸ್ತಾ ಯಾರು ಕೆಟ್ಟದ್ದು ಮಾಡ್ತಾರಲ್ಲ ಅವ್ರ ಮೇಲೇನು ಅಷ್ಟೇ ಕರುಣೆ ಪ್ರೀತಿ ಬರುತ್ತೆ. ಇನ್ನು ಬೆಳೆಸ್ತಾ ಬೆಳೆಸ್ತಾ ಕೆಟ್ಟದ್ ಮಾಡೋರ ಮೇಲೆ ಇನ್ನೂ ಜಾಸ್ತಿ ಬರುತ್ತೆ. ಯಾಕೆ ಡಾಕ್ಟರ್ ಗೊತ್ತಿದೆ, ಡಾಕ್ಟ್ರಿಗೆ ಗೊತ್ತಿರುತ್ತೆ. ಇವಾಗ ನಿಮ್ಮ ಹತ್ರ ರೋಗಿಗಳು ಬರ್ತಾರೆ, ನಾರ್ಮಲ್ ರೋಗಿ ಬಂದ್ರೆ ಬಾರಪ್ಪ ಕೂತ್ಕೊಳ್ಳಪ್ಪ ನೋಡ್ತೀರಿ. ಒಬ್ಬ ಸೀರಿಯಸ್ ಬಂದ್ಬಿಟ್ರೆ ಇಮಿಡಿಯೇಟ್ ಆಗಿ ICU ಎಲ್ಲ ಹಾಕ್ಬಿಟ್ಟು ಅದು ಇದನ್ನೆಲ್ಲ ಕನೆಕ್ಟ್ ಮಾಡಿ ಇನ್ನೂ ಕೇರ್ ಕೊಡ್ತೀರಿ. ಯಾಕೆ? ರೋಗ ಸೀರಿಯಸ್ ಇದೆ ಅಲ್ವಾ. ಸೊ ಹಿಂದೆ ನಮಗೆ ಕೆಟ್ಟತನ ಮಾಡೋದು, ಭೇದ ಭಾವ ಮಾಡೋರು, ಜಾತೀಯತೆ ಮಾಡೋರು, ಅದು ದೊಡ್ಡ ರೋಗ. ಅದು ಜಾಸ್ತಿ ಮಾಡಿದಷ್ಟು ಅವ್ರ ಮೇಲೆ ನಿಮಗೆ ಕರುಣೆ ಬರುತ್ತೆ. ಬಾ, ICU ನಲ್ಲಿರೋ ಮನುಷ್ಯ ಮಾನಸಿಕವಾಗಿ ದೊಡ್ಡ ICU ನಲ್ಲಿ ಇದ್ದಾನೆ. ಇವಾಗ ಆ ಮಾನಸಿಕತೆಯಿಂದ ಸತ್ತೋಗ್ಬಿಟ್ರೆ, ಅಂತ ಅಜ್ಞಾನದಲ್ಲಿ ಜೀವನ ಜೀವಿಸಿ ಅಜ್ಞಾನದಲ್ಲಿ ಸತ್ತು ಹೋಗೋದು, ಇದು ನಮ್ಮ ಮನುಷ್ಯತ್ವಕ್ಕೆ ಒಂದು ಇನ್ಸಲ್ಟ್. ನಾವು ಮನುಷ್ಯರಾಗಿ ಹುಟ್ಟಿ ನಮ್ಮ ಬೌದ್ಧಿಕತೆ, ನಮ್ಮ ಇಂಟೆಲಿಜೆನ್ಸು, ವಿಸ್ಡಮ್, ಕರುಣೆ ಇವನ್ನ ಬೆಳೆಸದೆ ಅಜ್ಞಾನದಲ್ಲಿ ಸತ್ತು ಹೋದ್ರೆ ನಾವು ನಮಗೆ ಮಾಡುವ ದೊಡ್ಡ ಅನ್ಯಾಯ. ನಾವು ಜಸ್ಟಿಫೈ ಮಾಡಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಫಸ್ಟ್ ಗಿಫ್ಟ್ ಕೊಡೋಣ, ಬೇರೆಯವ್ರಿಗೆ ಕೊಡೋದಂತೂ ಆಮೇಲೆ ನೋಡೋಣ. ಆದ್ರೆ ನಮಗೆ ನಾವು ಏನು ಕೊಡ್ತಾ ಇದ್ದೀವಿ, ನಾನು ಈ ಅಜ್ಞಾನದಿಂದ ಹೊರಗಡೆ ಬಂದಿದ್ದೀನ ಅಂತಕ್ಕಂಥದ್ದು. ಸೊ ಈಗ ನಾವು ಕೋಪ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ನಮ್ಮನ್ನ ನಾವು ಹಾಳು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ನಾವು ಸುಡ್ತಾ ಇದ್ದೀವಿ. ಕೋಪ ಅಂದ್ರೆ ಬೆಂಕಿ, ನಮ್ಮ ಶಾಂತಿಯನ್ನ ಸುಟ್ಟಾಕಿರ್ತೀವಿ. ಕೋಪ ಬಂತಂತ ಇಟ್ಕೊಳ್ಳಿ, ಆ ಕ್ಷಣದಲ್ಲಿ ನೀವು ಶಾಂತಿ ಇರಕ್ ಸಾಧ್ಯನಾ? ಇಲ್ಲ. ಇಲ್ಲೇ ಈಗಲೇ ನಾವು ಸುಟ್ಟಾಕ್ಬಿಡ್ತೀವಿ. ಇನ್ನು ಅದರಿಂದ ಮಾತಾಡ್ಬಿಟ್ಟು ಇನ್ನು ಹೊರಗಡೆನೂ ಸುಟ್ಟಾಕ್ತೀವಿ. ಇನ್ನು ಏನೋ ಮಾಡಿದ್ರೆ ಹೊಡೆಯೋದು ಬಡಿಯೋದು, ಇನ್ನು ಬೆಂಕಿ ಹಾಕಿ ಸುಡೋದು. ಯುದ್ಧಗಳಾಗ್ತಾ ಇಲ್ವಾ? ನೋಡ್ತೀವಿ ಈಗೆಲ್ಲ TV ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳಿದೆ. ಬಾಂಬ್ ಹಾಕಿ 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 ಕೊಲ್ಲೋದು. ಮನುಷ್ಯತ್ವ ಅನ್ನೋದೇ ಇಲ್ಲ. ಸೊ ಕಾರ್ಲ್ ಮಾರ್ಕ್ಸ್ ಅಂತ ನಿಮ್ಗೆ ಗೊತ್ತು, ಕಮ್ಯುನಿಸಮ್ ಇದನ್ನೆಲ್ಲ ಬೋಧನೆ ಮಾಡಿದವರು. ಅವರು ಹಿಂಸೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಒಂದು ಗುರಿಯನ್ನ ಮುಟ್ಲಿಕ್ಕೆ ಹಿಂಸೆ ಆದ್ರೂ ಪರವಾಗಿಲ್ಲ, ನಾವು ಅದನ್ನ ಮಾಡಿ ಸಮಾನತೆ ತರಬೇಕು ಅಂತ. ಆದ್ರೆ ಸಮಾನತೆ ಅದರಿಂದ ಬರುವುದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಅಂಡ್ ಕಾರ್ಲ್ ಮಾರ್ಕ್ಸ್ ಅಂತ ಇದರಲ್ಲಿ ಬಹಳ ಡಿಟೇಲ್ ಆಗಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅದು ಕಂಪೇರ್ ಮಾಡೋದೇ ಅಲ್ಲ, ಕಂಪೇರ್ ಮಾಡಲಿಕ್ಕೆ
ಒಂದು ಹುಚ್ಚುತನ ಅಂತಲೂ ಬರೀತಾರೆ. ಆದರೂ ಕೂಡ ಈಗ ಎರಡು ರೀತಿಯ ಮನೋಭಾವನೆಗಳಿವೆ. ಒಂದು, ಹಿಂಸೆಯಿಂದ ನಾನು ಸಮಾನತೆ ತರ್ತೀನಿ ಅಂತ. ಆದರೆ ಅಂಬೇಡ್ಕರ್ ಅವರು ಬುದ್ಧರನ್ನು ಆಯ್ಕೆ ಮಾಡ್ಕೊಳ್ತಾರೆ. ದ ಬುದ್ಧಾಸ್ ವೇ ಇಸ್ ದ ವೇ ಆಫ್ ಪೀಸ್. ಇಟ್ ಡಸ್ ನಾಟ್ ರೆಕಾಗ್ನೈಸ್ ವೈಲೆನ್ಸ್ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಬುದ್ಧಿಸಮ್ ಆಸ್ ಸೋಷಿಯಲಿ ಎಂಗೇಜ್ಡ್ ಎಥಿಕ್ಸ್ ಅಲ್ಲಿ ರಿಲಿಜನ್ ಮಸ್ಟ್ ಮೇನ್ಲಿ ಬಿ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ಸ್ ಓನ್ಲಿ. ಇಟ್ ಕೆನಾಟ್ ಬಿ ಎ ಮ್ಯಾಟರ್ ಆಫ್ ರೂಲ್ಸ್. ಇವಾಗ ಈ ತರ ಇರಬೇಕು, ಆ ತರ ಇರಬೇಕು, ನಾನು ಯುದ್ಧ ಮಾಡಿ ಕಳೆದು ಬಡಿದು ಹೊಡೆದು ಮಾಡ್ತೀನಿ, ಆ ತರ ಅಲ್ಲ. ಈ ಪೀಸ್ ಅಂತಕ್ಕಂಥದ್ದು ಶಾಂತಿ ಮೈತ್ರಿಯ ಆಧಾರದ ಮೇಲೆ ಪ್ರಿನ್ಸಿಪಲ್ಸ್, ಆ ಒಂದು ತತ್ವಗಳ ಮೇಲೆ ನಾವು ನಿಂತ್ಕೊಂಡು ಇದನ್ನ ಪಡಿಬೇಕು. ಭಗವಾನ್ ಬುದ್ಧರು ಹೇಳಿದ್ರಲ್ಲ, ನಹಿ ಬೇರೇನ ಬೇರ. ಈ ಜಗತ್ತಿನಲ್ಲಿ ವೈರದಿಂದ ವೈರ ನಾಶ ಆಗೋದಿಲ್ಲ, ಮೈತ್ರಿಯಿಂದ ವೈರ ನಾಶ ಆಗುತ್ತೆ. ಇದು ಸನಾತನ ಧರ್ಮ ಅಂತ ಹೇಳಿದ್ರು ಭಗವಾನ್ ಬುದ್ಧರು. ಸನಾತನ ಧರ್ಮ ಅಂದ್ರೆ ಯಾವುದೇ ಕಾಲದಲ್ಲಿ ಇರ್ತಕ್ಕಂಥದ್ದು. ಇದು ನಿಯಮ, ಮೈತ್ರಿ ಎಲ್ಲಕ್ಕಿಂತ ಶ್ರೇಷ್ಠ. ಇದು ನಿಜವಾದ ನಿಯಮಗಳು, ಪ್ರಾಕೃತಿಕ ನಿಯಮಗಳು. ಅದು ಇದು. ಇನ್ನೊಂದ್ ಕಡೆ ಹೇಳ್ತಾರೆ, ಇದೊಂದು ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ. ಧಮ್ಮ ಇಸ್ ರೈಚಸ್ನೆಸ್, ವಿಚ್ ಮೀನ್ಸ್ ರೈಟ್ ರಿಲೇಷನ್ ಬಿಟ್ವೀನ್ ಮ್ಯಾನ್ ಅಂಡ್ ಮ್ಯಾನ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಲೈಫ್. ಭಗವಾನ್ ಬುದ್ಧರ ಧಮ್ಮ ಏನಿದೆ? ರೈಚಸ್ನೆಸ್, ನೈತಿಕತೆ, ಒಳ್ಳೆತನ. ಒಬ್ಬ ಮನುಷ್ಯನ ಮಧ್ಯೆ ಎಲ್ಲ ಆಯಾಮಗಳು, ಜೀವನದ ಎಲ್ಲಾ ಆಯಾಮಗಳಲ್ಲಿ ಒಬ್ಬ ಮನುಷ್ಯನ ಮಧ್ಯೆ ಒಂದು ಸೌಹಾರ್ದತೆ, ಪ್ರೀತಿಯಿಂದ ಇರ್ತಕ್ಕಂಥ ಸಂಬಂಧ, ಇದು ಧಮ್ಮ, ಭಗವಾನ್ ಬುದ್ಧರ ಧಮ್ಮ. ದ ವರ್ಲ್ಡ್ ಈಸ್ ಇನ್ ಸಾರೋ. The only way to remove the sorrow is to follow the path shown by the Buddha. ನೋಡಿ ಅಂಬೇಡ್ಕರ್ ಅವರಿಗೆ ಈ ಲೋಕ ದುಃಖದಲ್ಲಿ ಸಿಕ್ಕಾಕೊಂಡಿದೆ, ಅದರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ದ ಓನ್ಲಿ ವೇ, ಒಂದೇ ಒಂದು ಮಾತ್ರ ಮಾರ್ಗ, ಬುದ್ಧ ಧಮ್ಮ. ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ ಮೇಲೆ ಭಗವಾನ್ ಬುದ್ಧರು ಬಹುಜನ ಸುಖಾಯ ಬಹುಜನ ಹಿತಾಯ ಲೋಕಾನುಕಂಪಾಯ ಹಿತಾಯ ಸುಖಾಯ ಸತ್ತ ದೇವ ಮನುಷ್ಯನ, ಎಲ್ಲರ ಹಿತಕ್ಕಾಗಿ ಎಲ್ಲರ ಒಳಿತಿಗಾಗಿ ಲೋಕದ ಮೇಲಿನ ಕರುಣೆಯಿಂದ ನಾವು ಇದನ್ನ ಬೆಳೆಸೋಣ ಅಂತ ಹೇಳಿ ಭಗವಾನ್ ಬರ್ಕೊಂಡೆ ಒಂದು ಹೇಳ್ಬಿಡ್ತೀನಿ. ಸುಖ ಸಂಘರ್ಷ ಸಾಮಗಿ, ಎಲ್ಲರೂ ನಾವು ಒಟ್ಟಿಗೆ ಇರುವುದು ಅದು ದೊಡ್ಡ ಸುಖಕರ. ಇವು ಕೆಲವೊಂದು ಕೋಟ್ಸ್ ಅಂಬೇಡ್ಕರ್ ಅವ್ರದ್ದು ತುಂಬಾ ಇದೆ ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರನ್ನ ಅಷ್ಟು ಒಪ್ಪಿಕೊಂಡು ಸಮಾಧಾನ ಆಗ್ಲಿಲ್ಲ. ನಾನೊಬ್ಬನೇ ಉದ್ಧಾರಾದ್ರೆ ಏನು ಉಪಯೋಗ, ಎಲ್ಲರೂ ಆಗ್ಲಿ ಅಂತ ಹೇಳಿ ಎಲ್ಲರ ಮುಂದೆ ಒಂದು ಇದನ್ನ ಮಾಡಿ ತೋರಿಸಿ ದೀಕ್ಷೆ ತಗೊಂಡು ಎಲ್ಲರಿಗೂ ಇದನ್ನ ಸ್ಫೂರ್ತಿಯನ್ನು ಪಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ನಾವು ನೆನೆಸ್ಕೊಳ್ಳೇಬೇಕು. ಈ ಸಂವಿಧಾನವನ್ನು ಏನ್ ಬರೆದಿದ್ದಾರೆ, ಈ ಮೂರು ನೋಡಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದು ಸಂವಿಧಾನದ ಮೂಲ ಉದ್ದೇಶ. ಅದನ್ನ ಎಲ್ಲಿಂದ ತಗೊಂಡಿದ್ದೀನಿ ಅಂತ ಹೇಳಿದ್ರು, ನನ್ನ ಗ್ರೇಟ್ ಮಾಸ್ಟರ್ ಭಗವಾನ್ ಬುದ್ಧರಿಂದ ತಗೊಂಡಿದ್ದೀನಿ. ಸೊ ಇವತ್ತು ಸಂವಿಧಾನ ನಿಂತಿರೋದು ಭಗವಾನ್ ಬುದ್ಧರ ಧರ್ಮದ ಮೇಲೆ, ಈ ಎಲ್ಲ ಅಂಶಗಳ ಮೇಲೆ. ಇದು ಇಡೀ ಜಗತ್ತಿನಲ್ಲಿ ಒಪ್ಕೊಂಡಿರ್ತಕ್ಕಂಥ ವಿಷಯ. ಬುದ್ಧ ಧರ್ಮ ಮತ ಧರ್ಮ ಅಲ್ಲ, ಜಾತಿ ಧರ್ಮ ಅಲ್ಲ. ಅದನ್ನ ಆ ಧರ್ಮ ಈ ಧರ್ಮ ಜಾತಿ ರೀತಿಯಲ್ಲಿ ನೋಡ್ಬೇಡಿ. ಅದ್ರ ಒಂದು ಅಂಶ. ಈ ಲೌಕಿಕವಾಗಿ ನಾವು ಹೇಳುವಾಗ ಬೌದ್ಧ ಧರ್ಮ ಒಂದು ಧರ್ಮ ಅಂತ ಹೇಳ್ತೀವಿ, ಆದ್ರೆ ಅದನ್ನ ಮೀರಿರ್ತಕ್ಕಂಥದ್ದು, ಅದನ್ನೆಲ್ಲ ಮಿಥ್ಯಾ ದೃಷ್ಟಿಗಳು, ಮೂಢನಂಬಿಕೆಗಳಿಂದ ಸ್ವಾತಂತ್ರ್ಯದಲ್ಲಿ ಎಂತಿಂತ ಜನ ಓದಿದವರಿದ್ದಾರೆ, PhDಗಳಿದ್ದಾರೆ, ಡಾಕ್ಟರೇಟ್ಗಳಿದ್ದಾರೆ, ಅದೆಲ್ಲ ಮಾಡಿ ಎಲ್ಲ ಇದಾಗಿರುತ್ತೆ. ಆದ್ರೆ ಮಿಥ್ಯಾ ದೃಷ್ಟಿ ಬಿಡೋದಕ್ಕೆ ಭಯ. ಯಾಕೆಂದ್ರೆ ಅಂಟು ಇಲ್ಲಿ ಇದೆಲ್ಲ ದೊಡ್ಡ ಭಯ. ಅದಕ್ಕೆ ಭಗವಾನ್ ಬುದ್ಧರ ಧರ್ಮ ನಾವು ಮಾಡಿದ್ರೆ
ಆ ಬೆಳಕು ಚೆಲ್ಲಿದಂತ ಆಗುತ್ತೆ. ಅವಾಗ ಬೆಳಕಿನಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ಭಗವಾನ್ ಬುದ್ಧರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಜಯಂತಿ ಅಂತಂದ್ರೆ ಜನ್ಮದಿನ ಅಷ್ಟೇ ಅಲ್ಲ. ಭಗವಾನ್ ಬುದ್ಧರು ಹುಟ್ಟಿದ್ದು ವೈಶಾಖ ಪೂರ್ಣಿಮೆ, ಬೋಧಿ ಪ್ರಾಪ್ತಿ ಮಾಡಿಕೊಂಡು ಬುದ್ಧರಾದ್ರೆ 35ನೇ ವಯಸ್ಸಿನಲ್ಲಿ, ಅದು ವೈಶಾಖ ಪೂರ್ಣಿಮೆ. 80ನೇ ವಯಸ್ಸಿನಲ್ಲಿ ಮಹಾಪರಿನಿಬ್ಬಾಣ ಹೊಂದಿದ್ರು. ಹುಟ್ಟಿದ್ದು ಲುಂಬಿನಿ, ಬೋಧಿ ಪ್ರಾಪ್ತಿಯಾಗಿರೋದು ಬುದ್ಧಗಯೆ, ಮಹಾಪರಿನಿಬ್ಬಾಣ ಕುಶಿನಗರ. ಈ ಮೂರು ನಡೆದಿದ್ದು ಈ ವೈಶಾಖ ಪೂರ್ಣಿಮೆ ದಿನ. ಇದು ಒಂದು ಅದ್ಭುತ ಘಟನೆ. ಒಂದೇ ದಿನ ಹುಟ್ಟಿದ ದಿವಸನೇ ಜ್ಞಾನೋದಯ, ಜ್ಞಾನದಲ್ಲಿ ಹುಟ್ಟಿರೋದು, ಬುದ್ಧತ್ವದಲ್ಲಿ ಹುಟ್ಟಿರೋದು, ಆಮೇಲೆ ಮಹಾಪರಿನಿಬ್ಬಾಣ, ನಿಬ್ಬಾಣದ ಸ್ಥಿತಿಯಲ್ಲಿ ಹುಟ್ಟಿರೋದು. ಇವು ಎಲ್ಲವೂ ಆಗಿರ್ತಕ್ಕಂಥದ್ದು. ಅದನ್ನು ನಾವು ಜಯ ಜಯಕಾರ, ಅದನ್ನು ನಾವು ಶ್ರದ್ಧೆಯಿಂದ ಹಾಡಿ ಹೊಗಳಿ ಆಚರಣೆ ಮಾಡೋದು, ಅದು ಜಯಂತಿ. ಸೊ 2570 ವರ್ಷ ಯಾವ ದಿನದಿಂದ ಕೌಂಟ್ ಆಗಿದೆ ಅಂದ್ರೆ ಭಗವಾನ್ ಬುದ್ಧರು ಮಹಾಪರಿನಿಬ್ಬಾಣ ಹೊಂದಿದ ವರ್ಷದಿಂದ. ಅವರ ಹುಟ್ಟು ಇದಕ್ಕೆ ಇನ್ನು 80 ವರ್ಷ ಆಡ್ ಮಾಡಿದ್ರೆ ಅವ್ರ ಹುಟ್ಟಿನ ವರ್ಷ ಸಿಗುತ್ತೆ. ಅಂತ ಜಯಂತಿಯ ಸಂದರ್ಭದಲ್ಲಿ ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮತ್ತೊಂದು ಸಾರಿ ನಮ್ಮ ಸೋಮಶೇಖರ್ ಅವರು, ನರೇಂದ್ರ ಕುಮಾರ್ ಅವರು ಮತ್ತು ಇಲ್ಲಿ ನಿಮ್ಮ ಎಲ್ಲ ನೀವು ಎಲ್ಲ ಆರ್ಗನೈಸ್ ಮಾಡಿದ್ದೀರಿ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಉಪಾಸಕಿಯರು. ಇವತ್ತಿನ ಈ ಬುದ್ಧ ಜಯಂತಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ. ನಮ್ಮ ಬುದ್ಧ ಅಂಬೇಡ್ಕರ್ ಅವರು ಬುದ್ಧರ ತತ್ವಗಳನ್ನ ಅಪ್ಪಿಕೊಂಡಿದ್ದು ಅಥವಾ ಒಪ್ಪಿಕೊಂಡದ್ದು ಆಕಸ್ಮಿಕವಲ್ಲ. ಅದು ಸ್ವತಂತ್ರ, ಸಮಾನತೆ, ಭ್ರಾತೃತ್ವ, ಅಶಾಂತಿ, ಶಾಂತಿ, ಅಹಿಂಸೆ ಮತ್ತು ಮಾನವೀಯ ಆಧಾರದ ಮೇಲೆ ಹೊಸ ಸಮಾಜ ನಿರ್ಮಾಣದ ಯತ್ನವಾಗಿತ್ತು. ಹಾಗಾಗಿ ಬುದ್ಧರ ತತ್ವಗಳು ನಮ್ಮ ಬದುಕಿನಲ್ಲಿ ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ಗಳ ವ್ಯತ್ಯಾಸವನ್ನು ಕಂಡುಕೊಳ್ಳುವಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ ಎಂಬ ವಿಚಾರವನ್ನು ಬಹಳ ಅರ್ಥಪೂರ್ಣವಾಗಿ, ವಿಷಯಕ್ಕೆ ಪೂರಕವಾಗಿ ವಿಶೇಷ ಉಪನ್ಯಾಸ ನೀಡಿದಂತಹ ಗೌರವಾನ್ವಿತ ಭಿಕ್ಕು ಆನಂದ ತೇರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಹಾಗೆ ಈ ದೇಶ ಅಥವಾ ಪ್ರಪಂಚದಂತ ರೆವಲ್ಯೂಷನ್ ಆಗಿದೆ, ಕ್ರಾಂತಿಗಳಾಗಿದೆ. ನೀವು ಮಾರ್ಕ್ಸ್ ಹೇಳಿದ್ರಲ್ಲ, ರಕ್ತ ಕ್ರಾಂತಿಯಾಗಲಿ ಅಥವಾ ಹೋರಾಟದ ಕ್ರಾಂತಿಯಾಗಲಿ, ಆ ಹೋರಾಟದ ಕ್ರಾಂತಿಯಿಂದ ಈ ಪ್ರಪಂಚದಲ್ಲಿ ನಾವು ಕೂಡ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಶಾಂತಿಯುತವಾಗಿ ಮಾಡೋಣ. ಹಾಗಾದರೆ ಅಲ್ಲಿ ಕ್ರಾಂತಿ ಆದರೆ ಅಲ್ಲಿ ಯಾಕೆ ರೆವಲ್ಯೂಷನ್ ಆಗುತ್ತೆ, ಸ್ವತಂತ್ರ ಸಿಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆಂತಂದರೆ ಮಾರ್ಕ್ಸ್ ಹೇಳಿದ್ದು, ಮಾರ್ಕ್ಸ್ ವಾದ ಇಡೀ ಪ್ರಪಂಚ ಮಾಡೋಕ್ಕೆ ದೇಶಕ್ಕೆ ಹೋಯಿತು, ಹೋಯಿತು. ಅಲ್ಲೇ ಚಿಗೋರ ಮತ್ತು ಫಿಡಲ್ ಕ್ಯಾಸ್ಟ್ರೋ, ಮಾವೋ ಮತ್ತು ಹೀಗೆ ಎಲ್ಲ ದೇಶಗಳಲ್ಲೂ ಏನಿಲ್ಲ ಈ ಕ್ರಾಂತಿನೇ ಉಂಟಾಯಿತು. ಆ ದೇಶಗಳು ಕೂಡ ಆಯಿತು. ಹಾಗೆ ನಮ್ಮ ದೇಶಗಳು ಕೂಡ ರಕ್ತ ಕ್ರಾಂತಿಯ ಒಂದು ವಿರುದ್ಧ ಹೊಂದಿದರಲ್ಲೇ ಪರವಾಗಿ ನಡೀತು, ಸ್ವತಂತ್ರವನ್ನು ಪಡ್ಕೊಂಡು. ಹಾಗಾದರೆ ಬರೀ ಶಾಂತಿಯಿಂದಲೇ ಕೂತ್ಕೊಂಡ್ರೆ ಈ ಜಾತಿ ವ್ಯವಸ್ಥೆಯನ್ನು ನಾವು ಬದಲಾಯಿಸಕ್ಕೆ ಸಾಧ್ಯವ ಅನ್ನೋದು ನನ್ನ ಪ್ರಶ್ನೆ. ಈಗ ಈ ಕ್ರಾಂತಿಯಿಂದ ಅಚೀವ್ಮೆಂಟ್ಸ್ ಆಗಿದೆ, ಆದರೆ ಆ ಕ್ರಾಂತಿಯಲ್ಲಿ ಎಷ್ಟು ಲಾಸ್ ಆಗಿದೆ, ಎಷ್ಟು ಜೀವಗಳು ಹೋಗಿವೆ, ಆಮೇಲೆ ಅದರಿಂದ ಪಡೆದಿರುವ ಒಂದು ಏನು ಫಲ ಇದೆ ಅದು ಎಷ್ಟು ದಿವಸ ಉಳ್ಕೊಂಡಿದೆ ಅದನ್ನು ನೀವು ಯೋಚನೆ ಮಾಡಿ ನೋಡಿ. ಕ್ರಾಂತಿನೇ ಜೀವನ ಆಗೋಗ್ಬಿಟ್ರೆ, ಕ್ರಾಂತಿ ಮಾಡ್ತಿರೋದು ಯಾವುದಕ್ಕೋಸ್ಕರ? ಶಾಂತಿಗೆ. ನಾವು ಶಾಂತಿಯುತವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ತಾನೇ ಎಲ್ಲ ಕ್ರಾಂತಿಯ ಉದ್ದೇಶ. ಏನು? ಒಂದು ಒಳ್ಳೆಯದಾಗಲಿ, ಸುಖ ಸಿಗಲಿ ಅನ್ನೋದೇ. ಆದ್ರೆ ಮಾರ್ಗ ತೆಗೆದುಕೊಂಡಿದ್ದು ಹಿಂಸೆ. ಸೊ ಹಿಂಸೆಯಿಂದ ಏನೆಲ್ಲ ನಡೆದಿದೆ ಎಲ್ಲೂ ಸರಿ ಹೋಗಿಲ್ಲ. ಇವತ್ತು ಇಸ್ರೇಲ್ ನಡೀತಾ ಇರೋದು 2000 ಎಷ್ಟೋ ವರ್ಷಗಳು, 2000 ವರ್ಷಗಳಿಂದಾನೇ ನಡೀತಾ ಇದೆ. ಒಬ್ರು ಜೀವ್ ಇಸ್ರೇಲ್ನವ್ರು ಒಂದ್ಸಾರಿ ಬಂದು ನನ್ನ ಮುಂದೆ ಕೂತ್ಕೊಂಡು ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ದೆ. ಅವ್ರು ಅಳಕ್ ಶುರು ಮಾಡಿದ್ರು. ಯಾಕೆ ಹೇಳ್ತಾ ಇದ್ದೀರಿ ಅಂತಂದ್ರೆ,
2000 ವರ್ಷಗಳಿಂದ ನಮಗೆ ಬರೀ ಇದೇ ಸ್ಟ್ರಗಲ್ ಮಾಡಿ ನಾವು ಜೀವಿಸ್ಬೇಕಾಗ್ತಾ ಇದೆಯಲ್ಲ, ನಮಗೆ ಒಂದು ಇದನ್ನೇ ಸಿಗ್ತಾ ಇಲ್ಲ ನಮ್ಮ ಜೀವಗಳಿಗೆ ಅಂತ ಹೇಳಿ 2000 ವರ್ಷ ಸ್ಟ್ರಗಲ್ ನಡೀತಾನೆ ಇದೆ. ಯಾರೋ ಒಬ್ಬರವರನ್ನ ಹೊಡಿಬೇಕು, ಮುಗಿಸ್ಬೇಕು ಅಂತಾನೆ ಇರ್ತಾರೆ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಅದು ಸೊಲ್ಯೂಷನ್ ಆಗಿಲ್ಲ. ನಾವು ಯಾವ್ದನ್ನ ಕ್ರಾಂತಿ ಮಾಡಿ ಸೊಲ್ಯೂಷನ್ ಅಂತ ತಿಳ್ಕೊಂಡಿದೀವಲ್ಲ, ಅವುಗಳು ಎಲ್ಲವೂ ಸೊಲ್ಯೂಷನ್ ಅಂತ ಆಗಿಲ್ಲ. ಆ ಟೆಂಪ್ರರಿ ಏನೋ ಆಗಿರುತ್ತೆ, ಮತ್ತೆ ಇದಾಗುತ್ತೆ. ಆದ್ರೆ ಈಗ ಕೆಲವೊಂದು ಸಾರಿ ಇವಾಗ ಕೆಲವೊಂದು ಕೆಟ್ಟ ಜನ ಇರ್ತಾರೆ. ಇವಾಗ ಅವ್ರನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತ ಇದೆ. ಅವಾಗ ನೀವು ನಾನು ಶಾಂತಿಯಿಂದ ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ. ಅವಾಗ ಅವ್ರನ್ನ ಹಿಡಿದು ಅವಾಗ ಅವ್ರನ್ನ ಕಟ್ಟಿ ಹಾಕಿ ಅವ್ರನ್ನ ಸದೆ ಪಡಿಲೇಬೇಕಾಗುತ್ತೆ ಅಲ್ವಾ? ಆದ್ರೆ ಯಾವ ಮನೋಭಾವ ಇರ್ಬೇಕು, ಹಿಂದಿನ ಮನೋಭಾವ ಏನು? ಅದರಲ್ಲಿ ಪ್ರೀತಿ ಇರಬೇಕು, ಕರುಣೆ ಇರಬೇಕು, ಕಳಕಳಿ ಇರಬೇಕು. ಅದರಿಂದ ಅವರನ್ನು ಹೇಗೆ ಉಳಿಸ್ಬೇಕು, ಅವ್ರನ್ನ ಹೇಗೆ ಸದೆ ಪಡೆಯೋದು ಒಂದಾಯ್ತು, ಅವ್ರನ್ನ ಪರಿವರ್ತನೆ ಹೇಗೆ ಮಾಡಬೇಕು ಅನ್ನೋ ಕಳಕಳಿಯ ಮನಸ್ಸಿತ್ತು ಅಂದ್ರೆ ಅವಾಗ ಅದು ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಬರೀ ಅವನು ಆ ಥರ ಮಾಡ್ತಾ ಇದ್ದಾನೆ, ಅವನು ಮುಗಿಸ್ಬಿಡೋದು. ಆ ಥರ ಒಂದು ದ್ವೇಷ ಭಾವನೆ ಇಟ್ಕೊಂಡ್ರೆ ಅದು ಸಕ್ಸಸ್ ಆಗಲ್ಲ. ಆದ್ದರಿಂದ ಈ ಅನೇಕ ಕ್ರಾಂತಿಗಳು ಕೆಲವೊಂದು ಸಕ್ಸಸ್ ಆಗಿಲ್ಲ ಅಂತಂದ್ರೆ ಅದೇ ಮೇನ್ ಕಾರಣ. ಅದರ ಹಿಂದಿನ ಇಂಟೆನ್ಷನ್ ಇದೆಯಲ್ಲ, ಅದು ಸಂಪೂರ್ಣ ಒಳ್ಳೆಯ ಇಂಟೆನ್ಷನ್ ಅಂತ ಹೇಳಕ್ಕಾಗಲ್ಲ. ಎಲ್ಲರನ್ನು ಒಳಗೊಂಡಂತೆ ಎಲ್ಲರ ಒಳಿತನ್ನ ಬಯಸುವ ಒಂದು ಇಚ್ಛೆ ಇದ್ದಾಗ ಅದು ಸಕ್ಸಸ್ ಆಗುತ್ತೆ. ಬೆಟರ್. ನಾವು ಬುದ್ಧನ ರಾಜಕೀಯ ಚಿಂತನೆಯನ್ನು ಒತ್ತಾಯ ಮತ್ತು ಕಲಿಸ್ತಾ ಇಲ್ಲ ಅಂತ ಈಗ ಪ್ರಸ್ತುತ 3 ಪ್ರಶ್ನೆಗಳಲ್ಲಿ ಮೊದಲನೇದು ರಾಜಕೀಯ ಇದ್ರ ಬಗ್ಗೆ. ಭಗವಾನ್ ಬುದ್ಧರು ಅನೇಕ ಸೂತ್ರಗಳಲ್ಲಿ ಬರುತ್ತೆ. ಒಂದು ದಶ ರಾಜಧರ್ಮ ಅಂತಕ್ಕಂಥದ್ದನ್ನ ಭಗವಾನ್ ಬುದ್ಧ ಹೇಳಿದ್ದಾರೆ. ಒಬ್ಬ ರಾಜನಾಗಿರುವವನು, ಆಳುವವನು ಯಾವ ರೀತಿ ಗುಣಗಳನ್ನ ಹೊಂದಿರಬೇಕು ಅಂತ. ಸೊ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅವ್ನು ನೈತಿಕವಾಗಿ ಪಂಚಶೀಲ ಪಾಲನೆ ಮಾಡೋನಾಗಿರ್ಬೇಕು, ಮೈತ್ರಿಯವನಾಗಿರ್ಬೇಕು, ತ್ಯಾಗಮಯ ಆಗಿರ್ಬೇಕು, ತನ್ನ ಪ್ರಜೆಗಳಿಗೋಸ್ಕರ ಮೊದಲನೇ ಆದ್ಯತೆ ನೀಡಿ ನಂತರ ತನ್ನ ಇದನ್ನ ನೋಡ್ಕೊಳ್ಬೇಕು ಅಂತ. ಆ ರೀತಿ ಒಂದು 10 ಪಾಯಿಂಟ್ಸ್ಗಳನ್ನ ಭಗವಾನ್ ಹೇಳಿದ್ದಾರೆ. ಅದು ಒಂದು. ಎರಡನೇದು ಇನ್ನೊಂದು ಈ ವಜ್ಜಿಗಳಿಗೆ ಹೇಳುವಾಗ ವಸ್ತಕಾರ ಅಂತ ಒಬ್ಬ ಕಮಾಂಡರ್ ಬರ್ತಾನೆ. ಒಂದ್ಸಾರಿ ಭಗವಾನ್ ಹತ್ರ ಬಂದು ಹೇಳ್ತಾನೆ, ಈ ಅಜಾತ ಶತ್ರು, ಮಗಧದ ರಾಜ ಅಜಾತ ಶತ್ರು, ಅವನು ವಜ್ಜಿ ವೈಶಾಲಿಯ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ತಗೊಳ್ಬೇಕು ಅಂತ ಅವನಿಗೆ ಇಷ್ಟ. ಆದ್ರೆ ಅವನಿಗೆ ಭಗವಾನ್ ಬುದ್ಧರ ಮೇಲೆ ಶ್ರದ್ಧೆ ಇದೆ. ತನ್ನ ಕಮಾಂಡರ್ ವಸ್ತಕಾರನಿಗೆ ಕಳಿಸ್ಕೊಡ್ತಾನೆ ಭಗವಾನ್ ಹತ್ರ. ಹೋಗಿ ಭಗವಾನ್ ಆಶೀರ್ವಾದ ತಗೊಂಡು ಬಾ, ಭಗವಾನ್ ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ. ಸೊ ಅವ್ನು ಹೋಗ್ಬಿಟ್ಟು ಅಲ್ಲಿ ಹೇಳ್ತಾನೆ, ಈ ತರ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ, ಗೆಲ್ತೀವೋ ಬಿಡ್ತೀವೋ ಅಂತ. ಭಗವಾನ್ ಅದಕ್ಕೆ ನೇರವಾಗಿ ಅವನಿಗೆ ಉತ್ತರ ಕೊಡೋಣ. ಭಗವಾನ್ ಕೇಳ್ತಾರೆ ಆನಂದ ಭಂತೆ, ಅವರ ಶಿಷ್ಯ ಆನಂದ ಭಂತೆ, ಇವರು ವಜ್ಜಿಗಳು ಸಂತೋಷದಿಂದ ಎಲ್ಲರೂ ಒಗ್ಗಟ್ಟಿನಿಂದಿದಾರ, ಸೇರ್ತಾರ? ಹೌದು ಭಗವಾನ್ರೆ, ಅವರು ಒಗ್ಗಟ್ಟಿನಿಂದ ಸೇರ್ತಾರೆ, ಒಗ್ಗಟ್ಟಿನಿಂದ ಮಾತಾಡ್ತಾರೆ. ಆ ಡಿಸ್ಕಷನ್ ಆದ್ಮೇಲೆ ಒಗ್ಗಟ್ಟಿನಿಂದಾನೇ ಹೊರಟು ಹೋಗ್ತಾರ ಅಥವಾ ಜಗಳ ಮಾಡ್ಕೊಂಡು ಒಬ್ಬರ ಮೇಲೆ ಬೈಕೊಂಡು ಹೋಗ್ತಾರ? ಇಲ್ಲ, ಅವ್ರು ಬಹಳ ಸೌಹಾರ್ದತೆ ಇದೆ, ಒಗ್ಗಟ್ಟಿನಿಂದ ಹೊರಟು ಹೋಗ್ತಾರೆ. ಆಮೇಲೆ ಈ ವಜ್ಜಿಗಳಲ್ಲಿ ಹಿರಿಯರಿಗೆ ಗೌರವ ಇದೆಯಾ? ಭಂತೇಜಿಯವರ ಹಿರಿಯರಿಗೆ ತುಂಬಾ ಗೌರವಿಸ್ತಾರೆ. ಗುರುಗಳಿಗೆ ಅಂಥವ್ರಿಗೆ ಗೌರವ ಇದೆಯಾ? ಅದು ಇದೆ. ಆಮೇಲೆ ಅಲ್ಲಿ ದಾನಗಳನ್ನು ಮಾಡ್ತಾರ? ಅಲ್ಲಿ ತುಂಬಾ ಉದಾರತೆ ಇದೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ, ದಾನಗಳನ್ನು ಮಾಡ್ತಾರೆ.
ಅಂತ ಹೇಳಿ ಈ ರೀತಿ 7 ಅಪರಿಹಾನೀಯ ಧಮ್ಮಗಳನ್ನ ಭಗವಾನ್ ಹೇಳ್ತಾರೆ. ಯಾವಾಗ ಆನಂದ ಬಂತು ಹೇಳಿದ್ರಲ್ಲ, ಎಲ್ಲ ಅವರು ಪಾಲನೆ ಮಾಡ್ತಾ ಇದ್ದಾರೆ ಅಂತ ಭಗವಾನ್ ಹೇಳ್ತಾರೆ. ಯಾವ ದೇಶದಲ್ಲಿ ಈ ಎಲ್ಲ ಗುಣಗಳ ಪಾಲನೆ ಆಗುತ್ತೋ ಆ ದೇಶವನ್ನು ಯಾರು ನಾಶ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಇವ್ರು ಹೋಗ್ಬಿಟ್ಟು ಅಜಂತ ಶಕ್ತಿಗೆ ಹೇಳ್ತಾರೆ, ಇಂಥ ಒಳ್ಳೆ ಗುಣಗಳಿವೆ ಅವರಲ್ಲಿ ಅಂತ. ಸೊ ಈ ರೀತಿ ಸೂಕ್ತಗಳಲ್ಲಿ ಭಗವಾನ್ ಬುದ್ಧರು ಡೈರೆಕ್ಟ್ ಆಗಿ ಹೇಳಿಲ್ಲ. ಇವಾಗ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಪ್ರಿನ್ಸಿಪಲ್ಸ್, ಧಮ್ಮದಲ್ಲಿ ನಾವು ಪ್ರಿನ್ಸಿಪಲ್ಸ್, ಆ ತತ್ವಗಳನ್ನ ನೋಡ್ತೀವಿ, ಅದನ್ನು ನಾವು ತಗೊಂಡು ಅಳವಡಿಸ್ಕೋಬೇಕು ನಮ್ಮ ಸುಟಬಿಲಿಟಿ. ಎರಡನೇದ್ದು, ಈ ದೀಕ್ಷೆ ತಗೊಂಡವರ ಸಾಮಾಜಿಕ ಸ್ಥಿತಿಗತಿಗಳು ಹೇಗೆ ಆಗಿವೆ ಅಂತ. ಬೌದ್ಧ ಧರ್ಮ ದೀಕ್ಷೆ ತೆಗೆದುಕೊಂಡವರು ದೊಡ್ಡ ಪರಿವರ್ತನೆಯನ್ನ ಹೊಂದಿದ್ದಾರೆ, ನಾವು ಅದನ್ನ ನೋಡ್ತೀವಿ. ಬೌದ್ಧ ಧರ್ಮ ಯಾರು ಸ್ವೀಕಾರ ಮಾಡಿದಾರಲ್ಲ, ಕೇವಲ ಮಾನಸಿಕವಾಗಿ ಧಾರ್ಮಿಕವಾಗಿ ಪರಿವರ್ತನೆ ಅಲ್ಲ, ಅವರ ಮನೆಯಲ್ಲಿ ಆರ್ಥಿಕ ಪರಿವರ್ತನೆ ಆಗಿದೆ. ಆರ್ಥಿಕ ಪರಿವರ್ತನೆ ಮತ್ತು ಸಂಬಂಧಗಳ ಪರಿವರ್ತನೆ ಇವೆಲ್ಲವೂ ಆಗಿವೆ. ನಾವು ಅಲ್ಲಿ ಆಗಿನ ಕಾಲದ ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ದೀಕ್ಷೆ ತಗೊಂಡವರು ಇವತ್ತು ಎಲ್ಲೆಲ್ಲೋ ಬಿಟ್ಟಿದ್ದಾರೆ. ಜಾತಿ ಸಂಕೋಲೆಗಳಿಂದ ತುಂಬಾ ಜನ ಬಿಡುಗಡೆ ಹೊಂದಿ ಅಮೆರಿಕಾದಿಂದ ಹಿಡಿದು ಎಲ್ಲೆಲ್ಲೇ ಬೇಕೋ ನೀವು ಹೋಗಿ, ನಮ್ಮ ಅಪ್ಪ ನಮ್ಮ ತಾತ ಅಲ್ಲಿ ದೀಕ್ಷೆ ತಗೊಂಡಿದ್ರು ಅಂತ ಇವತ್ತು ನೆನೆಸ್ಕೊಳ್ತಾರೆ ಅಂತ ಜನ. ಇಲ್ಲಿ ನಾವು ನಮ್ಮ ಕಣ್ಣಿಂದಾನೇ ನೋಡ್ತೀವಿ. ಇಲ್ಲೇ ನಮ್ಮ ಇದರಲ್ಲೇನೆ ಮಹಾಭೂತಿಯಲ್ಲಿ ಪ್ರತಿ ವಾರ 1, 2, 3 ಜನ ಒಂದು ಫ್ಯಾಮಿಲಿ ದೀಕ್ಷೆ ತಗೊಂಡು ನಾವು ಸರ್ಟಿಫಿಕೇಟ್ಗಳನ್ನೆಲ್ಲ ಕೊಡ್ತೀವಿ, ತಗೊಂಡು ಹೋಗ್ತಿರ್ತಾರೆ. 5 ವರ್ಷ 10 ವರ್ಷದಲ್ಲಿ ಪರಿಪೂರ್ಣ ಬದಲಾವಣೆ ಆಗಿರ್ತಾರೆ. ಮನೆ ಕಟ್ಬಿಟ್ಟು ಮನೆ ಇನಾಗ್ರೇಷನ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ, ಸಾಮಾಜಿಕ ಬೆಳವಣಿಗೆ ಆಗ್ತಾ ಇದೆ, ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಶೈಕ್ಷಣಿಕವಾಗಿ. ನೀವು ನೋಡಿ, ಯಾಕಂದ್ರೆ ನೀವು ಸರ್ವೆ ಕೂಡ ಮಾಡಿ ನೋಡಿ, ಧಮ್ಮದಲ್ಲಿ ಬಂದ್ರೆ ಬೆಳವಣಿಗೆ ಆಗ್ಲೇಬೇಕು, ಹಾಗೆ ಆಗ್ತಾರೆ ಅದು ಅಂತ. ಆಮೇಲೆ ನಿಮ್ಮ 3ನೇ ಪ್ರಶ್ನೆ, ವಿಶ್ವದಲ್ಲಿ ಬುದ್ಧ ಧರ್ಮ ಯಾಕೆ ಪ್ರಚಾರ ಆಗ್ತಾ ಇಲ್ಲ, ಯಾಕೆ ಬೆಳೀತಾ ಇಲ್ಲ ಅಂತಕ್ಕಂಥ ಇದನ್ನ. ಈಗ ವಿಶ್ವದಲ್ಲಿ 2 ರೀತಿಯ, ಇವಾಗ ಕ್ರಿಶ್ಚಿಯನ್ ಧರ್ಮ ಆಯ್ತು ಅಥವಾ ಇಸ್ಲಾಂ ಧರ್ಮ ಆಯ್ತು, ಅಲ್ಲಿ ಯಾವುದೇ ಒಂದು ಮೆಥಡಾಲಜಿ ಆಗಲಿ ಅದನ್ನ ಯೂಸ್ ಮಾಡಿ ಪ್ರಚಾರ ಮಾಡಬೇಕು ಅಂತ ಇದನ್ನ ಮಾಡ್ತಾ ಇರೋದು. ಬೌದ್ಧ ಧರ್ಮ ಕೆಟ್ಟ ಮಾರ್ಗಗಳನ್ನ, ಹಿಂಸೆಯ ಮಾರ್ಗಗಳನ್ನ ಅಥವಾ ಆಸೆ ದುರಾಸೆಗಳನ್ನ ತೋರಿಸೋ ಮಾರ್ಗಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಜನ. ಅಂಥದ್ದನ್ನ ಯಾವುದು ಮಾಡುವಂತ ಇದನ್ನ ಮಾಡಿಲ್ಲ. ಇವತ್ತು ನಾವು ಬೌದ್ಧರು ಅಂತ ಹೇಳಿ ಹೇಳಿಸ್ಕೊಂಡ್ರೆ ನಂಬರಲ್ಲಿ ನೋಡೋದಕ್ಕಿಂತ ಭಗವಾನ್ ಬುದ್ಧರ ತತ್ವಗಳನ್ನ ಒಪ್ಕೊಂಡು ನಾನು ಇದನ್ನ ಒಪ್ಕೊಳ್ತೀನಿ, ಇದರಲ್ಲಿ ಫಾಲೋ ಮಾಡ್ತೀನಿ, ನನ್ನ ಹೆಸರದ ಹಣೆ ಪಟ್ಟಿ ಏನಾದ್ರೂ ಇರಲಿ ಅನ್ನೋರ ನಂಬರ್ ನೋಡಿದ್ದೀನಿ, ಅಮೆರಿಕಾದಲ್ಲಿ ನೋಡಿದ್ದೀನಿ. ಎಲ್ಲಕ್ಕಿಂತ ಜಾಸ್ತಿ ಇದಾಗ್ತದೆ ಯುರೋಪಲ್ಲಿ. ನೀವು ನೋಡಿ, ಇವಾಗ ನಿನ್ನೆ ಹೋದ ವಾರ ಒಂದು ಮೀಟಿಂಗ್ ಇತ್ತು ವೈಟ್ ಹೌಸ್, ಅಲ್ಲಿ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಹೋಗಿ ಡಿಸ್ಕಷನ್ ಮಾಡಿದ್ರು. ವೈಸಾಖ್ ಬುದ್ಧ ಪೂರ್ಣಿಮೆಯನ್ನ ವೈಟ್ ಹೌಸ್ ಅಲ್ಲಿ ಆಚರಣೆ ಮಾಡೋದಕ್ಕೆ ಅವ್ರು ಕರ್ಸ್ಕೊಂಡಿದ್ರು, ಹೇಗೆ ಮಾಡಬೇಕು ಅರೇಂಜ್ ಮಾಡಿದ್ರು. ಸೊ ಅವಾಗ ಇವ್ರು ಹೋಗಿ ರೆಪ್ರೆಸೆಂಟೇಟಿವ್ಸ್ ಹೋಗಿ ಹೇಳಿದ್ರು, 3000 ಬುದ್ಧಿಸ್ಟ್ ವಿಹಾರಗಳು, ಆರ್ಗನೈಸೇಷನ್ಗಳು ಅಮೆರಿಕಾದಲ್ಲಿವೆ. 3000. ಇವಾಗ ಕಳೆದ ಒಂದು 50 ವರ್ಷ, 30-40-50 ವರ್ಷದಲ್ಲಿ ಆಗಿರ್ತಕ್ಕಂಥ ಅಷ್ಟೊಂದು ವಿಹಾರಗಳು ಅಂತಂದ್ರೆ ಅದಕ್ಕೆ ಚಟಗಳಿದ್ದೇ ಇರಬೇಕು. ಅದು ಏನು ರೆಕಾಗ್ನೈಸ್ ಬುದ್ಧಿಸ್ಟ್ ಇನ್ಸ್ಟಿಟ್ಯೂಷನ್ ಅನ್ನೋದ. ಇನ್ನು ನಾನು ರೆಕಾಗ್ನೈಸ್ ಇಲ್ಲದೆ ಬುದ್ಧಿಸ್ಟ್ ಅಂಟಿಕೊಳ್ಳದೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಸೊ ಇವಾಗ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ತುಂಬಾ ಜೋರಾಗಿರ್ತದೆ. ಇವಾಗ ಈಸ್ಟರ್ನ್ ವರ್ಲ್ಡ್ ಅಲ್ಲಿ ಆಲ್ರೆಡಿ ಬೌದ್ಧ ಧರ್ಮ ಹರಡಿತ್ತು. ಇವತ್ತು ಮಾಡರ್ನ್ ಇದರಲ್ಲಿ ಬೌದ್ಧ ಅಂತ ಹೇಳ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಆದ್ರೆ ಅವ್ರು ಫಾಲೋ ಮಾಡೋದು. ಇವಾಗ ಚೈನಾದಲ್ಲಿ ಕಮ್ಯುನಿಸ್ಟ್ ಅಂತ ಹೇಳಿದ್ರು, ಅವ್ರು ಬೌದ್ಧರು ಅನ್ನೋ ಲೆಕ್ಕದಲ್ಲಿ ಬರಲ್ಲ.
ಆದ್ರೆ ಅಲ್ಲಿ ಹೋಗಿ ನೋಡಿ ಜೀವನದ ಇದರಲ್ಲಿ ಅನೇಕ ಇದರಲ್ಲಿ ಬೌದ್ಧ ಇದು ನಡೀತಾ ಇದೆ. ಆಮೇಲೆ ಕೆಲವೊಂದು ಅವೆಲ್ಲ ಪ್ರಾಕ್ಟೀಸಸ್ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾವು ತೋರ್ಸ್ಕೊಳಕ್ ಆಗಲ್ಲ, ನಂಬರ್ಸ್ ಗಳಲ್ಲಿ ಹೇಳಕ್ ಆಗಲ್ಲ, ಆದ್ರೆ ತನ್ನ ರೀತಿಯಲ್ಲಿ ಶಾಂತಿಯುತವಾಗಿ ಹರಡ್ತಾ ಇದೆ. ಇದು ಸತ್ಯ ಇರೋದ್ರಿಂದ ಒಪ್ಕೊಳ್ಳೇಬೇಕು, ಅದನ್ನ ಯಾರದನ್ನ ತಿರಸ್ಕಾರ ಮಾಡ್ತಾರೆ ಅಲ್ವಾ. ಆಮೇಲೆ ಬೌದ್ಧ ಧರ್ಮದಲ್ಲಿ ಯಾವ ತರ ಅಂದ್ರೆ ನನಗೆ ಇದು ಇಷ್ಟ ನಾನು ಇಷ್ಟ ತಗೊಳ್ತೀನಿ ಅಂದ್ರೆ ಅಷ್ಟೇ ತಗೊಳ್ತಾರೆ. ಅದನ್ನ ಸಂಪೂರ್ಣವಾಗಿ ಹೇಳಿ ನೀನು ಇದೇ ತರ ಇರ್ಬೇಕು, ಇದೇ ತರ ನಂಬಬೇಕು ಅಂತ ಇಲ್ವಲ್ಲ. ಭಗವಾನ್ ಬುದ್ಧರ ಪಂಚಶೀಲಗಳು ಅಷ್ಟಾಂಗ ಮಾರ್ಗ ಅದರಲ್ಲಿ ಅರ್ಧ ತಗೊಳ್ತೀನಿ, ಮುಕ್ಕಾಲು ತಗೊಳ್ತೀನಿ, ನನಗೆ ಇದೊಂದೆರಡು ಆಗಲ್ಲ ಬಿಟ್ಟಿರ್ತೀನಿ ಅಂತಂದ್ರೆ ಪರವಾಗಿಲ್ಲ, ಆ ಸ್ವಾತಂತ್ರ್ಯ ಇದೆ. ಹೌದು. I have a technical question about what is the significance of performing meditation on Buddha Purnima Day? The Theosophist Helena Blavatsky, she specifically details the procedure of performing meditation, especially on Vaishakha Purnima or Buddha Purnima Day. So what is the significance of this? Now, you see, Buddha Purnima is a very auspicious day, and that day when in Buddhism, the Buddhist cosmology, if we go to deeper cosmology of Buddhism, human beings are not the only beings, or animals are not the only beings. We see human beings, we see animals, but these are only two planes of existence. But there are many planes of existence better than human beings, whom we call devas or divine beings or higher beings. Okay? Now there are so many of them who are also followers of the Buddha, because they are also seeking enlightenment. They are also disciples of the Buddha. Now on full moon days especially, it is a day when lot of people all over the world, they take 5 precepts or 8 precepts, Panchashila, Ashtashila, and there are lot of Paritrana chantings. So when the chanting is done, the chanting is about the teachings of the Buddha. Different sutras are chanted. And it is said that these divine beings, they cannot chant like human beings. They can hear. So to hear the Buddha word is very, very precious for them. So they gather in big numbers. So it is the confluence of human beings and human thought, divine beings and divine thought. It's an accumulated effort to walk on the path of enlightenment. Okay? So these things happen. And what to talk about Buddha Purnima Day? On that day it is even more this activity happening. So on that day doing meditation or this or that is more, the vibes are better because of the, now we are sitting here, so we are contemplating on Lord Buddha and Ambedkar and this. So this vibration is there, isn't it? The same we cannot do going into some outside somewhere in the bus stand or here and there. But now this atmosphere, and already for last 20 years, 26 years, so it is built up, that thought is built up, that activity, seminars, conference, programs. So here there is atmosphere, isn't it? Similarly on that day this happens. But Lord Buddha says, even in the time of the Buddha, upasatas used to be conducted on new moon day and full moon day. Lord Buddha used to preside over those upasatas. And that day is a special day with a lot of meditation and like that. So it is continued till today. So that is the speciality. But that is not the ultimate. It's not that the other days we have to give up and focus on this day. No. Every day is a uposatha day we can make. ಉಪಾಸಕ ಜಗನ್ನಾಥ್, ನಿಮಗೆ ಪಾಲಿ ಭಾಷೆಯಲ್ಲಿ ಡಾಕ್ಟರೇಟ್ ಡಿಗ್ರಿ ಬಂದಿದ್ದಕ್ಕೆ ಅಭಿನಂದನೆಗಳು.
ಏನಿಲ್ಲ, ಸರಿಸುಮಾರು 40 ವರ್ಷದ ಹಿಂದೆ ನೀವು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಗೋಯಂಕಾಜಿಯವರ ಪ್ರವಚನವನ್ನು ಸಜೀವರಾಗಿರೋರು ಕಲಿಸಿದ್ರು. ಅವತ್ತಿಂದ ಇವತ್ತುವರೆಗೆ ನಮ್ಮ ಮನೆಯವರು, ನಮ್ಮ ಮುಂದಿನ ಮಕ್ಕಳು ಮಹಾಬೋಧಿ ಸೊಸೈಟಿಯ ಆಶ್ರಯದಲ್ಲಿ ಬೆಳೆದವರು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ. ಈಗ ನನ್ನ ಪ್ರಶ್ನೆ ಅಲ್ಲ, ಸರ್ವಬಂಧ ವಿಜ್ಞಾನದ ದುರ್ಬಳಕೆ ಬೌದ್ಧ ವಿಚಾರಧಾರೆಯನ್ನ ಸ್ವಲ್ಪ ಹಿಂದೆ ಎಳಿತಾ ಇದೆ ನಮ್ಮ ಮುಂದೆ. ವಿಜ್ಞಾನದ ದುರ್ಬಳಕೆ ನಮ್ಮ ಯುದ್ಧವೇ ಒಂದು ಉದಾಹರಣೆ. ಈ ಭಾರತ ದೇಶದಲ್ಲಿ 1,00,000 ಕೋಟಿ ವಿದೇಶಿ ವಿನಿಮಯವನ್ನು ಇಸ್ರೋ ಸಂಸ್ಥೆ ಅನುವು ಮಾಡಿಕೊಡ್ತಾರೆ. ನೆನ್ನೆ ತಾನೇ ಒಂದು 50 ವರ್ಷದ ಗೋಲ್ಡನ್ ಜೂಬ್ಲಿಗೆ ಹೋಗಿತ್ತು ನಮ್ಮನ್ನು ಗೌರವಿಸಿ. ಮತ್ತೆ ನನ್ನ ಒಂದು ಪೂರಕ ಅನಿಸಿಕೆಯನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ಹಿರಿಯ ಚೇತನ ಹೋರಾಟಗಾರ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ನಾವು ತಿಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ತೇವೆ. ಅವ್ರು ಮಾಡಿದ ಸೇವೆ ಅನನ್ಯ. ನಾನು ಅನ್ಕೊಳ್ಳೋದೇನೆಂದರೆ, ಲಕ್ಷಾಂತರ ಸಂಬಳ ತಗೊಳ್ಳುವಂತಹ ವಿಶ್ವವಿದ್ಯಾನಿಲಯದ ಉದ್ಯೋಗಿಗಳು, ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಇನ್ನೂ ದೇವರುಗಳಿಂದ ಬಿಡುಗಡೆ ಆಗಿಲ್ಲ ಅನ್ನೋ ಪ್ರಶ್ನೆನ ನಾನು ಹೇಳಿಕೆ ಕೊಡ್ತೇನೆ. ಮಾತಾಡ್ತು ಅಂತಂದರೆ ಮನೆ ಒಳಗಡೆ ಎಲ್ಲ ಸಂಪ್ರದಾಯಗಳನ್ನ ಅನುಸರಣೆ ಮಾಡ್ತಾ ಬುದ್ಧ ಪೂರ್ಣಿಮಾ ದಿನ ನಾವು ಬೌದ್ಧರು ಅಂತ ಹೇಳೋದು, ಬರೀ ಸೆನ್ಸಸ್ ಅಲ್ಲಿ ಬೌದ್ಧರು ಅಂತ ಬರ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ, ಒಂದು ವೇಳೆ ಈ ಸಂಸ್ಥೆಗೆ ಒತ್ತಾಸೆಯಾಗಿ ನೋಡಿ, ನನಗೆ ಭಾಳ ಖುಷಿ ಆಗುತ್ತೆ, ಆ ಲೋಟದಲ್ಲಿರೋ ನೀರು ಕುಡಿಯೋ ಯೋಗ್ಯ ಅಲ್ಲ. 3 ವರ್ಷದ ಹಿಂದೆ ಅಂಬೇಡ್ಕರ್ ಅವರು ಒಂದು ಕೆರೆಯ ಸ್ಪರ್ಶನಕ್ಕೆ ದಂಡಿ ಸತ್ಯಾಗ್ರಹಕ್ಕಿಂತಲೂ ಬಹಳ ಪ್ರಬುದ್ಧವಾದ ಸತ್ಯಾಗ್ರಹ, ಅಂದರೆ ಸ್ಪರ್ಶತೆಗೆ, ನೀರನ್ನ ಮುಟ್ಟೋದಿಕ್ಕೆ. ಈಗ ನಾವು ಮುಟ್ಟದೇ ಇರೋದಕ್ಕೊಂದು ಹೋರಾಟ ಮಾಡಬೇಕಾಗಿದೆ. ಯಾಕಂದ್ರೆ ಕುಡಿಯೋ ನೀರು ವಿಷ. ಮೊದಲು ಬಾಟ್ಲಲ್ಲಿ ಬರ್ತಾ ಇತ್ತು, ಈಗ ಸೋಮಣ್ಣ ಮತ್ತು ಚಂದ್ರನ ಬಾಬು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಲೋಟದಲ್ಲಿ ಇರ್ತಾರೆ. ಬಟ್ ಆ ಲೋಟದಲ್ಲಿ ನೀರು ವಿಷ ಅಂತ ಅನ್ಬೇಕು. ಯಾಕಂದ್ರೆ ಅದು IAS ಆರ್ಒ ಅಂದರೆ ಈಸಿಕೊಂಡು ರಿಪ್ ರೆಸ್ಟಿಂಗ್ ಪೀಸ್ ಇದೆಯಲ್ಲ, ಅದಕ್ಕೊಂಡು ಆರ್ಒ. ದಯಮಾಡಿ ನಾನು ಒಂದೇ ಒಂದು ಕಡೆ ಮಾತೇನೆಂದರೆ, ಒಬ್ಬ ಸಂಶೋಧಕನಾಗಿ ಹೇಳ್ತೀನಿ, 6 ವರ್ಷ PhD ಮಾಡಿದೆ, ನಿವೃತ್ತ ಆದಮೇಲೆ ಬರುವ ನೀರನ್ನ ಕುಡೀರಿ. ಅನುಮಾನ ಇದ್ದರೆ ಸ್ವಲ್ಪ ಮನಸ್ಸನ್ನು ಕುಡಿ. ಇನ್ನೂ ಅನುಮಾನ ಇದ್ದರೆ ಸ್ಟೀಲ್ ಸೆರಾಮಿಕ್ ಫಿಲ್ಟರ್ ಬರ್ತಾ ಇರ್ತಲ್ಲ, ಅದು ಬಳಸಿ. ಕಾವೇರಿ ಜಲಾನಯಕ್ಕೆ ಆರ್ಒ ಸೂಕ್ತ ಅಲ್ಲ. ಕ್ಯಾನ್ಸರ್ 20% ಜಾಸ್ತಿ ಆಗ್ತಾ ಇದೆ, ಭಾರತ ಕ್ಯಾನ್ಸರ್. ದಯಮಾಡಿ ನೀವು ಗಮನಿಸ್ಬೇಕು. ತಾವು ಎಲ್ಲೇ ಹೋದ್ರೂ ಕೂಡ ನನ್ನ ಬ್ಯಾಗ್ನಲ್ಲಿ ಲೋಟ, ತಟ್ಟೆ, ಲೋಟ, ಸ್ಪೂನು, 600 ವಾಟರ್. ಸರಿ, ಇದು ನಿಮ್ಮ ಅಬ್ಸರ್ವೇಷನ್ ತುಂಬಾ ಥ್ಯಾಂಕ್ಸ್. ಅವರು ಸೈನ್ಸ್ ಓದಿ 2ನೇ ಮಹಾಯುದ್ಧದಲ್ಲಿ ಅವ್ರು ಸೈನ್ಸ್ನ ಹರಿಕಾರ ಆಗಿದ್ರು. ಧರ್ಮ ಗಿರ್ಮ ಅಂತೆಲ್ಲ ಬಿಟ್ಟು ಸೈನ್ಸನ್ನ ಇದು ಮಾಡಿಕೊಂಡು 2ನೇ ಮಹಾಯುದ್ಧದಲ್ಲಿ ಅವ್ರು ಎಂಜಿನಿಯರ್ ಆದರು. ಎಂಜಿನಿಯರ್ ಆದಮೇಲೆ ಆರ್ಮಿ ಸೇರ್ಕೊಂಡ್ರು. ಅವಾಗ ಇನ್ನೂ ಬ್ರಿಟಿಷರ ಆರ್ಮಿ, ಸ್ವಾತಂತ್ರ್ಯ ಬಂದಿರಲಿಲ್ಲ. 2ನೇ ಮಹಾಯುದ್ಧ ಶುರು ಆಯಿತು. ಮಲೇಷಿಯಾ, ಸಿಂಗಾಪುರ್ ಅಲ್ಲಿ ಕಳಿಸ್ಕೊಟ್ಟಿದ್ರು. ಅಂತ ಇದರಲ್ಲಿ ಎಲ್ಲ ಟೆಕ್ನಾಲಜಿಯಿಂದಾನೇ, ಸೈನ್ಸಿಂದಾನೇ ಹೊಡೆಯೋದು, ಜನಗಳನ್ನ ಕೊಲ್ಲೋದು ಯುದ್ಧ ಅಂದ್ರೆ. ಕೊನೆಗೆ ಆಟಮ್ ಬಾಂಬ್ ಬಿದ್ದುಬಿಟ್ಟು ಜಪಾನಲ್ಲಿ ಲಕ್ಷ ಜನ ಸತ್ತೋಗ್ಬಿಟ್ರು. ಅವತ್ತಿನ ದಿನ ಅವರು ಹೇಳಿದ್ರು, ಈ ಸೈನ್ಸಿನ ಹಿಂದೆ ಹೋಗ್ಬಿಟ್ಟು ಸರಿಯಾಗಿ ಸದ್ಬಳಕೆ ಆಗದೆ ಎಷ್ಟೊಂದು ದೊಡ್ಡ ದುರ್ಬಳಕೆ ಆಯಿತು ಅಂತ. ಮತ್ತೆ ಅದು ಯುದ್ಧ ನಿಂತು ಭಾರತಕ್ಕೆ ಬಂದು ಮೊಟ್ಟ ಮೊದಲಿಗೆ ಅದನ್ನ ರಿಸೈನ್ ಮಾಡಿ ಆರ್ಮಿಯಿಂದ ಹಿಮಾಲಯಕ್ಕೆ ಹೋಗಿ ನಾನು ಜೀವನದ ಸತ್ಯ ಹುಡುಕ್ತೀನಿ ಅಂತ 2 ವರ್ಷ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ನಡ್ಕೊಂಡು ಬಂದು ಎಲ್ಲ ಪ್ರಯತ್ನ ಮಾಡಿ ಕೊನೆಗೆ ಬುದ್ಧ ಧರ್ಮವೇ ನನ್ನ ದಾರಿ ಅಂತ ಹೇಳಿ ಕುಶಿನಗರಕ್ಕೆ ಹೋಗಿ ಅಲ್ಲಿ ಚಂದ್ರಮಣಿ ಮಂತೇಜಿಯಿಂದ ದೀಕ್ಷೆ ತಗೊಂಡು ಬುದ್ಧರಾಗಿದ್ದ ಅಂತ ಆಗ್ತಾರೆ. 1949 ವೈಶಾಖ ಬುದ್ಧ ಪೂರ್ಣಿಮೆ ದಿವಸ. ನಂತರ 7 ವರ್ಷಗಳ ನಂತರ ಅದೇ ಚಂದ್ರಮಣಿ ಮಹಾತೇರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೀಕ್ಷೆಯನ್ನ ಕೊಡ್ತಾರೆ. ಸೊ ಅಂತ ಒಂದು ಇವರು ವಿಜ್ಞಾನದ ಬಗ್ಗೆ ಹೇಳಿದಾಗ ಅದಕ್ಕೆ ಮೋಟಿವೇಶನ್. ಭಗವಾನ್ ಏನ್ ಹೇಳ್ತಾರೆ, ನಿಮ್ಮ ಇಚ್ಛೆ. ನಾನು ಅದನ್ನೇ ಹೇಳಿದ್ನಲ್ಲ, ಈ ಕ್ರಾಂತಿ ಬಗ್ಗೆ
ಇರುವಾಗ ನಮ್ಮ ಮೋಟಿವೇಶನ್ ಇಂಟೆನ್ಷನ್ ಏನಿದೆ, ಇವೆಲ್ಲ ಸೈನ್ಸ್ ಆಗಲಿ ಇವೆಲ್ಲ ಟೂಲ್ಸ್ಗಳಿವೆ. ನಮ್ಮ ಇವಾಗ ಒಂದು ಚಾಕುವಿನಿಂದ ಒಬ್ಬರನ್ನ ಇರಿದು ಕೊಲ್ಲಬಹುದು. ಅದೇ ನಮ್ಮ ಡಾಕ್ಟ್ರಿಗೆ ಚಾಕು ಕೊಟ್ಟರೆ ಅವರು ಸರ್ಜರಿ ಮಾಡಿ ಒಬ್ಬರನ್ನ ಉಳಿಸ್ತಾರೆ, ಜೀವ ಉಳಿಸ್ತಾರೆ ಅಲ್ವಾ? ಎಷ್ಟು ವ್ಯತ್ಯಾಸ ಇದೆ. ಚಾಕುನೇ ಕುಯ್ಯೋದೇನೆ, ಆದ್ರೆ ಒಂದು ಜೀವ ತೆಗೆಯುತ್ತೆ, ಇನ್ನೊಂದು ಜೀವ ಉಳಿಸುತ್ತೆ. ಯಾಕೆ? ಅದ್ರ ಹಿಂದೆ ಇರೋ ಮೋಟಿವೇಶನ್ ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ಅದರಿಂದ ಇದೆ ವಿಪස්සನ ಧ್ಯಾನ ಕೇಂದ್ರ ಇದೆ, ಎರಡೂ ಇವೆ. ನಾವು 3 ದಿನ 5 ದಿನ 10 ದಿನ 7 ದಿನ ಆ ರೀತಿ ಕೋರ್ಸ್ಗಳನ್ನು ಮಾಡ್ತೀವಿ. ಅಲ್ಲಿ ವಿಪස්සನದಲ್ಲಿ 10 ದಿನದ ಫಿಕ್ಸೆಡ್ ಇದಿದೆ. ಬನ್ನಿ, ಅಲ್ಲಿ ಇದ್ದು ಟೋಟಲಿ ಫ್ರೀ. ನೀವು ಜಸ್ಟ್ ಬರಬೇಕು, ಅಲ್ಲಿ ಇರಬೇಕು. ನಾವು ನಿಮ್ಮ ವಸತಿ ಊಟ ಎಲ್ಲ ನೋಡ್ಕೊಳ್ತೀವಿ. ಅಲ್ಲಿ ಬಂದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾನು ಮೊನ್ನೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ. ಬೀದರ್, ಭಾಲ್ಕಿ, ಯಾದಗಿರಿ, ವಾಡಿ, ಆಮೇಲೆ ಗುಲ್ಬರ್ಗ, ಸಿಂದಗಿ, ವಿಜಯಪುರ, ಸಿಂದಗಿ ಎಲ್ಲ ಕಡೆ ಧರ್ಮ ಇದು ಬುದ್ಧ ಜಯಂತಿ ಧರ್ಮ ಪ್ರವಚನ ಮಾಡಿಕೊಂಡು ಬಂದೆ. ತುಂಬಾ ಜನ ಬಂದರು, ಸಾವಿರಾರು ಜನ ಬಂದರು. ಅದರಲ್ಲಿ ತುಂಬಾ ಜನ ಈ ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರುವರೆಗೂ ಬಂದು ಮಾಡಿ ಹೋಗ್ತಾರೆ. ನಾವು ಅಲ್ಲೇ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೀವು ಇಲ್ಲೇ ಹತ್ರ ಇದ್ದೀರಿ, ದಯಮಾಡಿ ಬನ್ನಿ. ಅವಾಗ ನಾವು ಬುದ್ಧರಿಗೆ, ಅಂಬೇಡ್ಕರ್ ಅವರಿಗೆ, ವಿವೇಕಾಜಿ ಅವರಿಗೆ, ಇವರೆಲ್ಲರೂ ಎಷ್ಟು ಕಷ್ಟಪಟ್ಟು, ನಮ್ಮ ಬಡೇ ಬಂದಜಿ ಎಷ್ಟು ಕಷ್ಟಪಟ್ಟು ನಮ್ಮ ತಂದಿದ್ದಾರೆ, ಅವ್ರಿಗೆಲ್ಲ ಗೌರವಿಸಿದಂತೆ ಆಗುತ್ತೆ. ಆಮೇಲೆ 1ನೇ ತಾರೀಕು ಬುದ್ಧ ಪೂರ್ಣಿಮೆ ಇದೆ, ನಾಡಿದ್ದು. ಇಲ್ಲಿ ಎಲ್ಲೆಲ್ಲಿ ಆಚರಣೆ ಮಾಡ್ತಿದ್ದೀರಿ ಅಲ್ಲಿ ಚೆನ್ನಾಗಿ ಮಾಡಿ. ನಮ್ಮ ಮಹಾಬೋಧಿಯಿಂದ ಅಲ್ಲಿ ಪೀಸ್ ವಾಕ್ ಅಂತ ಇದೆ, ಮೆರವಣಿಗೆ ಇದೆ. ಆಮೇಲೆ ಜಿಲ್ಲಾಡಳಿತನೂ ಆಚರಣೆ ಮಾಡ್ತಾ ಇದೆ ಅನಿಸುತ್ತೆ. ಇಲ್ಲಾಂದ್ರೆ ಬೆಂಗಳೂರಿಗೆ ಬನ್ನಿ, ನಮ್ಮ ಬಿಹಾರಕ್ಕೆ ಮೋಸ್ಟ್ ವೆಲ್ಕಮ್. ಭಗವಾನ್ ಬುದ್ಧರನ್ನ ನಡೆಸಿಕೊಂಡು ಅವರ ಧರ್ಮವನ್ನು ನಾವು ಕೂಡ ನಮ್ಮ ರೀತಿಯಲ್ಲಿ ಪ್ರಚಾರ ಮಾಡೋಣ ಅಲ್ವಾ? ಸನಾತನ ಮನುವಾದ ಅನ್ನೋ ಇವತ್ತು ಟಾಪಿಕ್ಗೆ ಪೂರಕವಾಗಿ ಪ್ರಶ್ನೆ. ಇವತ್ತಿನ ಪ್ರಸ್ತುತತೆಯಲ್ಲಿ ಮನುವಾದವನ್ನು ಹೆಂಗ್ ಅರ್ಥೈಸ್ಕೊಳಾಗ್ತಿದೆ? ಒಂದು ಎಕ್ಸಾಂಪಲ್ಸ್ ಅನುವಾದ ಕೇಳಿಲ್ಲ. ನಾನು ಹೇಳಿದ್ದು ನಹಿ ವೇರೇನ ವೇರಾಣಿ ಸಂಬಂಧಿ ದಗುದಾಚನ ಅವೇರೇನ ಸಂಬಂಧಿ. ನನ್ನ ಪ್ರಶ್ನೆ ಏನೇನು ನೋಡೋಣ, ಇವತ್ತಿನ ಕಾಲಘಟ್ಟಕ್ಕೆ ಮನುವಾದವನ್ನು ಹೆಂಗ್ ಅರ್ಥೈಸ್ಕೊಳ್ಳೋದು? ಇದು ಕೇಳಿ, ನಾನು ಹೇಳ್ಬಿಡ್ತೀನಿ. ಇಲ್ಲ ನಿಮ್ ಪ್ರಶ್ನೆ ಹೇಳ್ಬಿಡ್ತೀನಿ. ಯಾವ ತಲೆ ಕೆಡಿಸ್ಕೋಬೇಡಿ, ಎತ್ತಿ ಆಚೆ ಇಟ್ಬಿಡಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ನೀವು? ಬುದ್ಧ ಧಮ್ಮ ಇದೆ, ಅಂಬೇಡ್ಕರ್ ಅವ್ರು ತೋರಿಸಿದ್ದಾರೆ. ದೀಕ್ಷಾ ತಗೊಳ್ರಿ, ಬೌದ್ಧರಾಗಿ ಬುದ್ಧರ ಜೀವನದಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಕ್ ಶುರು ಮಾಡಿ. ಅವ್ರೇನ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ, ಅದು ತಲೆ ಯಾಕೆ ಕೆಡಿಸ್ಕೊಳ್ತೀವಿ? ಭಗವಾನ್ ಬುದ್ಧರು ಎಷ್ಟು ಪುಸ್ತಕಗಳನ್ನು ಹೇಳ್ತಾರೆ ಗೊತ್ತಾ? 84,000 ಧಮ್ಮ ಖಂಡಗಳನ್ನು ಬೋಧಿಸಿದ್ದಾರೆ. ಅಶೋಕ ಮಹಾರಾಜರು ಅದನ್ನ ಗೌರವಿಸೋದಕ್ಕೆ 84,000 ವಿಹಾರ, ಸ್ತೂಪ, ಬೋಧಿ ವೃಕ್ಷಗಳನ್ನಿಟ್ಟಾರೆ. ನಾವು ಪ್ರತಿದಿನ 1,000 ಹೇಳಿದ್ರು ನಮಗಿಡೀ ಜೀವನ ಸಾಕಾಗಲ್ಲ. ಅಷ್ಟೊಂದು ಧಮ್ಮ ಇದೆ, ಅಷ್ಟೊಂದು ಉತ್ತಮವಾದ ವಿಷಯ ಇದೆ. ಅದನ್ನು ನಾವು ಓದೋಣ, ಅದನ್ನು ನಾವು ಪಾಲಿಸೋಣ. ಬೇರೆ ಅವ್ರು ಏನ್ ಮಾಡ್ತಾರೆ ಬಿಡ್ತಾರೆ ಅಂತ ಹೇಳಿ ನಾವು ಅದನ್ನ ಸರಿ ಮಾಡ್ಕೊಂಡು ಹೋಗೋದಕ್ಕೆ ಆಗತ್ತೆ. ಎಷ್ಟು 8 ಬಿಲಿಯನ್ ಪಾಪ್ಯುಲೇಷನ್ ಇದೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನಿಮ್ಮ ಸಮಯವನ್ನ ಅದಕ್ಕೆ ಯಾಕೆ ನೀವು ಕೊಟ್ಟು ಹಾಳು ಮಾಡ್ಕೊಳ್ತೀರಿ? Why do you want to waste your life? Precious. ನಮಗೆ ಇವಾಗ ಒಂದೊಂದು ದಿನ ಜೀವಿಸ್ತೀವಿ, ಏನಾಗುತ್ತೆ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ಆ ಅಜ್ಞಾನದ ಒಂದು ಇದರಲ್ಲಿ ಸಿಕ್ಕಾಕೊಂಡು ಮತ್ತೆ ಅಲ್ಲಿಂದ ನಾನು ಫಸ್ಟ್ ಅದ್ರಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು, ಆಗ್ಲೇ ಕಿತ್ಕೊಂಡ್ ಬರ್ತೀನಿ ಅನ್ನೋದು. ಅದು ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಹೋಗ್ಲೇಬೇಡಿ, ಯೋಚನೆ ಮಾಡಬೇಡಿ, ಅದ್ರ ಬಗ್ಗೆ ಮಾತಾಡಬೇಡಿ. ಜಸ್ಟ್ ಕೀಪ್ ಇಟ್ ಅಸೈಡ್. ಇಟ್ ಇಸ್ ಎ ನಾನ್ ಇಶ್ಯೂ ಫಾರ್ ಅಸ್. ಈಗಿನ ಕಾಲದಲ್ಲಿ ರೀಲ್ಗಳು ಏನಂತಾರೆ, ಟ್ರೆಂಡ್ಸ್ಗಳು ಬರ್ತಾನೆ ಇರ್ತವೆ. ಈ ತಪ್ಪು ದೃಷ್ಟಿಗಳಿಗೆ, ದೃಷ್ಟಿಕೋನಗಳಿಗೆ ಎಂಡಿಲ್ಲ. ನೀವು ಧಮ್ಮವನ್ನ ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಳ್ಳಿ. ನೀವು
ಆವಾಗ ನೀವೆಲ್ಲ ತಾನಾಗೆ ಕಳಿಸ್ಕೊಂಡು ಬಿಡಲೇಬೇಕು. ಅವುಗಳನ್ನು ಮೀರಿ ಮೇಲೆ ಹೋಗಿ ಅದರಲ್ಲೇ ಯಾಕೆ ಒದ್ದಾಡ್ಕೊಂಡಿರ್ಬೇಕು, ಮೇಲೆ ಹೋಗಿ ಟೈಮ್ ವೇಸ್ಟ್ ಮಾಡಬೇಕು. ನನ್ನ ಪ್ರಶ್ನೆ ಮಾತಾಡಿ. ನನ್ನ ಪ್ರಶ್ನೆ ಹೇಳ್ತಂದ್ರೆ ಮನುವಾದವನ್ನ ಇವತ್ತಿನ ಕಾಲಕ್ಕೆ ಹೆಂಗ್ ಅರ್ಥೈಸ್ಕೊಳಾಗ್ತದೆ ಅಂತ. ನಾನು ಮನುವಾದವನ್ನ ಮಾಡ್ಬೋದು, ಡಿಸ್ಕಷನ್ ಸ್ವಲ್ಪ ಕೇಳಿಸ್ಕೊಂಡು ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಹೆಂಗ್ ಅರ್ಥೈಸ್ಕೊಳ್ಳಾಗ್ತದೆ ಅಂತ ಒಂದು ಎಕ್ಸಾಂಪಲ್. ಇದು ಅಸೆಂಬ್ಲಿಲಿ ಬಜೆಟ್ ಅಧಿವೇಶನದಲ್ಲಿ ಇದೇ ಚರ್ಚೆ ಆಗುತ್ತೆ. ಮೊನ್ನೆ ಸಿದ್ದರಾಮಯ್ಯ ಅವರು ಸಮಾಜ ಕಲ್ಯಾಣ ಮಂತ್ರಿ ಅಂತ ಎಸ್ ಸಿ ಮಾದೇಶ್ವರ ಪ್ರಶ್ನೆ ಮಾಡ್ತಾರೆ, ಮನುವಾದ ಅಂತ ಏನು. ಅಲ್ಲೇ ಇದ್ದಂಥ ವಿರೋಧ ಪಕ್ಷ ನಾಯಕರು ಅದಕ್ಕೆ ಉತ್ತರ ಕೊಡ್ತಾರೆ, ಸಂವಿಧಾನ ಜಾರಿ ಆದಮೇಲೆ ಮನುವಾದ ಸತ್ತೋಯ್ತು ಅಂತ. ಸದಸ್ಯರು ಮನು ಸಂವಿಧಾನ ಸುಟ್ಟಾಕಿದ್ದು ಈ ಸಮಾಜಕ್ಕೆ ಆಸ್ತಿ ಹಕ್ಕು ಅಧಿಕಾರಿಗಳ ಸಿಕ್ಕಿಲ್ಲ ಅಂತ ಕಾರಣಕ್ಕೋಸ್ಕರ ಜಾರಿ ಆದಮೇಲೆ ಅದು ಮನುವಾದ ಅನ್ನೋದು ಎಲ್ಲ ವಾದಗಳು ಸತ್ತೋಯ್ತು ಅಂತ ಹೇಳ್ತಾರೆ. ಆದರೆ ಮನು ಎಲ್ಲವನ್ನ ಅಂದರೆ ನಿಮ್ಮ ಮನಸ್ಸುಗಳಲ್ಲಿ ಕೂತಾನೆ ಅಂತ. ಕೆಲವು ಎಕ್ಸಾಂಪಲು, ಬುದ್ಧ ಅನುಯಾಯಿಗಳು ಉಪಾಸಕರು ಅಥವಾ ಅಂಬೇಡ್ಕರ್ ಉಪಾಸಕನವರು ತನ್ನ ಮನೆ ಒಳಗಡೆ ಮನುಯಿಸಮ್ನ ಮಾಡ್ತಾರೆ. ದೇವರಕೋಟೆ ಬೇರೆ ಬೇರೆ ಎಲ್ಲ ರೀತಿಗಳಿವೆ. ಆದರೆ ಇನ್ನೊಬ್ಬರು ಮಾತು ನೀನು ಮನುವಾದಿ ಅಂತ ಹೇಳಿದಿಲ್ಲ, ಈ ಥರ ಕಾಂಟೆಂಪ್ಟೇಷನ್ಸ್ ಇಲ್ಲ. ಇದಕ್ಕೆ ರಾಜಕಾರಣಿಗಳ ಆಚೆಗೆ ಒಬ್ಬ ಮಾಂಸಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ನಾನು ಅದನ್ನೇ ಮತ್ತೆ ಹೇಳೋದು, ಬೌದ್ಧರಾಗಿ ಬೌದ್ಧ ಇದನ್ನು ಮಾಡಿ ಇವಾಗ ಡಾಕ್ಟರ್ ಜಗನ್ನಾಥ್ ಅವರು ಹೇಳಿದರು, ಕಾಂಪ್ಲಿಕೇಟ್ ಮಾಡಬೇಕಾಗೇ ಇಲ್ಲ. ಈ ಕಡೆ ನಾನು ಬುದ್ಧರ ಅನುಯಾಯಿ ಅಂತ ನೀವು ಚೆನ್ನಾಗಿ ಹೇಳ್ಕೊಳ್ತಾರೆ, ಹೊರಗಡೆ ಹೇಳ್ಕೊಳ್ತಾರೆ, ಮತ್ತೆ ಮನೆಯಲ್ಲಿ ಏನೋ ಮಾಡ್ತಾರೆ, ಸಂಬಂಧಿಕರ ಜೊತೆ ಇನ್ನೊಂದು ರೀತಿನಲ್ಲಿ ಇರ್ತಾರೆ, ಪೇಪರ್ ಮೇಲೆ ಡಾಕ್ಯುಮೆಂಟೇಶನ್ ಇನ್ನೊಂದು ರೀತಿ ಇರ್ತಾರೆ. ಆ ರೀತಿ ಎಲ್ಲ ಇದ್ರೆ ಆಗಲ್ಲ, ಅದು ಆನೆಸ್ಟಿ ಅಲ್ಲ. ನಾವು ಆನೆಸ್ಟ್ ಆಗಿ ಇರಬೇಕು. ನನ್ನ ಮಾರ್ಗ ಇದು, ನಾನು ಆನೆಸ್ಟ್ ಆಗಿ ಫಾಲೋ ಮಾಡ್ತೀನಿ. ಸೊ ಆದ್ದರಿಂದ ನಮ್ಮ ಪ್ರಯತ್ನ ಏನಾಗಿರ್ಬೇಕು ಅಂತಂದ್ರೆ ಈ ಧಮ್ಮವನ್ನ ಆದಷ್ಟು ಇನ್ನೂ ಸ್ಪಷ್ಟವಾಗಿ ಇನ್ನೂ ಚೆನ್ನಾಗಿ ಹೇಳ್ತಾ ಹೋಗ್ಬೇಕು. ಆಮೇಲೆ ಹೇಳಿ ಉದಾಹರಣೆಯಾಗಿ ನಿಂತ್ಕೊಂಡಿರ್ಬೇಕು. ನನಗೆ ಯಾವ ಕನ್ಫ್ಯೂಷನ್ ಅಂತೂ ಇಲ್ಲ, ಯಾವ ಒಂದು ಟ್ಯಾಗ್ಗಳು ಇಲ್ಲ, ಯಾವ ಒಂದು ಇದು ಇಲ್ಲ. ಬುದ್ಧ ಧಮ್ಮ ಇದೆ, ತ್ರಿಪಿಟಕ ಇದೆ, ಪ್ರಜ್ಞೆ, ಕರುಣೆ, ಮೈತ್ರಿ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವ ಮಾರ್ಗಗಳಿದೆ. ಸೊ ಯಾವಾಗ ಅದು ನಮ್ಮ ಕೈಯಲ್ಲಿದೆ ಅವಾಗ ನಾನು ಬೇರೆ ಯಾವ ತಲೆನೂ ಕೆಲ್ಸ್ಕೊಳ್ಬೇಕಾಗಿಲ್ಲ. ಈ ಡಿಬೇಟ್ಗಳು ಅದು ಇದು ಎಲ್ಲಿ ಜಾಗಗಳಿಗೆ ಅವಶ್ಯಕತೆ ಇದೆ ಅಲ್ಲಿ ಆಗಲಿ, ಯಾರ್ಯಾರು ಮಾಡ್ಬೇಕಂತಾರೆ ಅದನ್ನ ಮಾಡಲಿ. ಆದರೆ ಅಲ್ಟಿಮೇಟ್ಲಿ ನಾವು ಆ ಡಿಬೇಟ್ಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ಅದು ಲಿಮಿಟಲ್ಲಿ ಇಟ್ಕೊಳ್ಳಿ. ನಮ್ಮ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆಯಾ ಇಲ್ಲ ಅದನ್ನು ನಾವು ನೋಡ್ಕೊಳ್ಳೋಣ. ಟ್ರಾನ್ಸ್ಫಾರ್ಮೇಶನ್ ಅಲ್ಲೇ ಕನ್ಫ್ಯೂಷನ್ ಇಲ್ಲ ಅನ್ಸುತ್ತೆ. ಆಯ್ತು, ಅಂಬೇಡ್ಕರ್ ಅವರು ನಮ್ಮ ದೀಕ್ಷೆ ಪಡೆಯುತ್ತೆ 1956 ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ 27 ಶಪಥಗಳನ್ನ ವಿರೋಧಿಸಿದ್ರು. ಅದರಂತೆ ಬೇರೆ ಧರ್ಮವನ್ನು ಯಾಕೆ ವಿರೋಧಿಸ್ತಿಲ್ಲ? ಅದರಂತೆ ಎರಡನೇ ಪ್ರಶ್ನೆ ಬಂದು, ಬೌದ್ಧ ಧರ್ಮ ಎಲ್ಲ ವಿದೇಶದಲ್ಲಿ ಎಲ್ಲ ಕಡೆ ಪ್ರಚಾರ ಆಗಿರುವಂಥ ಸಂದರ್ಭದಲ್ಲಿ ಇಂದಿಗೂ ಕೂಡ ಹಿಂದೂ ಧರ್ಮದವರು ಮಾತ್ರ ಬೌದ್ಧ ಧರ್ಮಕ್ಕೆ ಮತಾಂತರ ಹೋಗ್ತಾರೆ, ಆದರೆ ಬೇರೆ ಧರ್ಮದವರು ಯಾಕೆ ಮತಾಂತರ ಹೋಗ್ತಾ ಇಲ್ಲ? ಯಾರು ಹೇಳಿದ್ರು? ಎಷ್ಟು ಬೇಕು ಅಷ್ಟು ವೆಸ್ಟರ್ನ್ ತುಂಬಾ ಇದ್ದಾರೆ. ಪಾಶ್ಚಿಮಾತ್ಯದಲ್ಲಿ ಎಷ್ಟು ಬೇಕು ನಿಮಗೆ? ಎಲ್ಲ ಬೇಕಾದಷ್ಟು ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಆಮೇಲೆ ಹೆಸರುಗಳನ್ನು ಬರೆಸಿಕೊಳ್ಳದೆ ಅದ್ರ ಪಾಲನೆಯಲ್ಲಿ ಆಗ್ತಾ ಇದ್ದಾರೆ. ಅದು ಆ ವಿಷಯದಲ್ಲಿ. ಎರಡನೇದು ಈ 22 ಇವುಗಳನ್ನ ಪ್ರತಿಜ್ಞೆಗಳನ್ನ ಅದು ಆಕ್ಚುಲಿ ಅದು ಸಾಮಾಜಿಕವಾಗಿ ಇದು ನಿಟ್ಟಿನಲ್ಲಿ ಅವರು ಅಂಬೇಡ್ಕರ್ ಅವರು ಹೇಳಿದ್ರು. ಅದು ಧಾರ್ಮಿಕ ಇದರಲ್ಲಿ ಅದು ದೀಕ್ಷೆಯ ಭಾಗ ಅಲ್ಲ. ಇವಾಗ ನಾವು ದೀಕ್ಷೆ ಕೊಡ್ತೀವಲ್ಲ ಅದರಲ್ಲಿ ಅದೆಲ್ಲ ಬರಲ್ಲ. ಪಾಳಿಯಲ್ಲಿ ನಮ್ಮ ಇದು ಬರುತ್ತಲ್ಲ. ಇವಾಗ ಅಲ್ಲಿರೋ ಜನಗಳಿಗೆ ಬೇರೆ ಧರ್ಮದ ಬಗ್ಗೆ ಅಂತ ಒಂದು ಜ್ಞಾನ ಇತ್ತು ಇಲ್ವೋ, ಸೊ ಅದನ್ನು ಕೋಟ್ ಮಾಡಬೇಕನ್ನೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಅದರಿಂದ ಅಂಬೇಡ್ಕರ್ ಅವರು ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಕಲಿಸ್ಕೊಡ್ಲಿಕ್ಕೆ ಏನ್ ಬೇಕೋ ಅದನ್ನ ಅವರು ಹೇಳಿದ್ದಾರೆ ಅಲ್ವಾ. ಆದ್ರೆ ನಾವು ದೀಕ್ಷೆ ತಗೊಂಡು ಉತ್ತರ ಮಾರ್ಗದಲ್ಲಿ ನಾನು ನಡೀತೀನಿ ಅಂತ ಯಾವಾಗ ನಾವು ಪ್ರಾರಂಭ ಮಾಡ್ತೀವಿ, ಸೊ ಆಟೋಮೆಟಿಕಲಿ ಬೇರೆ ಅದು ಇದೆಲ್ಲ ಕಳಿಸ್ಕೊಂಡು ಹೋಗ್ತಾ ಇರ್ತದೆ. ಮತ್ತೆ
ಅವರೇ, ನಮ್ಮ ಇಬ್ಬರು ಯುವ ಬಂಧುಗಳಿಗೆ ನನ್ನೊಂದು ಪ್ರತಿಕ್ರಿಯೆ. ನಾನು ಸುಮಾರು ವರ್ಷದಿಂದ ಟಿವಿ ರೇಡಿಯೋನ ಬಂದ್ ಮಾಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳ್ಕೊಂಡಿದ್ದೀನಿ. ಮತ್ತೆ ಅವರು ನನಗೆ 2019ರಲ್ಲಿ ಅಮೆರಿಕಾದ ಆನಾ ಸಂಸ್ಕೃತಿ ಪರಿಚಯ ಮಾಡಿದ್ರು. ನಾರ್ತ್ ಅಮೆರಿಕನ್ ಅಂಬೇಡ್ಕರ್ ಅಸೋಸಿಯೇಷನ್. ಬಂಧುಗಳೇ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ವರ್ಣ ಭೇದಿಯನ್ನ ತಿರಸ್ಕಾರ ಮಾಡ್ತಾರೆ. ಆದರೆ ಇವತ್ತಿನ ದಿನ ಜಾತಿಯನ್ನ ತಿರಸ್ಕಾರ ಮಾಡುವಂತಹ ಅಜೆಂಡಾಗಳು ಬಂದಿದ್ದಾವೆ ಅಮೆರಿಕಾದ ಪ್ರತಿ ರಾಜ್ಯದಲ್ಲಿ. ಎಷ್ಟು ಊಹೆ ಮಾಡ್ಕೊಳ್ಳಿ, ಎಷ್ಟು ಬಗೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಿವಿಧ ಧರ್ಮಗಳು ಹುಟ್ಟಿರ್ತಾರೆ, ಆದರೆ ಬೌದ್ಧ ಧರ್ಮವನ್ನು ಆಚರಿಸ್ತಾರೆ. ಯಾಕೆ ಅಂದರೆ ಸತ್ಯ. ದಯವಿಟ್ಟು ಈ ಟಿವಿ ಮತ್ತು ರೇಡಿಯೋ ನಾನು ಕೇಳ್ತೀನಿ, ಎಷ್ಟು ಬೇಕಷ್ಟೇ. ಯಾಕಂದ್ರೆ ಮಾಹಿತಿ ಮಹಾಮಾರಿ ಇದೆ ಅಲ್ಲಿ. ನಾನು ವಿಶ್ವ ಆರೋಗ್ಯ ಸಂಸ್ಥೆಯ ಇನ್ಫಾರ್ಮೇಟಿಕ್ ಮ್ಯಾನೇಜರ್ 20 ಪಾಠ ಏನಂದ್ರೆ ಎಷ್ಟು ಬೇಕಾದ್ರೆ ಕೇಳ್ಕೋಬೇಕು, ಸುಳ್ಳು ಅಂತ ಗೊತ್ತಾಗ ನಿಲ್ಸ್ಕೊಳ್ತೀವಿ. ಇದೇ ನಾವು ವಿಷಯ ಬರಲ್ಲ. ವೆರಿ ಗುಡ್. ಲಾಸ್ಟ್ ಕ್ವೆಶ್ಚನ್ ಅಧ್ಯಕ್ಷ. ಹಿಂದೆ ಇದ್ದಾರೆ 20 ಬುದ್ಧರು ಇದ್ದಾರಲ್ಲ, ಅವರ ಆಯಸ್ಸು ಎಷ್ಟಿತ್ತು? ಭಗವಂತ ಸಮಸ್ಯೆ 80 ವರ್ಷಕ್ಕೆ ಅವರು ರೆಡಿ ಬೇಡ ಅಂತಾರೆ. ಅವರ ಆಯಸ್ಸು ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆ ಆಯಸ್ಸು ಬಗ್ಗೆ ನಮಗೆ ಇವಾಗ ಇದು ಒಂದು ದೊಡ್ಡ ಟಾಪಿಕ್ ಆಗುತ್ತೆ. ಬನ್ರಿ ನೀವು ಮಹಾಬೋಧಿ ಬನ್ನಿ, ಒಂದು ತಿಂಗಳು ಕ್ಲಾಸ್ ಅದ್ರ ಬಗ್ಗೆನೇ ಹೇಳ್ತೀನಿ. ಆಯುಷ್ಯ ಅನ್ನೋದೇನಿದೆಯಲ್ಲ, ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಇದೆ. ಯಾವುದೇ ಒಂದು ಜೀವಿಯ ಆಯುಷ್ಯ ಆ ಮನಸ್ಸಿನ ಒಂದು ಬೆಳವಣಿಗೆ ಪ್ಯೂರಿಟಿ ಮೇಲೆ. ಎಷ್ಟು ಜಾಸ್ತಿ ಪ್ಯೂರಿಟಿ ಇರುತ್ತೋ, ಎಷ್ಟು ಮೈತ್ರಿ ಕರುಣೆಗಳು ಬೆಳೀತಾವೋ ಆಯುಷ್ಯ ಅಷ್ಟು ಬೆಳೀತಾ ಹೋಗುತ್ತೆ. ಈಗ ನಮ್ಮ 100 ವರ್ಷ ಇದ್ದೀವಿ. ಮನುಷ್ಯರು ಯಾವಾಗಲೂ 100 ವರ್ಷನೇ ಇದಾರಂತ. ಜಾಸ್ತಿ ದೀರ್ಘಾಯುಷ್ಯ ಇರೋ ಕಾಲಗಳು ಇದ್ದು, ಅಂದ್ರೆ 1000 ಲಕ್ಷ ವರ್ಷಗಳೇ ನಾವು ನೋಡಿದಾಗ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. 1000 ವರ್ಷ, 10,000 ವರ್ಷ, 20,000 ವರ್ಷ ಆ ಥರನೂ ಸಾಧ್ಯತೆ ಇದೆ. ಇವಾಗ 100 ವರ್ಷ, 50 ವರ್ಷ, 10 ವರ್ಷಕ್ಕೆ ಇಳಿಯುವ ಸಾಧ್ಯತೆ ಇದೆ. ನಮ್ಮ ಸುತ್ತಗಳಲ್ಲಿ ಬರುತ್ತೆ. 10 ವರ್ಷದಿಂದ 1,00,000 ವರ್ಷದವರೆಗೂ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಇರ್ತಾರೆ ಅಂತ. ಸೊ ಆದರೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪ್ರಜ್ಞೆ ಬೆಳೆಸ್ಕೊಳ್ಳೋದು. ಸುಮ್ಮನೆ ಇದ್ಕೊಂಡು ಏನು ಉಪಯೋಗ ಇದೆ? ನಾವು 100 ವರ್ಷ ಇದ್ದೀವಿ. ಭಗವಂತ ಹೇಳ್ತಾರಲ್ಲ, ಏಕಾಹಂ ಜೀವಿತಂ ಸಯ್ಯೋ ಧಮ್ಮಂ ಪಸನ. 1000 ವರ್ಷ ಸುಮ್ಮನೆ ಜೀವಿಸೋದ್ಕಿಂತ ಒಂದು ದಿನ ಧಮ್ಮವನ್ನು ನೋಡಿ, ಸತ್ಯವನ್ನು ನೋಡಿ ಬಾಳೋದು ಉತ್ತಮ ಅಂತ ಭಗವಾನ್ ಬುದ್ಧರ ಧಮ್ಮಪದ ಗಾಥೆಯಲ್ಲಿ ಹೇಳ್ತಾರಲ್ಲ, ಇದು ಮ್ಯಾಟರ್ ಆಗುತ್ತೆ ಅಲ್ಟಿಮೇಟ್ಲಿ. ಸರಿನಾ? ಒಂದೊಂದು ಸಾರಿ ಧನ್ಯವಾದ ಹೇಳ್ತೀನಿ ನಮ್ಮ ಸಂಶೋಧಕರು ನರೇಂದ್ರ ಅವರು, ಎಲ್ಲ ಈ ವಿಶ್ವವಿದ್ಯಾಲಯದ ಪ್ರಶ್ನೆಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಪೂರಕವಾಗಿ ಬುದ್ಧ ಗುರುವಿನ ಸೂತ್ರಗಳನ್ನು ಹೇಳುವ ಮೂಲಕ ಉತ್ತರವನ್ನು ಬಹಳ ಅರ್ಥಪೂರ್ಣವಾಗಿ ಅರ್ಥೈಸಿದಂತಹ ಗೌರವಾನ್ವಿತ ಬಿಕ್ಕು ಆನಂದದೇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ವಹಿಸಿರುವ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಅವರು, ನಿರ್ದೇಶಕರು, ಅಂಬೇಡ್ಕರ್ ಕೇಂದ್ರ, ಇವರು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ಬೇಕಂತ ಹೇಳಿ ಮನವಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಮೊದಲನೇದಾಗಿ ಇವತ್ತು ನಮ್ಮ ಕೇಂದ್ರಕ್ಕೆ ಆಗಮಿಸಿ ಅಂಬೇಡ್ಕರ್ ಅವರು ಕಲ್ಪಿಸಿದ ನಮ್ಮ ಬದುಕಿನಲ್ಲಿ ಬುದ್ಧರ ಅಪ್ರಸ್ತುತೆ ಎನ್ನುವಂತಹ ವಿಷಯವನ್ನು ಕುರಿತು ಬಹಳ ವಿಸ್ತೃತವಾಗಿ ಮತ್ತು ಅರ್ಥಗರ್ಭಿತವಾಗಿ, ಮೌಲಿಕವಾಗಿ ಮತ್ತು ಸಂವಾದದ ಸಂದರ್ಭದಲ್ಲೂ ಕೂಡ ಒಂದು ಬಹಳ ಸರಳವಾಗಿ ಎಲ್ಲರೂ ಮಂದಟ್ಟಾಗುವ ರೀತಿಯಲ್ಲಿ ವಿಷಯವನ್ನು ಮಂದಟ್ಟು ಮಾಡಿಕೊಟ್ಟಂತಹ ಗೌರವಾನ್ವಿತ ಬಿಕ್ಕು ಆನಂದತೀರ ಪಂಥೇಜಿಯವರಿಗೆ ಕೇಂದ್ರದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಹಿರಿಯ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಜೆ ಸೋಮಶೇಖರ್ ನಮ್ಮ ಈ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕೂಡ ಗೌರವವನ್ನು ಸಲ್ಲಿಸ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ವಾಸಣ್ಣವರು ಆಗಮಿಸಿದ್ದಾರೆ, ಡಾಕ್ಟರ್ ಜಗನ್ನಾಥ್ ಅವರು, ಹಾಗೆಯೇ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ಅವರು,
ಸಾಕಷ್ಟು ರೀತಿ ಶಿವಸ್ವಾಮಿಯವರು, ಹಿರಿಯರು, ಹಾಗೆ ಈ ಧನಂಜಯ ಅವರು, ಸುರೇಶ್ ಅವರು, ನಿಸರ್ಗ ಸಿದ್ಧಾರ್ಥವರು, ಪುಟ್ಟಸ್ವಾಮಿಯವರು, ಹಿರಿಯರು ಮತ್ತು ಎಲ್ಲ ಸ್ನೇಹಿತರು ಕೂಡ ಆಗಮಿಸಿದ ಸಂಶೋಧಕರು, ವಿದ್ಯಾರ್ಥಿಗಳು ಇದ್ದಾರೆ. ತುಂಬ ಒಂದು ಮಹತ್ವಪೂರ್ಣವಾದಂತಹ ಉಪನ್ಯಾಸ ನಡೆದಿದೆ. ಅದರ ಆಚೆಗೆ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಆ ವಿಚಾರಧಾರೆಗಳನ್ನ ನಾವು ನಮ್ಮ ಮನಸ್ಸಿಗೆ ಸ್ವೀಕರಿಸಿ ಅದನ್ನು ಅನುಸರಿಸುವಂಥದ್ದು ಬಹಳ ಮುಖ್ಯ. ಒಂದೆರಡು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಥೆಯ ಮೂಲಕ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಕಥೆ ಏನು ಅಂತ ಹೇಳಿದ್ರೆ, ಬುದ್ಧ ಗುರುವಿನಿಗೆ ಸಂಬಂಧಿಸಿದಂಥ ಕಥೆ ಅದು. ಒಬ್ಬ ವ್ಯಕ್ತಿಯ ಒಂದು ಯುವ ಮನಸ್ಸಿನ ವಿದ್ಯಾರ್ಥಿಯೊಬ್ಬ ಒಂದು ಚಿಟ್ಟೆ ಇಟ್ಕೊಳ್ಳೋದು, ದಿನ ಒಬ್ಬ ಒಂದು ಚಿಟ್ಟೆ ಇಟ್ಕೊಳ್ಳೋದು, ಅದನ್ನು ಮುಷ್ಟಿನಲ್ಲಿ ಇಟ್ಕೊಂಡು ಒಬ್ಬರ ಹತ್ರ ಹೋಗೋದು, ಈ ರಾಷ್ಟ್ರಪತಿ ಹತ್ರ ಹೋಗೋದು, ಈ ಚಿಟ್ಟೆ ಬದುಕಿದೆಯಾ ಇಲ್ವಾ ಹೇಳು. ರಾಜಪ್ಪ ಆ ಚಿಟ್ಟೆ ಬದುಕಿದೆ ಅಂತ ಹೇಳಿದ್ರೆ ಮುಷ್ಟಿನಲ್ಲೇ ಹೋಗ್ಬಿಟ್ಟು ನೋಡಿ ಸತ್ತೋಗಿದೆ. ಪುನಃ ಮಾರನೇ ಹೋಗೋದು, ಮತ್ತೆ ಚಿಟ್ಟೆ ಇಟ್ಕೊಳ್ಳೋದು, ಮತ್ತೆ ಹೋಗೋದು, ಹೋಗ್ಬಿಟ್ಟು ಚಂದ್ರಗುಪ್ತನ ಹತ್ರ ಕೇಳೋದು, ಈ ಚಿಟ್ಟೆ ಬದುಕಿದೆಯಾ ಇಲ್ವಾ ಅಂತ ಕೇಳೋದು. ಇಲ್ಲ, ಚಿಟ್ಟೆ ಸತ್ತೋಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬದುಕಿದೆ ಅಂತ ಅವನ ದಿನನಿತ್ಯದ ಆಟ ಇದೆ ಆಗೋಗಿದೆ. ಒಂದ್ಸರಿ ಆತ ಹಾಗೆ ದಿನನಿತ್ಯ ಮಾಡ್ತಾ ಮಾಡ್ತಾ ಹೋಗಿ ಬುದ್ಧ ಗುರು ಬಂದ ದಿನ ಅವ್ರ ಹತ್ರನೂ ಹೋದ ಚಿಟ್ಟೆ ಹಿಡ್ಕೊಂಡು. ಬುದ್ಧ ಗುರು ಅಂತ ಕೇಳ್ದ, ಈ ಚಿಟ್ಟೆ ಬದುಕಿದೆಯಾ ಇಲ್ವಾ ಹೇಳಿ ಗುರುವೇ ಅಂತ. ಬುದ್ಧ ಗುರು ಏನ್ ಹೇಳೋದು ಅಂದ್ರೆ, ನೀನು ಒಳ್ಳೆಯವನಂಗೆ ಕಾಣ್ತಾ ಇದೀಯಾ, ಆ ಚಿಟ್ಟೆಯ ಜೀವ ನಿನ್ ಕೈಲೇ ಇದೆ, ನೀನ್ ಖಂಡಿತ ಆ ಚಿಟ್ಟೆನ ಸಾಯಿಸಲ್ಲ ಅಂತ ನನಗೆ ಗೊತ್ತು, ಹೇಳಿ ಏನ್ ಮಾಡ್ತೀಯ. ಹಾಗಾಗಿ ಮನಸ್ಸಿಗೆ ಮುಟ್ಟುತ್ತದು, ನಾವು ಅದನ್ನ ಕೊಲ್ಲಬಾರ್ದು. ಬಂಧುಗಳೇ, ಇಡೀ ಜಗತ್ತು ಈ ರೀತಿ ಚಿಟ್ಟೆಯನ್ನು ಆಡಿಸ್ದಂಗೆ ಆಡಿಸ್ತಾ ಇದೆ. ನೀವು ಜಾಗತಿಕ ಮಟ್ಟದಲ್ಲಿ ನೋಡ್ಬೋದು, ನಮ್ಮ ದೇಶದಲ್ಲಿ ನೋಡ್ಬೋದು, ಅಥವಾ ನಮ್ಮ ಮನಸ್ಸುಗಳಲ್ಲಿ ನೋಡೋದು ಕೂಡ ನಾವು ಯಾವ ರೂಪದಲ್ಲೋ ಯಾರನ್ನ ಬದುಕ್ತಾ ಇರ್ತೀವಿ, ಯಾರನ್ನ ಕೊಲ್ತಾ ಇದೀವಿ, ದೈಹಿಕವಾಗಿಯೋ ಮಾನಸಿಕವಾಗಿಯೋ ವಿಚಿತ್ರವಾದಂತಹ ಹುಚ್ಚುತನಗಳು ನಮ್ಮಲ್ಲಿ ಇದ್ದಾವೆ. ಈ ಹುಚ್ಚುತನವನ್ನ ಬೀಳಿಸಿದಂತ ಬಹಳ ದೊಡ್ಡ ಗುರು ಬುದ್ಧರು. ಅವರೊಬ್ರು ಮಾನಸಿಕ ತಜ್ಞರು, ಅವರು ವೈದ್ಯರು, ಅವರು ಒಂದು ಅಂತಃಕರಣ ಇದ್ದಂಥ ವ್ಯಕ್ತಿತ್ವವು ಅವರು. ಅಂತಹ ಬುದ್ಧ ಗುರುವನ್ನ ತಮ್ಮ ಅಂತರಂಗದ ಮೂಲಕ ಧ್ಯಾನಿಸಿ ನಮಗೆ ಸಂವಿಧಾನದ ಮೂಲಕ ಅದನ್ನ ಕಟ್ಟಿಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಮೈತ್ರಿ, ಕಾರುಣ್ಯ ಮತ್ತು ಮೈತ್ರಿ ಎರಡು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ಒಂದು ಕಾರುಣ್ಯ ಅಂತ ಹೇಳಿದಾಗ ನಮ್ಮ ಇಡೀ ಮಾನವ ಜಗತ್ತು ಪರಸ್ಪರ ಪ್ರೀತಿಯಿಂದ ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವದ ಮೂಲಕ ಬದುಕಬೇಕು ಅನ್ನುವಂಥ ಒಂದು ತಳಹದಿಯನ್ನು ರೂಪಿಸಿದ್ರೆ ಕಾರುಣ್ಯವನ್ನ ಅದು ಕಟ್ಟಿಕೊಟ್ಟಿದೆ. ಅದರೊಟ್ಟಿಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಮೈತ್ರಿಯನ್ನು ಕಟ್ಟಿದೆ. ಕೇವಲ ಮನುಷ್ಯರು ಮಾತ್ರ ಕಾಪಾಡ್ತಾ ಇಲ್ಲ ನಮ್ಮ ಸಂವಿಧಾನ, ಅದೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ದೇಶದ ಪ್ರಾಣಿ, ಪಕ್ಷಿ, ನೆಲ, ಜಲ ಮತ್ತು ಗಿಡ ಮರಗಳನ್ನು ಕೂಡ ಕಾಪಾಡುವಂಥದ್ದಿದೆ. ಈ ಕಾರುಣ್ಯ ಮತ್ತು ಮೈತ್ರಿಯನ್ನು ಬೆಸೆದ ಸಂವಿಧಾನ ನಮ್ದು. ಅದಕ್ಕೆ ಅದೊಂದು ಬಹಳ ಪ್ರಬುದ್ಧವಾದ ಸಂವಿಧಾನ. ಇಡೀ ಬೇರೆ ಬೇರೆ ಜಗತ್ತು ಕೂಡ ಯಾಕೆ ನಮ್ಮ ಸಂವಿಧಾನವನ್ನ ಗೌರವಿಸುತ್ತೆ ಅನ್ನೋದನ್ನ ನೋಡು. ಬಂಧುಗಳೇ, ನಾವು ಈ ಚಿಟ್ಟೆ ಹಿಡಿಯೋ ರೀತಿ ಅಲ್ಲದೇನೆ ಬುದ್ಧ ಗುರುವಿನ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಳಜಿಯನ್ನ, ಸಂವಿಧಾನದ ಒಂದು ನೈತಿಕತೆಯನ್ನು ನಮ್ಮಲ್ಲಿ ರೂಢಿಸ್ಕೊಂಡು ಬದುಕುವಂಥದ್ದು ಇಂದಿನ ತುರ್ತು ಅಗತ್ಯ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಬಹಳ ಅಚ್ಚುಕಟ್ಟಾಗಿ ಉಪಸ್ಥಿತಿಯ ಮಾತನಾಡಿದಂತಹ ನಮ್ಮ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕೇಂದ್ರದ ಡಾಕ್ಟರ್ ಜೆ ಸೋಮಶೇಖರ್ ಅವರು, ಹಿರಿಯ ಪ್ರಾಧ್ಯಾಪಕರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುರಿತು ಮಾತಾಡಬೇಕಂತೀವಿ. ಈ ದಿನ ನಮ್ಮೆಲ್ಲರಿಗೂ ಬುದ್ಧ ಪ್ರಜ್ಞೆಯನ್ನು ಮನದಟ್ಟು ಮಾಡಿಕೊಟ್ಟಂತಹ ಉಪನ್ಯಾಸದ ದಿನ ಇದು. ನಮ್ಮ ಮಹಾಬೋಧಿ ಸಂಸ್ಥೆಯ 5ನೇ ಉಪನ್ಯಾಸ. ಸಂತೇಜಿಯವರು, ಆನಂದ ಸಂತೇಜಿಯವರು ವಿದ್ಯಾರ್ಥಿಯಿಂದ ಪ್ರಾರಂಭ ಮಾಡಿ
ಬೆಂಗಳೂರಲ್ಲಿ ಬುದ್ಧ ಪೂರ್ಣಿಮೆ ದಿನದಂದು ಬುದ್ಧ ಪೂರ್ಣಿಮೆಯ ಅಂಗವಾಗಿ ಒಳ್ಳೆಯ ಉಪಯುಕ್ತವಾದಂತಹ ಉಪನ್ಯಾಸಗಳನ್ನು ಉಪಾಸಕರ ಜೊತೆ ಮಾಡ್ತಾ ಬುದ್ಧ ಪೂರ್ಣಿಮೆಗೆ ಪ್ರತಿ ವರ್ಷವೂ ನಮ್ಮ ಮಹಾಬೋಧಿ ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಅದ್ರ ಜೊತೆಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಕೇಂದ್ರವನ್ನು ಸೇರಿಸಿಕೊಂಡು ನಮ್ಮ ಜೊತೆ ನೀವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರೋದಕ್ಕೆ ನಿಮಗೆ ವಿಶೇಷವಾಗಿ ನನ್ನ ಅಭಿನಂದನೆ. ಇವತ್ತು ನಾವೆಲ್ಲ ಇಲ್ಲಿ ಕುಳಿತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರ ಈ ಸಭಾಂಗಣದಲ್ಲಿ ನಾವು ಕೂತಿದ್ದೀವಿ, ಬೆಟ್ಟಿ ಡಿಸೋದ ಸಭಾಂಗಣದಲ್ಲಿ ನಾವು ಕೂತಿದ್ದೀವಿ. ಅವರು ಇವತ್ತಿಗೆ 2 ವರ್ಷ ನಮ್ಮನ್ನು ಅಗಲಿದ್ದು, ಅವರನ್ನು ನಾನು ಪುಣ್ಯಸ್ಮರಣೆ ಮಾಡ್ತಾ ಇವತ್ತು ಜಗತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ತರುಣರಲ್ಲಿ ಏನಿದ್ರು ಪ್ರಶ್ನೆಗಳು ಕಲ್ಪಲ್ಲ, ಆ ಪ್ರಶ್ನೆಗಳನ್ನೇ ನಾನು ಆಧರಿಸಿ ಒಂದು 5 ರಿಂದ 10 ನಿಮಿಷ ಮಾತಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಂತಹ ಪ್ರಶ್ನೆ ವಿದ್ಯಾರ್ಥಿಗಳು ನಮ್ಮ ಹರೀಶ್, ಬಾಬಾ ಸಾಹೇಬರು 22 ಪ್ರತಿಜ್ಞೆಗಳನ್ನು ಬರೀ ಯಾಕೆ ಬೇರೆ ಧರ್ಮಗಳು ತೋರಿಸ್ತು, ಇಲ್ಲಿಯವರಿಗೆ ಯಾಕೆ ತೋರಿಸ್ತು ಅಂತ ನಮ್ಮ ವಿದ್ಯಾರ್ಥಿ MA ಬುದ್ಧಿಸ್ಟ್ ರಿಸ್ ಮಾಡಿರ್ತಕ್ಕಂಥದ್ದು ಸಂಶೋಧನಾ ವಿದ್ಯಾರ್ಥಿ. ಇವತ್ತೊಂದು ಮೆಸೇಜಲ್ಲಿ ನಮ್ಮ ಸೂರ್ಯದ್ರಪ್ಪನವರು ನನ್ನೊಂದು ಮೆಸೇಜ್ ಹಾಕಿದ್ರು, ಬುದ್ಧ ಪೂರ್ಣಿಮೆ ಅಂಗವಾಗಿ ವಿಶೇಷ ಉಪನ್ಯಾಸ. ಅವ್ರು ಹೇಳಿದ್ದು 22 ಪ್ರತಿಜ್ಞೆಗಳಿದೆಯಲ್ಲ, ಆ ಪ್ರತಿಜ್ಞೆಗಳನ್ನ ನಾವು ಒಪ್ಪಿ ಬುದ್ಧ ಧಮ್ಮವನ್ನ ನಮ್ದಾಗಿಸ್ಕೊಂಡು ಬಾಬಾ ಸಾಹೇಬ್ರ ಆಶಯ ಏನಿತ್ತು, ನನ್ನ ಜನ ಮುಂದೊಂದು ದಿನ ಈ ದೇಶವನ್ನು ಬೌದ್ಧ ದೇಶ ಮಾಡ್ತಾರೆ, ಅದಾದಾಗ ಮಾತ್ರ ನಮಗೆ ಈ ಥರದ ಉಪನ್ಯಾಸಗಳಿಗೆ ಅರ್ಥ ಬರ್ತದೆ ಅಂತ ಒಂದು ಸಂದೇಶ. 22 ಪ್ರತಿಜ್ಞೆ ಯಾರು ಕೊಟ್ಟರು? ಶತಶತಮಾನಗಳಿಂದ ನಮ್ಮನ್ನ ಬಂತೇಜವರು ಹೇಳಿದ್ರಲ್ಲ, ಅವ್ರು ಜ್ಞಾನದ ಬಂಧನದಲ್ಲಿ ಇಟ್ಟಿದ್ದಾರೆ, ಅದರಿಂದ ಹೊರಬರಬೇಕು ನೀವು ಅಂತ ಹೇಳಿದ್ರೆ ಈ 22 ಪ್ರತಿಜ್ಞೆಗಳು ಅಗತ್ಯ. ಯಾರಿಗಾಗಿದ್ರೆ ಮೈ ಪೀಪಲ್ ಹ್ಯಾವ್ ಬಿನ್ ಕ್ರಶ್ಡ್ ಇನ್ ದಿ ನೇಮ್ ಆಫ್ ರಿಲಿಜನ್ ಅಂತ ಬರೋದು. ಸೊ ಅಂತ ಕಡೆಯಿಂದ ಹೊರಗಡೆ ಬರಬೇಕು ಅಂತ ಹೇಳೋಕ್ಕೆ ಬಾಬಾ ಸಾಹೇಬ್ ತೋರಿಸಿದ್ದು ನಮಗೆ ಜ್ಞಾನದ ತಮ್ಮನೇ ಜ್ಞಾನ. ಆ ಕಡೆ ನಾವು ನಮ್ಮ ಪ್ರಯಾಣವನ್ನು ಮಾಡಲಿಕ್ಕೆ ಬಾಬಾ ಸಾಹೇಬರು ಪ್ರತಿಬದ್ಧರಾಗಿಯೇ ಮಾಡಬೇಕು ಅಂತ ಹೇಳಿದ್ರೆ 22 ಪ್ರತಿಜ್ಞೆಗಳನ್ನು ಸ್ವೀಕರಿಸಬೇಕು. ಮತ್ತು ಇನ್ನೊಂದು ಪ್ರಶ್ನೆ, ಅದು ನನ್ನ ವಿದ್ಯಾರ್ಥಿಯಿಂದಲೇ, ನಮ್ಮ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ, ಬುದ್ಧರನ್ನ ಪೊಲಿಟಿಕಲ್ ಫಿಲಾಸಫರ್ ಅವ್ರ ಪೊಲಿಟಿಕಲ್ ಥಾಟ್ಸ್ನ ಯಾಕೆ ಹೇಳ್ತಾರೆ ಅಂತ. ಇವತ್ತಿನ ಫಾರಿನ್ ಪಾಲಿಸಿ ಬಗ್ಗೆ ಬುದ್ಧರದ್ದು ಏನಿತ್ತು? ಬುದ್ಧರ ಉದ್ದೇಶ ಇದ್ದಿದ್ದು ಕಂಪ್ಯಾಷನೇಟ್ ವರ್ಲ್ಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು. ರಾಷ್ಟ್ರಗಳ ವಿದೇಶಾಂಗ ನೀತಿ ಇರ್ತಕ್ಕಂಥದ್ದು ಕಂಪ್ಯಾಷನೇಟ್ ವರ್ಲ್ಡ್ ಅನ್ನ ಕಟ್ಟಲಿಕ್ಕಾಗಿ ಇರುತ್ತೆ. ಅದು ವಿದೇಶಾಂಗ ನೀತಿಯಲ್ಲಿ ನಾವು ಅದನ್ನು ಕಾಣ್ತಾ ಇರೋದು, ತಳಹದಿಯಲ್ಲಿ ಕಾಣ್ತಾ ಇದ್ದೀವಿ. ನನ್ನ ಇಂಟ್ರೆಸ್ಟ್ ಪ್ರೊಟೆಕ್ಟ್, ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮಾತ್ರ ಪರಿಗಣಿಸಬೇಕು, ಅದನ್ನ ರಕ್ಷಿಸಬೇಕು, ಅದನ್ನು ಬೆಳೆಸಬೇಕು. ಬುದ್ಧ ಗುರು ಹೇಳಿದ್ದು ಕಂಪ್ಯಾಷನೇಟ್ ವರ್ಲ್ಡ್, ಮೈತ್ರಿಯ ಜಗತ್ತು, ಆ ಜಗತ್ತನ್ನ ಕಟ್ಟಬೇಕು. ಮತ್ತೆ ನಮ್ಮ ವಿಶ್ವಪ್ರಸಾದ್ ಅವ್ರ ಪ್ರಶ್ನೆ ಹಳೆ ಪ್ರಶ್ನೆ, ಆ ಕಾಂಟ್ರಾಡಿಕ್ಷನ್ಸ್ ಇದೆಯಲ್ಲ, ಆ ಕಾಂಟ್ರಾಡಿಕ್ಷನ್ ಹೊರಬರಬೇಕು ಅಂತ ಹೇಳಿದ್ರೆ ನಿಮಗೆ ಗಟ್ಟಿತನ ಬೇಕು. ನರೇಂದ್ರ ಕುಮಾರ್ ಅವರು ಚಿಟ್ಟೆಯ ರೂಪದಲ್ಲಿ ಹೇಳಿದ್ರಲ್ಲ, ಬುದ್ಧರು ಎಷ್ಟು ಸರಳವಾಗಿ ಹೇಳಿದ್ರು, ಅದಕ್ಕೆ ಅದೇ ಉತ್ತರ.
ಇವತ್ತಿನ ನಮ್ಮ ಉಪನ್ಯಾಸ ಇದ್ದಿದ್ದು ಬಿ ಆರ್ ಅಂಬೇಡ್ಕರ್ ಅವರು ಕಲ್ಪಿಸಿದ ನಮ್ಮ ಬದುಕಿನಲ್ಲಿ ಬುದ್ಧರ ಪ್ರಸ್ತುತಿ. ನಮ್ಮ ಬದುಕು ಅಂದ್ರೆ ಯಾರ್ದು ಬದುಕು? ಯಾರ್ದು ಬದುಕು? ನಮ್ಮ ಬದುಕು ಅಂತ ಹೇಳಿದ್ರೆ ಯಾರ್ದು? ಸೋಮಶೇಖರ್ ಬದುಕ, ವಾಸಣನ್ ಬದುಕ, ಶಿವಪ್ಪ ಅವ್ರ ಬದುಕ? ಬುದ್ಧ ಪ್ರತಿ ಜೀವಿಯ ಬದುಕನ್ನ ಬಗ್ಗೆ ಮಾತಾಡಬೇಕು. ಪ್ರತಿ ಜೀವಿಯ ಬದುಕನ್ನು ಯಾವ ವ್ಯಕ್ತಿ ತನ್ನ ಜೀವನವನ್ನು ಬದುಕಾಗಿ, ಯಾವ ಬದುಕು ಬುದ್ಧ ಪ್ರಜ್ಞೆಯ ಬದುಕಾಗಿ ಕಟ್ಕೋತಲ್ಲ, ಆ ಬದುಕು ಇವತ್ತು ನಮಗೆ ಬೇಕಾಗಿದೆ. ಆ ಬದುಕನ್ನ ನಾವು, ಅದರ ಪ್ರಸ್ತುತ ಇವತ್ತು ಈ ಎಲ್ಲ ಜೀವಿಗಳಿಗೂ, ಎಲ್ಲ ದೇಶಗಳಿಗೂ ಅಗತ್ಯವಾಗಿರ್ತದೆ. ನೀವು ಎಲ್ಲಿ ನೋಡಿ, ಅಶೋಕ ಮಹಾರಾಜರು ತಮ್ಮ ಮಗಳ ಮೂಲಕ ಬುದ್ಧರವರಿಗೆ ಜ್ಞಾನೋದಯ ಆದಂತಹ ಸ್ಥಳದಿಂದ ಆ ಸಸಿಯನ್ನ ಅನುರಾಧಪುರದಲ್ಲಿ, ಅಲ್ಲಿಂದ ನಮ್ಮ ಮಹಾಬೋಧಿ ಸೊಸೈಟಿಗೆ ಅಲ್ಲಿನ ಭಕ್ತೇಜಿಯವರು ಬಂದು ನೆಲೆಸಿ ಇಲ್ಲಿಂದ ಇವತ್ತು ಆ ದೇಶದ ಅಧ್ಯಕ್ಷರು ಏನ್ ಮಾಡ್ತಾರೆ, ಅಮೆರಿಕದ ಬುದ್ಧಿಸ್ಟ್ ಮಾರ್ಕ್ಗೆ ಅನುರಾಧಪುರದಲ್ಲಿದ್ದಂತಹ ಸಸಿಯನ್ನ ಬುದ್ಧ ಪೂರ್ಣಿಮೆ. ಏನಿದು ಸೂಚಿಸೋದು? ಸಿಂಬಾಲಿಕ ಇದು, ಖಂಡಿತ ಸಿಂಬಾಲಿಕ. ಎಸೆಯುವ ಯಾವುದನ್ನ ಮನಸ್ಸುಗಳನ್ನು ಎಸೆಯುವ ಮೂಲಕ ರಾಷ್ಟ್ರಗಳನ್ನು ಎಸೆಯುವಂತಹ ಕೆಲಸ ಆ ಬೆಸೆಯುವಿಕೆಯ ಕೆಲಸ ಆಗಿದೆ ಅಂತ ನಾನು ಹೇಳಿದ್ನಲ್ಲ, ಅದು ಹೇಗಾಗಿದೆ, ಯಾಕಾಗಿದೆ ಅನ್ನೋದು ಬುದ್ಧರ ಚಿಂತನೆಯಿಂದಲೇ ಹೇಳಿಕೆ ನಾನು ಬಯಸ್ತೇನೆ. ಬುದ್ಧರು ಹೇಳಿದ್ದು ಅಭಯ ಪಜಮ ಸುಖಂ ಲೋಕಂ. ಏನಂದ್ರೆ ನಾವೆಲ್ಲ ಯಾಕಿದ್ದೀವಿ? ಉದ್ದೇಶ ಎಲ್ಲ ಇದೀವ ನಾವಿಲ್ಲಿ. ಒಂದು ಮೇಷಪ್ಪ ತರದವ್ರೆ ಹಾಗಾಗಿ ಬರಬೇಕು ಅಂತೇಳಿ ಮನಸ್ಸು ಬಂದಿದ್ದಾರೆ. ಅದಿದ್ರೂ ಕೂಡ ಆ ರೀತಿಯಲ್ಲಿ ಇಲ್ಲಿ ಬಂದಾಗ ಅವನ ಪರಿವರ್ತನೆ ಆಗ್ತದಲ್ಲ, ಅವನ ಉದ್ದೇಶ ಬೇರೆ ಆಗ್ತದಲ್ಲ, ಒಳ್ಳೆ ಉದ್ದೇಶಕ್ಕೆ ಹೋಗ್ತದಲ್ಲ. ಅದನ್ನೇ ಬುದ್ಧರು ಹೇಳಿದ್ರು, ನಾವು ಇಲ್ಲಿ ಸೇರಿರೋದು ಇಡೀ ನಮಗೆ ನಾವೇ ಸಂತೋಷವಾಗಿರ್ತಕ್ಕಂಥದ್ದಲ್ಲ, ನಮ್ಮ ಕುಟುಂಬವನ್ನು, ನಮ್ಮ ದೇಶವನ್ನು, ನಮ್ಮ ಜಗತ್ತನ್ನ ಸಂತೋಷವಾಗಿರ್ತದೆ. ಹ್ಯಾಪಿನೆಸ್. ಬುದ್ಧ ಗುರು ಅಂತ ಹೇಳಿದ್ರೆ ಹ್ಯಾಪಿನೆಸ್. ನೋಡಿ ಬಲ್ತೇಜಿಯವ್ರು ನೋಡಿ, ನೋಡಿದ್ರೆ ಅವ್ರಿಗೆ ಎಲ್ಲರೂ ನೋವಿನ ಚಹರೆ ಇದೆಯಾ? ಸಾಧ್ಯನೇ ಇದೆ ಅಲ್ವಾ ಡಾಕ್ಟರ್ ಜಗನ್ನಾಥ್? ಆ ಶಕ್ತಿ ಎಲ್ಲಿಂದ ಬರೋದಲ್ಲ? ಬುದ್ಧ ಧಮ್ಮದಿಂದ ಬರೋದು. ಸೊ ಹ್ಯಾಪಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಿದ್ದಾಗ ಆ ಹ್ಯಾಪಿನೆಸ್ಸು ಬಲಗೊಳ್ತದೆ, ವಿಸ್ತಾರಗೊಳ್ತದೆ. ಅದು ಇವತ್ತು ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ಬೇಕಾಗಿದೆ. ಅದನ್ನೇ ನಮ್ಮ ಜನ. ಬುದ್ಧರು ಯಾರಿಗೆ ಹೆಚ್ಚು ಬೋಧಿಸಿದ್ದು? ಅವರ ಆದ್ಯತೆ ಇದ್ದಿದ್ದು ಯಾರು? ಜನಸಾಮಾನ್ಯರು. ಜನಸಾಮಾನ್ಯರು ಸರಿಯಾದ್ರೆ ಪ್ರಭುತ್ವ ಸರಿಯಾಗುತ್ತೆ ಅನ್ನೋ ತರ್ಕ ಬುದ್ಧ ಗುರುವಿನ ರಾಜಕೀಯ. ನಾವು ಹೇಳಲೇ ಇಲ್ಲ. ಜನಸಾಮಾನ್ಯರನ್ನ ಸರಿಪಡಿಸ್ಬೇಕಲ್ವ ನಾವು? ಜನಸಾಮಾನ್ಯರನ್ನ ಸರಿಪಡಿಸುವುದನ್ನು ಹೇಗೆ? 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬುದ್ಧ. ಒಂದು ಜನರಾಶಿತಿ ಅಂದ್ರೆ ದಾನ. ದಾನ ಮಾಡೋ ಮನಸ್ಸಿರ್ಬೇಕಲ್ಲ. ಎರಡದ್ದು ಶೀಲ, ಮಾರಲ್ ಕ್ಯಾರೆಕ್ಟರ್. ಮೂರನೇದು ಮೆಂಟಲ್ ಕಲ್ಟಿವೇಶನ್, ಅದನ್ನು ನಾವು ಭಾವನಾ. ಈ 3 ಪ್ರತಿಯೊಬ್ಬ ಜೀವಿಯಲ್ಲಿ ನಾವು ನೋಡಿ.
ಅದನ್ನು ಬೆಳೆಸಬೇಕು. ದಾನ, ಶೀಲ, ಆ ವ್ಯಕ್ತಿ ಇದನ್ನ ತಲೆನಾಡಿಸ್ಕೊಂಡ್ರೆ ಆಗ ಅವ ನಮ್ಮವನು, ನಮ್ಮ ಜನ. ಬಂತೆಯವರು ಪ್ರಾರಂಭದಲ್ಲಿ ಬಳಸಿದ ಮಾತು ನಮ್ಮ ಅನ್ನೋದಿಲ್ಲ, ಅದು ಬುದ್ಧ ಪ್ರಜ್ಞೆ ಮಾತು. ಅದನ್ನೇ ನಮ್ಮ ಭಾರತ ಸಂವಿಧಾನದ ಮೊದಲನೇ ಪದನೇ ಅದು ವಿ ದಿ ಪೀಪಲ್. ಇದು ಪ್ರಜ್ಞೆ. ಇದನ್ನು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಹೇಗೆ? ಬುದ್ಧರ ಆದಿ ತೋರಿಸಿದ್ದಾರೆ. ಬುದ್ಧರು ಮಹಾಮಂಗಲ ಸೂತ್ರದಲ್ಲಿ 38 ಕಂಡೀಷನ್ ಆದ್ಯತೆಗಳನ್ನು ತಿಳಿಸಿದ್ದಾರೆ. ಆ 38 ತುಂಬಾ ಸರಳವಾಗಿರ್ತಕ್ಕಂಥ, ಅದನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲಿದು ಶೀಲ. ಈ ಶೀಲದಲ್ಲಿ 21. ಎರಡನೇದು ಶೀಲ ಅಂತಂದ್ರೆ ಮಾರಲ್ ಕಲ್ಚರ್, ನೈತಿಕವಾಗಿ ನಾವು ಗಟ್ಟಿಯಾಗಿ ನೈತಿಕತೆ ಬೆಳೆಸ್ಕೋಬೇಕು ಅಂದ್ರೆ 21 ಶೀಲಗಳನ್ನು ನಾವು ಪಾಲಿಸಬೇಕು. ಇದು ಸಮಾಧಿ, ಮೆಂಟಲ್ ಕಲ್ಚರ್. ನಾವು ಆಡು ಭಾಷೆಯಲ್ಲಿ ಇದ್ಯಾಕೆ ಸಮಾಧಿ ತರ ಬಿದ್ದಿದೆಯಾ ಅಂತೀವಿ. ಸಮಾಧಿಗೆ ಬುದ್ಧರು ಎಂತ ಅರ್ಥ ಕೊಟ್ಟಿದ್ದಾರೆ. ಸಮಾಧಿ ಸ್ಥಾನ ಎಂಥದ್ದು? ಅದು ನಮ್ಮ ಮೆಂಟಲ್ ಕಲ್ಚರ್. ಇದರಲ್ಲಿ 9 ಕಂಡೀಷನ್ಸ್ಗಳನ್ನ ಬುದ್ಧರು ಹೇಳ್ತಾರೆ. ಮತ್ತೆ 3ನೇದು ವಿಸ್ಡಮ್, ಬಾಣ. ಇದರಲ್ಲಿ 21, 9, 8 ಅಂದ್ರೆ 38 ಕಂಡೀಷನ್ಸ್ಗಳನ್ನ ನಾವು ಮಹಾಮಂಗಲ ಸೂತ್ರದಲ್ಲಿ ಬುದ್ಧರು ಹೇಳಿದಂತ ಅವುಗಳನ್ನ ನಾವು ರೂಢಿಸ್ತಾರೆ. ತುಂಬಾ ಸರಳವಾಗಿರ್ತಾರೆ. ಕೆಲವರು ಮಾತ್ರ ನನಗೆ ಹೇಳಕ್ಕೆ, ಕೆಟ್ಟ ಸಹವಾಸ ಮಾಡಬಾರ್ದು, ಕೆಟ್ಟ ಸಹವಾಸ ಮಾಡಬಾರ್ದು. ಕೆಟ್ಟ ಸಹವಾಸ ಮಾಡಬಾರ್ದು ಅಂದ್ರೆ ನೆಕ್ಸ್ಟ್ ಏನು? ಒಳ್ಳೆಯವ್ರ ಜೊತೆ ಇರು ಅಂತ. ಒಳ್ಳೆಯವ್ರ ಜೊತೆ ಇದ್ದಾಗ ನೀವು ಒಳ್ಳೆ ಮಾತಾಡ್ತೀರಾ, ಒಳ್ಳೆ ಆಲೋಚನೆ ಮಾಡ್ತೀರಾ, ಒಳ್ಳೆಯವರಾಗ್ತೀರಾ. ಈ ತರದನ್ನ ಬುದ್ಧರು ತಿಳಿಸ್ಕೊಟ್ಟಿದ್ದಾರೆ. ಅದೇ ನಾನು ಹೆಚ್ಚು ದೀರ್ಘವಾಗಿ ಅದನ್ನ ನಾನು ನಿಮಗೆ ವಿಶ್ಲೇಷಣೆ ಮಾಡಲಿಲ್ಲ. ಯಾಕಂದ್ರೆ ಪ್ರತ್ಯೇಕವರು 1 ಗಂಟೆ ಒಳಗೆ ಈ ಕಾರ್ಯಕ್ರಮ ಮುಗಿಸಿದ್ದಾರೆ. ಹಾಗಿದ್ದಾಗ ನಾವು ಈ ಮಹಾಮಂಗಲ ಸೂತ್ರದಲ್ಲಿ ನಾವು ವ್ಯಕ್ತಿಯನ್ನು ಹೇಗೆ ಬದಲಾಯಿಸಬಹುದು, ಆ ವ್ಯಕ್ತಿಯ ಮೂಲಕ ಏನು ನಾವು ನಿಬ್ಬಾನದ ಹಾದಿಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬುದ್ಧರು ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ನಮಗೆ ಧಮ್ಮಪದ, ಒಬ್ಬ ಇಂಡಿವಿಜುವಲ್ಗೆ ಅಗತ್ಯವಾಗಿರ್ತಕ್ಕಂಥ ನಮ್ಮ ಕಾಂಪಿಟೆನ್ಸಿಯಿಂದ ನಾವು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಧಮ್ಮಪದದಲ್ಲಿ ನಾವು, ಧನಂಜಯ ಅವರು ಧಮ್ಮಪದದ ಬಗ್ಗೆ ಇರೋದ್ರಿಂದನೇ ಧನಂಜಯ ಅಂತ ಹೇಳಿದ್ರೆ ಅದೊಂದು ಐಡೆಂಟಿಟಿ. ಧಮ್ಮಪದದಲ್ಲಿ ಯಾರಿರ್ತಾರೆ ಅವರಿಗೆ ಕಾಂಪಿಟೆನ್ಸಿ ಬರ್ತದೆ. ಧಮ್ಮಪದದಲ್ಲಿ 423 ಹಾದಿಗಳನ್ನ ಬುದ್ಧರು ತಮ್ಮ 45 ವರ್ಷಗಳ ಪ್ರವಚನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. 423 ಧಮ್ಮಪದದಲ್ಲಿ ಮಂಗಳಸುತ, ಧಮ್ಮಪದ ಇವೆರಡನ್ನ ನಾವು ಚೆನ್ನಾಗಿ ಅರ್ಥೈಸಿಕೊಳ್ತೇವೆ. ಇವತ್ತಿನ ಉಪನ್ಯಾಸಕ್ಕೆ ಅದಕ್ಕೆ ಅರ್ಥ ಸಿಗ್ತದೆ. ಅದು ಸರಳವಾದ ಒಂದೇ ಒಂದು ಮಾತು ನಾನು ಹೇಳಕ್ಕೆ ಇಲ್ಲೇನು ಬಯಸ್ತೀನಿ ಅಂದರೆ, ನಮ್ಮ ಮೈಂಡನ್ನು ನಾವು ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಅದನ್ನು ಸರಿಯಾಗಿ ನಾವು ಗಾರ್ಡ್ ಮಾಡಿದ್ರು, ಅದು ಹುಚ್ಚು ಕುದುರೆ ಥರ. ಒಂದು ಕುದುರೆ ಅದು ತುಂಬ ಚೆನ್ನಾಗಿ ಪಳಗಿರ್ತಕ್ಕಂಥ ಕುದುರೆ, ಆದರೆ ಆ ಕುದುರೆ ಓಡಿಸೋನು, ಸವಾರಿ ಮಾಡೋದು ಅವ್ರು ಅಷ್ಟೇ ಪಳಗಿರ್ತಾನೆ. ಆಗ ಅವನು ಆ ಸವಾರಿ ಮಾಡಲ್ಲ, ನಾನು ಸಾಕು ನನಗೆ ಅಂತ ನಿಲ್ಲಿಸ್ತಾನೆ. ಆಗ ಪಳಗಿಸ್ತಕ್ಕಂಥ ಕುದುರೆ ಇರ್ತದೆ. ಚೆನ್ನಾಗಿ ಪಳಗಿರ್ತಕ್ಕಂಥ ಕುದುರೆ, ಈ ಕುದುರೆ ಪಳಗಿಸಿರಲ್ವಲ್ಲ,
ಆ ಸವಾರಿ ಬಗ್ಗೆ ಅವರಿಗೆ ಹೆಚ್ಚು ತರಬೇತಿ ಅನ್ನೋಲ್ಲ. ಅವನು ಕೂತ್ಕೊಂಡಾಗ ಚೆನ್ನಾಗಿ ಕಲಿತಿದ್ದಂಥ ಕುದುರೆಯೂ ಕೂಡ ಯಾರು ಸವಾರಿ ತರಬೇತಿ ಇಲ್ಲೇ ಇರ್ತಕ್ಕಂಥ ಸವಾರಿ ಮಾಡ್ತಾರಲ್ಲ ಅವನು ಕುಳಿತುಬಿಟ್ರೆ ಅದೇನಾಗ್ತದೆ ಅಂತ ಹೇಳಿದ್ರೆ ಆ ಕುದುರೆಯೂ ಕೂಡ ತನ್ನ ಆಧೀನ. ಹಾಗಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಎಚ್ಚರ ಏನು ಅಂತಂದರೆ ನಾವು ಸಂತೋಷವಾಗಿರಬೇಕು ಅಂತಂದರೆ ನಾವು ಮಂಗಳಸೂತ್ರ ಮತ್ತು ತಮ್ಮ ಪದಗಳಲ್ಲಿರುವಂತಹ ಉತ್ತರ ಚಿಂತನೆಗಳನ್ನು ನಾವು ರೂಢಿಸ್ಕೊಂಡಾಗ ಆಗ ನಮಗೆ ಕಾಂಟ್ರಾಡಿಕ್ಷನ್ ಅವರು ಬರುತ್ತೆ. ಅವರು ಒಂದು ನನ್ನ ಸಬ್ಮಿಷನ್ ಏನು ಅಂತ ಹೇಳಿ, ನಾವು ಬುದ್ಧ ಅಂತ ಹೇಳಿದ ತಕ್ಷಣ ನಮಗೆ ಧಮ್ಮ ಅದು ನಾಟ್ ಬಾಬಾ ಸಾಹೇಬ್ ಹೇಳಿದ್ರು ರಿಲಿಜನ್ ಫಾರ್ ಮ್ಯಾನ್ ನಾಟ್ ಮ್ಯಾನ್ ಫಾರ್ ರಿಲಿಜನ್. ಯಾವ ಇಂಡಿವಿಜುವಲ್ ಬೇಕು ಅಂತ ಹೇಳಿದ್ರು ರಿಲಿಜಿಯಸ್ ಇಂಡಿವಿಜುವಲ್ ಅಲ್ಲ ಬಾಬಾ ಸಾಹೇಬ್ ಹೇಳಿದ್ರು, ರ್ಯಾಷನಲ್ ಇಂಡಿವಿಜುವಲ್. ರ್ಯಾಷನಲ್ ಇಂಡಿವಿಜುವಲ್ ಬರೋದು ಬೇಕು ನಮಗೆ. ನಮ್ಮ ಮೈಂಡೇ ರ್ಯಾಷನಾಲಿಟಿಯನ್ನು ಕಟ್ಕೊಳ್ಬೇಕು. ರ್ಯಾಷನಾಲಿಟಿಯನ್ನು ಕೊಟ್ಕೊಂಡಾಗ ಸ್ಪಿರಿಚುವಲ್ ಸಾವರ್ನಿಟಿ ಇಸ್ ಬೆಟರ್ ದ್ಯಾನ್ ವರ್ಲ್ಡ್ಲಿ ಸಾವರ್ನಿಟಿ. ಆಸ್ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಐ ಆಮ್ ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್. ಸ್ಪಿರಿಚುವಲ್ ಸಾವರ್ನಿಟಿ ಇಸ್ ಇಂಪಾರ್ಟೆಂಟ್ ದ್ಯಾನ್ ದಿ ವರ್ಲ್ಡ್ಲಿ ಸಾವರ್ನಿಟಿ. ಆ ಸ್ಪಿರಿಚುವಲಿಸಮ್ಗೆ ಒಂದು ಶಕ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಹೆಲ್ತ್ ಇಸ್ ದಿ ಹೈಯೆಸ್ಟ್ ಗೇನ್, ಕಂಟೆಂಟ್ಮೆಂಟ್ ಇಸ್ ದಿ ಗ್ರೇಟೆಸ್ಟ್. His trusted friends are the best kinsmen. Nibbana is the highest bliss that happens. So ಇವತ್ತು ನಾವು ಹುಡುಕಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾವು ಸಂತೋಷವಾಗಿರ್ಬೇಕು. ನಾವು ಅಂತ ಹೇಳಿದ್ರೆ ಇಲ್ಲೇ ನಾನು ನಾವು ಭಾರತೀಯರು ಒಬ್ಬರೇ ಅಲ್ಲ, ನಮ್ಮ ನೆರೆಹೊರೆಯ ರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ಜಗತ್ತು ಅಲ್ಲಿರುವಂತಹ ಪ್ರತಿ ಜೀವಿಗಳು ಸಂತೋಷವಾಗಿರ್ಬೇಕು. ಏನು ನಮ್ಮ ಶ್ರೀಲಂಕಾದ ರಾಷ್ಟ್ರಪತಿಗಳು ನಮ್ಮ ಅಮೆರಿಕದ ಒಬ್ಬ ಮಾಂಗಿಗೆ ಅಲ್ಲಿನ ಅರಳಿ ಸಸ್ಯನ ಕೊಟ್ಟರಲ್ಲ, ಆ ಕಂಪ್ಯಾಷನೇಟ್ ಮೈಂಡನ್ನು, ಆ ಕಂಪ್ಯಾಷನೇಟ್ ಲೈಫ್ ನಮ್ಮ ಹ್ಯಾಪಿನೆಸ್ಸನ್ನು ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ಅನಂತ ಪಂಡಿತರು ನಮ್ಮ ಜೊತೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದಕ್ಕೆ ಸದಾ ನಾವು ಸಿದ್ಧಗಂಗೆಯವರು ಹೇಳಿದ ಕೆಲಸವನ್ನು ಸಂಬಂಧ ಕಾಯಬೇಕಾಗುತ್ತೆ. ಕೇಂದ್ರ ಸಚಿವರಿಗೆ ನಿಮಗೆ ಅವಕಾಶಕ್ಕಾಗಿ ವಿಶೇಷವಾಗಿ ಸಲ್ಲಿಸಿ ನಮ್ಮ ಮಾತಾಡಿರುವವರು ಕೇಳಿದಂಥ ನಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ನಿರ್ದೇಶಕರು ಕಥೆಯ ರೂಪದಲ್ಲಿ ಹೇಳಿದಂತಹ ಒಂದು ತಾತ್ಪರ್ಯ ಇದೆಯಲ್ಲ, ಆ ತಾತ್ಪರ್ಯ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮತ್ತು ಎಚ್ಚರ ಆಗುವ ಮೂಲಕ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡ್ತಾ, ಹಾಳು ಮಾಡ್ತಾ ನಾವು ಯುದ್ಧನ ಏನು ಯುದ್ಧ ಪ್ರಜ್ಞೆ ಅಂತ ನಾವು ಮಾತಾಡ್ತೀವಿ ಆ ಕಡೆಗೆ ತಿಳಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮಿಡ್ತೀನಿ. ಮಂಗಲಸೂತ್ರ ಮತ್ತೆ ಧಮ್ಮಪದದ ಮೂಲಕ ನಮ್ಮ ಬದುಕಿನಲ್ಲಿ ಬುದ್ಧರ ಪ್ರಸ್ತುತೆಯನ್ನು ನಾವು ಕಾಣಬಹುದು ಅಂತ ಹೇಳಿ ಪ್ರೊಫೆಸರ್ ಜೆ ಸೋಮಶೇಖರ್ ಅವರು ಹಿರಿಯ ಪ್ರಾಧ್ಯಾಪಕರು ಅಧ್ಯಕ್ಷ ನುಡಿಗಳನ್ನ ಆಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಂತಿಮ ಘಟ್ಟ ಡಾಕ್ಟರ್ ಚಂದ್ರಗುಪ್ತರ್ ಅವರು ನೆರವೇರಿಸಿಕೊಳ್ಬೇಕಾಗಿ ಕೇಳಿಕೊಳ್ತೀನಿ. ಎಲ್ಲರಿಗೂ ಕೂಡ 2570ನೇ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ವಿಸ್ತರಣಾ ಕೇಂದ್ರ ಮಾನಸಂದ್ರ ಮೈಸೂರು ಹಾಗೂ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇವರ ಸಹಯೋಗದಲ್ಲಿ ಇವತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಗೌರವಾನ್ವಿತ ಬಿಕ್ಕು ಆನಂದ ತೇರ ಪ್ರಧಾನ ಕಾರ್ಯದರ್ಶಿಗಳು, ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಉಪಾಧ್ಯಕ್ಷರು, ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ನವದೆಹಲಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದು
ಉಪಸ್ಥಿತಿ ಮಾತುಗಳನ್ನಾಡಿದಂಥ ನಮ್ಮ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಸರ್ ಅವರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯ ಪ್ರಾಧ್ಯಾಪಕರು ಡಾಕ್ಟರ್ ಜೆ ಸೋಮಶೇಖರ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಹಾಗೆ ಈ ಕಾರ್ಯಕ್ರಮವನ್ನು ಹೊರ ಜಗತ್ತಿಗೆ ತಿಳಿಸಲಿಕ್ಕೆ ಆಗಮಿಸಿದಂಥ ಪತ್ರಕರ್ತರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. Gracias.